2024 ರೀ 5 ಫುಟ್ ಸಾಲು 1.5 ಫುಟಿಗೆ ಒಂದು ಕಬ್ಬಿನ ಹೆಚ್ಚಿಗೆ ಅದ್ರ ಅವಾಗ ಸ್ವಲ್ಪ ಮಳೆ ಕ್ಲೈಮೇಟ್ ಇದ್ರ ಸಂಬಂಧ ರೀ ಬೆಳಕೆ ಹೆಚ್ಚಿರೋ ಮತ್ತು ಆಗ್ತೈತೆ 86 ಇರೋದೈತಿ ಫೌಂಡೇಶನ್ ಅದು ಮಿಕ್ಸ್ ಆಗಿಬಿಡುತ್ತೆ ನಾವಂತೂ ಬಗಲಂತೂ ರೀ ಸರ್ ಹೇಳಿದ್ದು ಕರೆಕ್ಟ್ ಐತಿ ಅದ್ರ ನಾ ಪ್ರೆಸೆಂಟಿಗೆ ನಾ 3 ವರ್ಷ ರೀ ಒಟ್ಟ ಬಗಲ ಏನಾಗೈತ್ರಿ ನಾವು ರೌಂದಿ ಎಲ್ಲ ನಡುಕ್ ತಗೋತೀವಿ ಪುಡಿ ಮಾಡ್ಕೊಂಡು ಕೊಂಡ್ರಂಗಿಲ್ಲ ಅದ್ರ ಮಾತ್ರಾಗ ಮತ್ತೆ 2,000 ರೂಪಾಯಿ ರೊಕ್ಕ ಅದೇನು ಗರಜಿಲ್ಲ ಮ್ಯಾಗಿಂದ ಇದಷ್ಟು ಡಬಲ್ ಅಷ್ಟೇ ಸೇವಿಂಗ್ ಮಾಡಬೇಕು ಕೂಲಿ ಅಷ್ಟೇ ಸವರಿಸ್ಬೇಕು ಕೈಲೇ ಮಾಡ್ರಿ ಅಥವಾ ಮಷಿನ್ಲೇ ಮಾಡ್ರಿ ನಡಿತೈತಿ ಖರೆ ಬೇರೆ ಒಟ್ಟ ಇದು ಮಾಡೋದಿಲ್ಲ ಕಟ್ ಮಾಡೋದಿಲ್ಲ ಅಂದ್ರೆ ನೀವು ಅಂದ್ರೆ ಬೇರೆ ಎಷ್ಟು ಕಟ್ ಮಾಡ್ತೀವಿ ಅಷ್ಟು ಗಳುಡು ಕುಂಠಿತ ಆಗತ್ತೆ ಈಗ ನಾವು ಅದು ಮಾಡಂಗಿಲ್ಲ ಈಗ ಹರಿಲಿ ಅಷ್ಟೇ ತೂತ ತೆಗದ ಖತ ಹಾಕ್ತೀವಿ ಪೈಲಾ ಡೋಸ್ ಇದು ರೀ 2ನೇ ಡೋಸ್ ಒಗದು ಬಿಡ್ತೀವಿ ಯೂರಿಯಾ ಇರ್ತೈತಿ 3ನೇ ಡೋಸ್ನು ಒಗದು ಬಿಡ್ತೀವಿ 4ನೇ ಡೋಸ್ಗೆ ಅಷ್ಟು ಒಗದ ಆ ಟೈಮ್ದಾಗ ನಾವು ಪವರ್ ಟಿಲ್ಲರ್ ಹಾಕಿ ಇದಕ್ಕೆ ಹೆಂಗೆ ಈಗ ಬೋದಾಗ ಹಾಕೋದು ನಡ್ತೈತಿ ಹಂಗೆ ಹಾಕತ್ತೇವೆ ಆ ಪ್ರಕಾರ ಮಾಡಿದ್ರೆ ಶುರುವಾತಿಗೇನು ಬೇರೆ ಹರಿತಾವಲ್ಲ ಅವು ಹರಿಬಾರ್ದಂತ ಎಲ್ಲರೂ ಹೇಳ್ತಾರೆ ಪೈಲಾಗ ದರ್ಕರ್ತ ಬೇರೆ ಹರಿದೇವೆ ಅಂದ್ರೆ ಹಳದಿ ಕಲರ್ದ ಇದು ಭಾಳ ಬರಕ್ಕೆ ಅದಕ್ಕೆ ಹಂಗಲ್ಲ ಹಳದಿ ಕಲರ್ ಅದಕ್ಕೆ ಫಾಸ್ಫರಸ್ ಕಡಿಮೆ ಬೀಳ್ತೈತಿ ಉಳ್ಕೆದೆಲ್ಲ ಕಡಿಮೆ ಬೀಳ್ತೈತಿ ಈಗ ಆಗ್ಬಾರ್ದಂತ ನಾವು ನಮ್ಮ ಕಡೆ ರೀ ಅದ್ರ ಪ್ರಕಾರ ಈಗ 7-8 ವರ್ಷ ಆಯ್ತು ಚಾಲು ಐತಿ ಈಗ ಮಾನ್ಯವ್ರು ಹೇಳಿದ ಪ್ರಕಾರ ಮಾಡೋದು ಚಲೋ ಯಾಕಂತಂದ್ರೆ ನಿಮಗೆಲ್ಲ ಈಗ ಆಳುಗಳ ಸಮಸ್ಯೆ ಭಾಳ ಆಗೈತಿ ಕಸ ಬರಂಗಲ್ಲ ಸುಮ್ಮನೆ ಮ್ಯಾಗಿನ ಸರಿ ಪೊಲೀಸ್ ಅವ್ರದ್ದು ಎಲ್ಲ ಇಟ್ಟು ನಮ್ಮ 3-4 ತಿಂಗಳು ಬೋದ್ಗೇನು ಖುಲ್ಲ ಇರ್ತೈತಿ ಅದ್ರ ಮ್ಯಾಗ ಮೆಟ್ರಿ ಬೀಜನ್ ಒಡದ್ ಬಿಡೋದ ಕಳೆ ನಾಶಕ ಅಂದ್ರೆ ಹೆಚ್ಚು ಹತ್ರ ಇದು ಬರಂಗಿಲ್ಲ ಈ ಪ್ರಕಾರ ನಮ್ಮ ಕಡೆ ನಡ್ದೈತಿ ರಿಸಲ್ಟ್ ಭಾಳ ಚಲೋ ಬರ್ತಾವೆ ನೀರು ಕಡಿಮೆ ಇದ್ರೂ ನಡಿತೈತಿ ನಾವು ಸುಟ್ಟು ಹೊಡಿಬೇಕೈತಿ ಅಂದ್ರೆ ಎಲ್ಲ ಇವರು ಸಂಜೀವ್ ಮಾನೆ ಅಷ್ಟ ಇವರು ರೆಕಾರ್ಡ್ ಬ್ರೇಕ್ 167 ಟನ್ 1 ಎಕರೆಗೆ ಬೆಳೆದಾರೆ ಕುಳೆ ಬೆಳೆನೂ 100 ಕ್ರಾಸ್ ಆಗಿತ್ತು ಅವರು ಇಲ್ಲಿ ಬಂದಾರೆ ಅವ್ರದ್ದು ಅನುಭವ ಇಲ್ಲಿ ವಿಸಿಟ್ ಮಾಡಿದ ಬಗ್ಗೆ ಅವ್ರ ಕಡೆಯಿಂದ ಕೇಳೋಣ. ನಮಸ್ತೆ, ನಾನು ಸಂಜೀವ್ ಮಾನೆ ಅಷ್ಟ ತಾಲೂಕು ವಾಳವಾ ಜಿಲ್ಲಾ सांगली. ಇಲ್ಲಿ ಬೆಲ್ಲದ ಬಾಗೇವಾಡಿದಾಗ ನಮ್ಮ ಫ್ರೆಂಡ್ ಸುಧೀರ್ ಕಟ್ಟಿ ಅವರು ಹೊಲ್ದಾಗ ಈಗ ಬಂದೇನಿ. ಭಾಳಷ್ಟು ಫಾರ್ಮರಿಗೆ ಇಲ್ಲಿ ಬಂದಾರು. ಇವತ್ತು ಕಬ್ಬು ಅವ್ರದ್ದು ಹಾರ್ವೆಸ್ಟ್ ಆಗಿ ಫ್ಯಾಕ್ಟ್ರಿಗೆ ಹೊಂಟೈತಿ. 2 ಎಕರೆ ಐತಿ. 2 ಎಕರೆದಾಗ ಇನ್ನೂ ಒಂದು 8 ಟನ್ ಕಟ್ ಆಗೋದೈತಿ, 8-10 ಟನ್. ಆದ್ರೂ 2 ಎಕರೆದಾಗ ಈಗ 208 ಟನ್ ಕಬ್ಬು ಫ್ಯಾಕ್ಟ್ರಿಗೆ ಹೋಗೈತಿ. ಇನ್ನೂ ಒಂದು 8 ಟನ್ ಹೋಗ್ತೈತಿ ಅಂದ್ರೆ 215 ಅಥವಾ 20 ಟನ್ 2 ಎಕರೆದಾಗ ಹೋಗ್ತೈತಿ. ಅಂದ್ರೆ ಪ್ರತಿ ಎಕರೆ 110 ಟನ್ ಇಷ್ಟು ಅವರೇಜ್ ಅವ್ರಿಗೆ ಈ ಸಾಲ ಸಿಗೋದೈತಿ. ಈ ಸಾಲ ಅಷ್ಟಲ್ಲ, 3-4 ವರ್ಷ ಆಯ್ತು ನಾ ಇಲ್ಲಿ ಬರ್ತೀನಿ, ಎಲ್ಲ ಫಾರ್ಮರ್ಸ್ನು ಇಲ್ಲಿ ಬರ್ತಾರೋ. ಪ್ರತಿ ವರ್ಷ ಅವ್ರದ್ದು ಪ್ರತಿ ಎಕರೆ 100 ಟನ್ಕಿಂತ ಹೆಚ್ಚು ಅವ್ರದ್ದು ಅವರೇಜ್ ಬರ್ತೈತಿ. ಇವ್ರು ಎಲ್ಲರೂ ಇಲ್ಲಿ ಫಾರ್ಮರ್ ಬಂದು ಕೇಳ್ತಾರೋ ಇವ್ರಿಗೆ ಹೆಂಗೆ ಇದು ಚಂದ ಅವರೇಜ್ ಬರ್ತೈತಿ, ಅದ್ರ ಸಲುವಾಗಿ ಏನು ಟೆಕ್ನಾಲಜಿ ಇದೆ. ಈ ಪ್ರತಿ ವರ್ಷ ಅವ್ರು ಒಂದು ಇಲ್ಲಿ ಮೇಳ ಇಲ್ಲಿ ಇದು ಮಾಡ್ತಾರೋ ತೊಗೋತಾರೋ. ಎಲ್ಲರೂ ಫಾರ್ಮರ್ಸ್ ಇಲ್ಲಿ ಬಂದು ಅವ್ರದ್ದೆಲ್ಲ ಪ್ಲಾಟ್ ನೋಡಿ ಏನೇನು ಮಾಡ್ತಾರೆ ಅದೆಲ್ಲ ಕಲ್ಕೊಂಡು ಎಲ್ಲರೂ ಆ ರೀತಿಯಿಂದ 100 ಟನ್ ಹೆಂಗೆ ಅವರೇಜ್ ಸಿಗ್ತೈತಿ ಈ ಪ್ರಕಾರ ಎಲ್ಲರೂ ಮಾಡೋಕೆ ಈಗ ಪ್ರಯತ್ನ ಮಾಡ್ತಾರೋ. ಒಂದು 2 ವರ್ಷದಾಗ ಒಂದು ಕನಿಷ್ಠ ಇಲ್ಲ ಅಂದರೆ ಈ ಭಾಗದಾಗ ಎಲ್ಲರೂ 100 ಟನ್ಕಿಂತ ಹೆಚ್ಚು ಪ್ರತಿ ಎಕರೆ ಅವರೇಜ್ ನಕ್ಕಿ ಅವ್ರಿಗೆ ಸಿಗ್ಬೋದು. ಈ ಪ್ರಕಾರ ಎಲ್ಲರೂ ಕೆಲಸ ನಡೆದೈತಿ. ಸುಧೀರ್ ಕಟ್ಟಿ ಅವ್ರಿಗೆ ಖರೆ ಅಂದ್ರೆ ಅವ್ರಿಗೆ ಧನ್ಯವಾದ ಎಲ್ಲ ಫಾರ್ಮರ್ ವತಿಯಿಂದ ಕೊಡಬೇಕು. ಭಾಳ ಚಂದ ಅಂತ ಇವರು ಇಲ್ಲಿ ಕೆಲಸ ಮಾಡಕದಾರು. ಎಲ್ಲರಿಗೂ ನಮಸ್ಕಾರ. ನಾನು ಸುಧೀರ್ ಕತ್ತಿ, ಬೆಲ್ಲದ ಬಾಗೇವಾಡಿ. ಈಗ ನಾವು ಕಬ್ಬು ಬೆಳಿಬೇಕಾದ್ರೆ ಮುಖ್ಯ ಕಾರಣಪ್ಪ ಅಂತಂದ್ರೆ ನಾವು 2000 ಮೊದಲಿಂದ ನಾವು ಕಬ್ಬು ಬೆಳ್ಕೊತ ಬಂದಿದ್ವಿ. 2018ರಿಂದ ನಾವು ಒಂದು ಹಾಲಪ್ಪನವ್ರು ಸರ್ ಅವರು ನಮಗೆ ಸಂಜೀವ್ ಮಾನ್ಯನವ್ರನ್ನ ಪರಿಚಯ ಮಾಡಿಕೊಟ್ರು. ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳು ಇರಬೇಕು.
ಹಂಗೆ ನಮಗೆ ಇಬ್ಬರು ನಮಗೆ ಏನು ಅದಾರಲ್ಲ ಇವು ಹಾಲಪ್ಪ ಸರವರು ಮತ್ತು ಸಂಜೀವನ ಮಾನೆಯವರು ಇವರಿಬ್ಬರು ನಮಗೆ ಗುರುವಾಗಿ ಹಿಂದೆ ನಿಂತರು. ಈಗ 2018-19ರಿಂದ ಇವರೊಂದು ಮಾರ್ಗದರ್ಶನ ಹಾಗೂ ಕೆಲವೊಂದು ನಿಜಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್, ಸಂಕೇಶ್ವರ ಇನ್ಸ್ಟಿಟ್ಯೂಟ್ ಇವ್ರು ಸೈಂಟಿಸ್ಟ್ಗಳು ಕೆಲವೊಂದು ನಮಗೆ ಭಾಳ ಚಂದ ಸಹಾಯ ಸಹಕಾರ ಮಾಡಿ ಈಗ ನಂದು 2019-20ರಿಂದ ಹಿಡ್ಕೊಂಡು ಇವತ್ತಿನ ಮಟ್ಟ ಫಸ್ಟ್ 42 ಗುಂಟೆ ಮಾಡಿ 108 ಟನ್ ಮಾಡಿ, 2 ಎಕರೆ ಮಾಡಿ 110 ಟನ್ ಮಾಡಿ, ಹೋದ ವರ್ಷ 2 ಎಕರೆ 15 ಗುಂಟೆ ಮಾಡಿ 270 ಟನ್ ಬೆಳೆದನು. ಅದಕ್ಕಿಂತ ಮೊದಲು 2 ಎಕರೆ 30 ಗುಂಟೆ 290 ಟನ್ ಆಗೈತಿ. ಇದೇ ಪ್ರಕಾರ ಇವ್ರದ್ದೊಂದು ಮಾರ್ಗದರ್ಶನದಿಂದ ನಾನೀಗ ಕಬ್ಬು ಬೆಳ್ಕೊತ ಬರತ್ತೀನಿ. ಈ ವರ್ಷ ನಂದು 2 ಎಕರೆ ಮಾಡಿದ್ನಿ. 2 ಎಕರೆದಾಗ ಈಗ 215ರಿಂದ 220 ಟನ್ ಮಟ್ಟ ಬೆಳ್ಬೋದು. ಅದಕ್ಕೆ ಸದ್ಯ ನಮ್ಮದು ಕಬ್ಬು 40ರಿಂದ 45 ಗಣಿಕೆ ಐತಿ. ಇವ್ರೊಂದು ಮಾರ್ಗದರ್ಶನ ಹಿಂಗೆ ಬೆಳ್ಕೊತ ಬಂದೆವು. ಅದೇ ಪ್ರಕಾರ ಹೆಂಗೆ ನಮ್ಮ ಡಾಕ್ಟರ್ ಸಂಜಯ್ ಮಾಣಿಯವರು ಸಂಜೀವಿನಿ ಗ್ರೂಪ್ ಅಂತೇಳಿ ಅವ್ರು ಮಹಾರಾಷ್ಟ್ರ 3-4 ರಾಷ್ಟ್ರದಾಗ ಮಾಡ್ಯಾರ. ಅವ್ರದ್ದೊಂದು ಮಾರ್ಗದರ್ಶನದಲ್ಲಿ ನಾನು ಒಂದು ಶುಗರ್ ಕೇನ್ ಕಲ್ಪವೃಕ್ಷದ ಗ್ರೂಪ್ ಮಾಡಿ ಆಮೇಲೆ ನಮ್ಮ ರೈತರನ್ನೆಲ್ಲ ಕಲೆಕ್ಟ್ ಇದು ಮಾಡ್ಕೊಂಡು ಈಗ ಕಮ್ಮಿ ಆದರೂ ನಂದು 5 ಜಿಲ್ಲಾದಾಗ 4500 ಜನ ನಂದು ಶುಗರ್ ಕೇನ್ ಕಲ್ಪವೃಕ್ಷ ಗ್ರೂಪ್ನಾಗ ಅದಾರೆ. ಆಮೇಲೆ ರೈತರಿಗೆಲ್ಲ ಆನ್ಲೈನ್ ತರಬೇತಿ ಕೊಟ್ಟೇವಿ. ಅದಕ್ಕೆ ಭಾಳ ಸಹಕಾರ ಕೊಟ್ಟಾರ ಮಾನ್ಯನವರು, ಹಾಲಪ್ಪನ ಸರ್ ಅನ್ನೋರು. ಆಮೇಲೆ ಅದರಂತ ವರ್ಷದಾಗ ಒಂದು 2-3 ಹಿಂಗೆ ಫೀಲ್ಡ್ ವಿಸಿಟ್ ಮಾಡಿಸಿ ರೈತರಿಗೆ ಒಂದು ಮಾರ್ಗದರ್ಶನ ಕೊಡ್ಸ್ಕೊತ ಬಂದೀನಿ. ಪ್ರತಿ ವರ್ಷ ನಂದು ಇಲ್ಲಿ ಒಂದು ಕಬ್ಬು ಟೈಮ್ದಾಗ ನಂದು ಪ್ರತಿ ವರ್ಷ ಇಲ್ಲಿ ಕರೆದು 5 ಜಿಲ್ಲಾದಿಂದ ಎಲ್ಲ ನಮಗೆ ಇಲ್ಲಿ ರೈತರು ಬಂದಾರ. ಈಗ ಒಂದು 200-300 ಜನ ರೈತರು ಬಂದು ನಮ್ಮ ಇಲ್ಲೊಂದು ಸರ್ದು ಎಲ್ಲರದು ಮಾರ್ಗದರ್ಶನ ತೊಗೊಂಡು ಎಲ್ಲ ಚೆಂದಂಗೆ ಬೆಳೆತಾರ. ಹೋದ ವರ್ಷ ನಮ್ಮ ಮಾರ್ಗದರ್ಶನದೊಳಗೆ ಗ್ರೂಪ್ ಒಳಗೆ ಒಂದು 1200 ಎಕರೆ ಆಗಿತ್ತು. ಅವ್ರು 30-35 ಒಟ್ಟು ನೋಡಲ್ದವ್ರ ಈ ಪ್ರೆಸೆಂಟ್ 65-70-80 ಒಂದು ಕೆಲವೊಂದು ರೈತರು 100 ಟನ್ ಮಟ್ಟ ಬೆಳೆದಾರ. ಇದೇ ಪ್ರಕಾರ ಮುಂದೆ ರೈತರ ಒಂದು ಸರಿಯಾಗಿ ಮಾರ್ಗದರ್ಶನ, ಸರಿಯಾಗಿ ಗುರುಗಳೊಂದು ಮಾರ್ಗದರ್ಶನ ತೊಗೊಂಡು ಇದಕ್ಕಿಂತ ಹೆಚ್ಚಿನ ಇಳುವರಿ ತಗೋಬೇಕಂತೇಳಿ ಹೇಳಿ ಧನ್ಯವಾದಗಳು. ನಮಸ್ಕಾರ. ನಾನು ಸಹಾಯಕ ಕೃಷಿ ನಿರ್ದೇಶಕರು ಹುಕ್ಕೇರಿ ತಾಲೂಕು. ಈಗ ಇಲ್ಲೆಲ್ಲ ಅಗದಿ 100 ಟನ್ ಮ್ಯಾಲೆ ಬೆಳೆದಂಥ ದಿಗ್ಗಜರೇ ಅದ ರೀ. ಡಾಕ್ಟರ್ ಸಂಜೀವ್ ಮಾಣೆ ಸಾಹೇಬ್ರು ಇರ್ಬೋದು, ಹಾಲಪ್ಪನವ್ರು ಸರ್ ಇರ್ಬೋದು. ಅದನ್ನು ಅವ್ರ ಮಾರ್ಗದರ್ಶನದೊಳಗೆ ಈಗ ನಮ್ಮ ಸುಧೀರ್ ಕತ್ತಿ ಅವರು ಸಹಿತ ಅದನ್ನು ಫಾಲೋ ಮಾಡ್ಕೋತ ಪ್ರತಿ ವರ್ಷ 100 ಟನ್ ಮೇಲೆ ಅವರು ತೆಗಿಯಾಕತ್ತಾರ. ಅದನ್ನು ಅವರು ಪ್ರತಿ ಬೇರೆ ಜಿಲ್ಲೆ ರೈತರಿಗೂ ಸಹಿತ ಪ್ರತಿ ವರ್ಷ ಈ ಫೀಲ್ಡೇ ಮಾಡಿ ಅವರಿಗೂ ಅದನ್ನು ಮಾರ್ಗದರ್ಶನ ಮಾಡ್ಕೋತ ರೈತರಿಗೆ ಒಂದು ಒಳ್ಳೆಯ ಅನುಕೂಲ ಕೊಡಾಕತ್ತಾರ. ನಾನು ಹೋದ ಸಲನೂ ಬಂದಿದ್ದೆ ಈ ಫೀಲ್ಡಿಗೆ. ಈಗ ಈ ಒಂದು ಸುಧೀರ್ ಕತ್ತಿಯವರು ನಮ್ಮ ತಾಲೂಕಿನವರು ಅನ್ನೋದು ನಮಗೂ ಒಂದು ಹೆಮ್ಮೆ. ನಮ್ಮ ಇಲಾಖೆಯ ಒಂದು ಸಹಕಾರದೊಂದಿಗೆ ಅವರು ನಮ್ಮ ಸಹಕಾರವನ್ನು ತೊಗೊಳ್ತಾ ಇದ್ದಾರೆ. ತೊಗೊಂಡು ಬೇರೆ ಜಿಲ್ಲೆ ಅಂತ ಏನು ರೈತರನ್ನ ಕರೆಸಿ ಅವ್ರಿಗೆ ಮಾರ್ಗದರ್ಶನ ಮಾಡಾಕತ್ತಾರಲ್ಲ, ಇದು ಅತ್ಯಂತ ಶ್ಲಾಘನೀಯವಾದದ್ದು. ಅದನ್ನು ಪ್ರತಿ ವರ್ಷ ಅವರು ನಡೆಸ್ಕೊತ ಬರಾಕತ್ತಾರ. ಅದನ್ನು ಇನ್ನೂ ಮುಂದುವರಿಸಲಿ ಮತ್ತು ನಮ್ಮ ಇಲಾಖೆಯಿಂದನೂ ಸಹಿತ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೇವೆ ಅಂತ ಹೇಳಿ ಹೇಳ್ತಾರೆ. ಅದು ನಮ್ಮ ಗ್ರೂಪ್ನಾಗ ಕೇಳ್ತಿರ್ತಾರೆ ಯಾವ ತಳಿ ಹೆಂಗೆ ಬರ್ತೈತಿ ಏನೈತಿ ಅದನ್ನ ಮತ್ತೊಬ್ಬ ಕೇಳೋಕ್ಕಿಂತ ನಮ್ಮ ಹೊಲದಾಗ ಈಗ ಒಂದು ಈಗ 12ರಿಂದ 13 ವೆರೈಟಿ ನಾವು ಈಗ ಹಚ್ಚಿದ್ದೀವಿ. ಇನ್ನೂ ಒಂದು 10-12 ವೆರೈಟಿ ತಂದು ಹಚ್ಚಿ ಅಂದ್ರೆ ಒಬ್ಬ ರೈತರು ಇಲ್ಲಿ ಬಂದ್ರೆ ಎಲ್ಲ ವೆರೈಟಿ ಅವ್ರು ನೋಡೋಕೆ ಸಿಗ್ಬೇಕು. ಆ ಟೈಪ್ ಒಂದು ಡೆಮೋ ಮಾಡತ್ತೀವಿ ರೀ. ಇದೊಂದು ಹೊಸದಾಗಿ ಮಾಡತ್ತೀವಿ ಸರ್. ಬೆಸ್ಟ್ ಭಾಳ ಇದು ಇರಲೇಬೇಕು. ಯಾಕಂದ್ರೆ ಎಲ್ಲರೂ ಕೇಳ್ತಾರೆ ಹೊಸ ತಳಿ ಬಂದು ಹಾಂ ರೀ ಹೆಂಗೈತೆ ಅಂತೇಳಿ. ನಿಮ್ಮ 86-032 ಜೊತೆ ಕಂಪೇರ್ ಮಾಡೋಕೆ ಅದು ಕಂಪೇರ್ ಮಾಡಿಸ್ಮ ಅದಕ್ಕೆ ಫಸ್ಟ್ ಒಂದು ಹಚ್ಕೊಂಡ್ರಿ ಏನು ರೀ ಎಲ್ಲ ವೆರೈಟಿ ಎಲ್ಲ ನೋಡ್ರಿ ಯಾವ ಇದ್ರದ್ದೆಲ್ಲ ತಾಯಿ ಎಲ್ಲ 86-032 ಇದ್ರದ್ದು ತಾಯಿ ಅದ, ಇದ್ರದ್ದು ತಾಯಿ ಅದ. ಒಂದು ಚಾಲನೆ ದೊರೀತಾ ಇದೆ. ಡಾಕ್ಟರ್ RB ಬಕ್ಷಿ ಹಾಗೂ ಅಧ್ಯಕ್ಷ ಅತಿಥಿ ಮಹೋದಯರೆಲ್ಲರೂ ಸೇರಿ ಈ ಒಂದು ಉದ್ಘಾಟನೆಯಲ್ಲಿ ಸಾಕ್ಷಿಯಾಗಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಈ ಉದ್ಘಾಟನೆಗೆ ನಾವು ಕೂಡ ಸಾಕ್ಷಿಯಾಗೋಣ. ಕ್ಷಮಿಸಿ, ಡಾಕ್ಟರ್ MB ಬಕ್ಷಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ನೀಡಿದ್ದಾರೆ. ಸಂಘ ನಮಸ್ಕರಿಸಿ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕರಿಸಿ, ಅದರಲ್ಲಿ ವಿಶೇಷವಾಗಿ ಹಾಲಪ್ಪ ಸರ್ ಅವರು, ಡಾಕ್ಟರ್ ಸಂಜಯ್ ಮಾಣಿಯನ್ನವರು, ಪಟ್ಗುನ್ ಸರ್ ಅವರು ಬರಬೇಕಾಗಿತ್ತು, ಬರಲಿಲ್ಲ. RB ನಾಯ್ಕರ್ ಅವರು, ಮಂಜುನಾಥ್ ಚೌರಡ್ಡಿ ಸರ್ ಅವರು, RB ಸುತ್ತಗುಂಡಿ ಸರ್ ಅವರು, SS ನೂಲಿ ಸರ್ ಅವರು, ಸಮೀರ್ ಲೋಕಾಪುರ್ ಸರ್ ಅವರು ಎಲ್ಲರಿಗೂ ನಮಸ್ಕರಿಸಿ ಪ್ರಸ್ತಾವಕ ಭಾಷೆನ ಒಂದು 2 ಮಿನಿಟ್ ಮಾತಾಡ್ತೀನಿ. ಭಾಳ ಟೈಮ್ ಆಗೈತಿ, ಯಾಕಂದ್ರೆ ಇನ್ನೂ ಭಾಳ ಮಂದಿ ಮಾತಾಡೋದ್ರೆ. ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಯಾಕಂದ್ರೆ ಒಂದು ಯಾವುದೋ ಜೀವನದಾಗ ನಾವು ಏನೋ ಮಾಡ್ಬೇಕಾದ್ರೆ
ಮುಂದೊಂದು ಗುರಿ ಇಟ್ಕೊಂಡು ಹಿಂದೆ ಗುರುಗಳನ್ನ ಇಟ್ಟು ಆಶೀರ್ವಾದ ಇತ್ತಂದ್ರೆ ಮನುಷ್ಯ ಎಷ್ಟು ಬೇಕಾದಷ್ಟು ಮುಂದೆ ಹೋಗಾಕ ಕಾರಣ ಉದಾಹರಣೆ ನಾನು. ಯಾಕಂದ್ರೆ ರೀ ನಾನು 2018-19 ಮೊದಲು ನಂದು ಏನೋ ಒಂದು ಸೆತಿಗೆ ಮಾಡ್ತೀನಿ. ಅದಕ್ಕಿಂತ ಮೊದಲು 2013 2.5 ಫುಟ 3 ಫುಟ್ ಸಾಲ. ಯಾವಾಗ ನನಗೆ ಫಸ್ಟ್ ಗುರುಗಳು ಹಾಲಪ್ಪನ ಸರ್ 2013 ನಮಗೆ ಪರಿಚಯ ಆಯಿತು. ಅವ್ರು ಹೊಲಕ್ಕೆ ಹೋಗಿ ಬಂದಾಗಿಂದ ಅವರು ಒಂದು ಮಾರ್ಗದರ್ಶನದಾಗ 4 ಫುಟ್ ಬಂದು ಅತಿ ಇದರಲ್ಲೇ 4 ಫುಟ್ ಬಂದು. ಆಮೇಲೆ ಡಾಕ್ಟರ್ ಸಂಜೀವ್ ಮಾನ್ಯನ್ ಅವ್ರದ್ದೆಲ್ಲ ಪಟ್ಟಿಗೆ 4.5 ಹೋಗಿ 5 ಮಾಡಿದ್ದು. ಹಂಗೇನೈತಿ ಅದಕ್ಕೆ ಯಾವುದೋ ಪ್ರಶ್ನೆ ಒಂದು ಗುರುಗಳೊಂದು ಆಶೀರ್ವಾದ ಇರಬೇಕು, ನಮಗೊಂದು ಗುರಿ ಇರ್ಬೇಕಂತೇಳಿ ಮಾಡ್ಕೋತ ಈಗ ನಾವು ಈಗ ಸತತ 5ನೇ ವರ್ಷ ಎಲ್ಲ ಒಂದು ಮಾರ್ಗದರ್ಶನದಾಗ ಹಾಗೂ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಇವರು ನಾಯ್ಕರ್ ಸರ್ ಅವರು, ಅದಕ್ಕಿಂತ ಪಟ್ಗುನ್ ಸರ್ ಅವರು ಹಾಗೂ ನಮ್ಮ ಮಂಜುನಾಥ್ ರೆಡ್ಡಿ ಅವರು. ಯಾಕಂದ್ರೆ ಯಾವುದೋ ಒಂದು ಅಗ್ರಿಕಲ್ಚರ್ ಮಾಡಬೇಕಾದ್ರೆ ರೈತಕ್ಕೆ ಅಂತೂ ಬೇಕೇ ಬೇಕು, ಅದ್ರ ಹಿಂದೆ ಸೈನ್ಸು ಬೇಕಾಗ್ತದೆ. ಯಾಕಂದ್ರೆ ನಮಗೆಲ್ಲ ಗೊತ್ತಾಗಂಗಿಲ್ಲ, ಇದಾಗಂಗಿಲ್ಲ. ಅದಕ್ಕೇನೈತಿ ಹಿಂದೆ ಸೈನ್ಸ್ ಆಮೇಲೆ ಸೈಂಟಿಸ್ಟ್ ಪ್ರಕಾರ ಅವ್ರದ್ದು ಒಂದು ಸಲಹೆ ತಗೊಂಡು ಅವ್ರೊಂದು ಮಾರ್ಗದರ್ಶನದಾಗ ನಾವು ಬೆಳೆಯಕತ್ತು ಅಂದ್ರೆ ನಮಗೊಂದು ಇಳುವರಿ ಹೆಚ್ಚಿನ ಇಳುವರಿ ಬರೋಕೆ ಒಂದು ಅನುಕೂಲ ಆಗ್ತೈತಿ. ಅದ ಪ್ರಕಾರ ನಮಗೆಲ್ಲ ಇವ್ರು ನಮಗೆ ಸಹಾಯ ಸಹಕಾರ ಭಾಳ ಕೊಟ್ಟಾರ. ಯಾಕಂದರೆ ಈಗ ನೂಲಿ ಸರ್ ಅವರಾಗಲಿ, ಆಮೇಲೆ ಚೌರಡಿ ಸರ್ ಅವರಾಗಲಿ, ಸುತ್ತಗುಂಡಿಯವ್ರ ಸರ್ ಆಗಲಿ. ಯಾಕಂದ್ರೆ ನಾವು ಯಾವಾಗ ಬೇಕಾದಾಗ ಫೋನ್ ನನಗೆ ಹೊಲ್ದಾಗ ಏನರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಒಂದು ಏನರ ನಮ್ಗೆ ತಿಳಿಲಿಗಿತ್ತು ಅಂದ್ರೆ ಅವ್ರು ಫೋಟೋ ಹೊಡೆದು ಅವ್ರಿಗೆ ಕಳಿಸ್ಬಿಡ್ತೀನಿ. ಅವ್ರು ಕಳಿಸ್ಬಿಟ್ಟಿಗೆ ಅವ್ರು ಇಮಿಡಿಯೇಟ್ ಅವ್ರು ಎಂಥ ಬ್ಯುಸಿ ಇದ್ರು ಕಡಿಗೆ ಒಂದು ಮೆಸೇಜ್ ಹಾಕಿ ಇಲ್ಲ ಈ ಔಷಧ ಹೊಡ್ಕೋರಿ ಇದಾಗೈತಿ ಒಂದು ಮಾರ್ಗದರ್ಶನ ಕೊಡ್ತಾರೆ. ಹಂಗೇನೈತಿ ಅದ್ರ ಸಂಬಂಧ ಅವರೊಂದು ಹಿಂದಿಂದ ಬಂದು ಮಾರ್ಗದರ್ಶನ ಬೇಕಾಗ್ತೈತಿ. ಈಗ ನಾವು ಈಗ ಸದ್ಯ 5ನೇ ವರ್ಷ ನಾನು ಕಬ್ಬು ಬೆಳೆತಿದ್ದ. ಈಗ ನಮ್ದು ಹೋದ ವರ್ಷ 215 ಗುಂಟೆಗೆ 270 ಟನ್ ಆಗಿತ್ತು. ಈ ವರ್ಷ ನಮ್ದು ಈಗ ಬರೋಬ್ಬರಿ 2 ಎಕರೆ ಐತಿ. ಈಗ 208 ಟನ್ ಹೋಗಿತ್ತು, ಇನ್ನೊಂದು 8 ಟನ್ ಇದೈತಿ. ಅಂದಾಜು 215ರಿಂದ 20 ಮಟ್ಟ ಆಗ್ಬೋದು. ಅದಕ್ಕೆ ನಾವು ವರ್ಷ 100 ಕ್ರಾಸ್ ಹಾಕೋತ ಬಂದೇವಿ. ಮತ್ತು ಈಗ ನೀವು ಎಲ್ಲ ನಮಗೊಂದು ಮಾರ್ಗದರ್ಶನದಾಗ ಶುಗರ್ ಕೇನ್ ಕಲ್ಪವೃಕ್ಷ ಗ್ರೂಪಿನ ಸದಸ್ಯರು, ಶುಗರ್ ಕೇನ್ ಗ್ರೂಪ್ ಸದಸ್ಯರು ನಂದು ಈಗ ಸದ್ಯ 4500 ಜನ ಒಂದು ಗ್ರೂಪ್ನಾಗ ಜಾಯ್ನ್ ಆಗ್ಯಾರ. ನೀವೆಲ್ಲ ಬಂದವರಲ್ಲ ಶುಗರ್ ಕೇನ್ ಕಲ್ಪವೃಕ್ಷ ಸದಸ್ಯರ. ಯಾಕೆ ನಿಮಗೊಂದು ನಾವು ಧನ್ಯವಾದ ಹೇಳ್ತೀನಿ. ನಿಮ್ಮದು ಒಂದೆಲ್ಲ ಚೆಂದಾಗಿ ಮಾರ್ಗದರ್ಶನ ನಾವು ಕೊಡತ್ತೀರಿ. ಅದು ಇಲ್ಲೇ ಕೆಲವೊಂದು ಇಷ್ಟು ಆಗಿದ್ರೆ ರೈತರು ಎಷ್ಟು ಆಸಕ್ತಿಯಿಂದ ಮಾಡತ್ತಾರ ಅಂದ್ರೆ ಏನು ಬೇಕಾಗ್ತಾಳೆ ನಾವು ನುಟನ್ ಬೆಳೆಯವ್ರನ್ನ. ಈ ಪ್ರಕಾರ ಒಂದು ದಿನ ಫೋನ್ ಇರ್ತೈತಿ, ವಾರಕ್ಕೊಮ್ಮೆ ಫೋನ್ ಇರ್ತೈತಿ, ಅದು ಬಂದು ನೋಡ್ತಾರೆ, ಇದು ನೋಡ್ತಾರೆ. ಹಂಗೆ ನೀವು ಎಲ್ಲ ಚಂದಂಗೆ ಒಂದು ಮಾರ್ಗದರ್ಶನ ಒಂದು ಗುರು ಹಿರಿಯರ ಒಂದು ಆಶೀರ್ವಾದದಿಂದ ಅವ್ರ ಮಾರ್ಗದರ್ಶನದಿಂದ ನಮ್ಮ ಶುಗರ್ ಕೇನ್ ಕಲ್ಪವೃಕ್ಷ ಗ್ರೂಪ್ ಇನ್ನೂ ಎತ್ತರ ಬೆಳೀಲತ್ತೊಂದು ಆಸೆ ಹಿಂಗೆ ಗ್ರೂಪ್ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳಿ ನಾವೊಂದು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಹಿರಿಯರೂ ಆದಂಥ ಮತ್ತು ನಮ್ಮ ಗುರುಗಳು ಆದಂಥ ರುದ್ರಕುಮಾರ್ ಹಾಲಪ್ಪನವ್ರು ಸರ್, ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ ಸಂಜೀವ್ ಮಾಣೆ ಸಾಹೇಬ್ರೆ, ಹಾಗೂ ಸಂಕೇಶ್ವರ್ ಕೃಷಿ ಸಂಶೋಧನಾ ಕೇಂದ್ರದಿಂದ ಆಗಮಿಸಿದಂಥ ಡಾಕ್ಟರ್ ನೂಲಿ ಸಾಹೇಬ್ರೆ, KVK ಮತ್ತಿಕೊಪ್ಪದಿಂದ ಆಗಮಿಸಿದಂಥ ಚೌರಡ್ಡಿ ಸಾಹೇಬ್ರೆ, ಹಾಗೂ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯ ಇಂದ ಆಗಮಿಸಿದಂಥ ಸುತ್ತಗುಂಡಿ ಸಾಹೇಬ್ರೆ, ಹಾಗೂ ಸುಧೀರ್ ಕತ್ತಿ ಸಾಹೇಬ್ರೆ, ಹಾಗೂ ಪ್ರಗತಿಪಥ ರೈತರು ಮತ್ತು ಇಲ್ಲಿ ನೆರೆದಂಥ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂಥ ನನ್ನ ಎಲ್ಲ ರೈತ ಬಾಂಧವರೇ ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರಾದಂಥ ರಾಜು ಬಾಗಲಕೋಟೆ ಅವರೇ, ನಂದಕುಮಾರ್ ಅವರೇ, ನಾನು ಸಹಾಯಕ ಕೃಷಿ ನಿರ್ದೇಶಕರಾಗಿ ಈ ತಾಲೂಕಿಗೆ ಈಗ 2 ವರ್ಷ ಹಿಂದೆ ಬಂದೆ. ಹೋದ ವರ್ಷ ಸಹಿತ ನಮ್ಮ ಈ ಕ್ಷೇತ್ರೋತ್ಸವವನ್ನು ನಮ್ಮ ಸುಧೀರ್ ಕತ್ತಿಯವರು ಏರ್ಪಾಟ್ ಮಾಡಿದರು. ಅದಕ್ಕೂ ಸಹಿತ ನಾ ಬಂದಿದ್ದೆ. ಅವಾಗ ನಾ ಲಾಸ್ಟ್ ಇಯರಿಂದ ನೋಡ್ತಾ ಇದ್ದೀನಿ ಅವರ ಒಂದು ಬೇಸಾಯ ಪದ್ಧತಿಯನ್ನು ನೋಡ್ತಾ ಇದ್ದೀನಿ ನಾನು. ಅವರು ಮತ್ತು ನಾವು ಡಾಕ್ಟರ್ ಸಂಜೀವ್ ಮಾಣೆ ಸಾಹೇಬರು ಲಾಸ್ಟ್ ಇಯರ್ನ ಅವ್ರನ್ನ ಉಪನ್ಯಾಸವನ್ನು ಕೇಳಿದೆ. ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದ್ರೆ ರೈತ ಕುಲಕ್ಕೆ ಅವರು ಸಲ್ಲಿಸುವಂಥ ಒಂದು ಏನು ಮಾಡ್ತಾ ಇದ್ದಾರಲ್ಲ, ಈ ಒಂದು ಕೆಲಸ ನಮ್ಮ ಯೂನಿವರ್ಸಿಟಿ ಆಗಲಿ ಕೃಷಿ ಇಲಾಖೆಯಿಂದಲೂ ಸಹಿತ ಆಗಿಲ್ಲ. ಅದನ್ನು ನಮ್ಮ ರುದ್ರಕುಮಾರ್ ನಮ್ಮ ಹಾಲಪ್ಪನವ್ರು ಸರ್ ಎಷ್ಟೋ ವರ್ಷಗಳ ಹಿಂದೆ ಆ ಒಂದು ಸ್ಪೇಸಿಂಗ್ ಏನು ಮಾಡಿದ್ರಲ್ಲ ಅವರೇ ಮೊದಲೇ ಸಲ ಮಾಡಿದರು. ಆವಾಗೂ ಸಹಿತ ಅವರ ಹೊಲಕ್ಕೆ ನಾವು ಹೋಗಿದ್ವಿ ಇಲಾಖೆ ವತಿಯಿಂದ. ಅಲ್ಲಿಂದ 100 ಟನ್ ಬೆಳೆದಂಥ ಮೊದಲನೇದವರು ಅವರು ಹಾಲಪ್ಪನವ್ರು ಸರ್. ನನಗನ್ನಿಸ್ತದ ಮೊದಲೇ ವ್ಯಕ್ತಿ ಕಬ್ಬಿನೊಳಗೆ 100 ಟನ್ ಬರ್ತದಂತ ಯಾರಿಗೂ ಅದು ಊಹೆನೂ ಇರಲಿಲ್ಲ. ಅಂಥದ್ರೊಳಗೆ ನಮ್ಮ ಹಾಲಪ್ಪನವ್ರು ಸರ್ ಅದನ್ನು ಮಾಡಿ ತೋರಿಸಿದ್ರು. ಆವಾಗ
ಮಾಡಿ ತೋರಿಸಿದ ನಂತರ ಮುಂದೆ ನಮ್ಮ ಡಾಕ್ಟರ್ ಸಂಜೀವ್ ಮಾನೆ ಸಾಹೇಬರು ಸಹಿತ ಅದರಲ್ಲೇ ಮತ್ತಷ್ಟು ಪ್ರಗತಿ ಮಾಡಿ ವೈಜ್ಞಾನಿಕವಾಗಿ ಯಾವ ರೀತಿ ಕೃಷಿ ಮಾಡಿ ನಾವು ಇಳುವರಿಯನ್ನು ಹೆಚ್ಚು ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ರು ಅವರು. ಅವರ ಒಂದು ಮಾರ್ಗದರ್ಶನದೊಳಗೆ ಈಗ ನಮ್ಮ ಸೂರ್ಯಕತ್ತಿ ಅವರು ಸಹಿತ ಕಳೆದ ಹಲವಾರು ವರ್ಷಗಳಿಂದ ಅವರಿಗೆ ಆ ಸಾಧನೆಯನ್ನು ಮಾಡ್ಕೋತ ಹೊಂಟಾರ. ನೀವೆಲ್ಲ ಕಬ್ಬನ್ನು ಬೆಳೀತಾ ಇದ್ದೀರಿ. ಕಬ್ಬು ಒಂದು ಮುಖ್ಯವಾದ ವಾಣಿಜ್ಯ ಬೆಳೆ. ರೈತರಿಗೆ ಅವರ ಒಂದು ಜೀವನ ಆಧಾರಕ್ಕೆ ಬೇರೆ ಬೆಳೆಕ್ಕಿಂತ ಇದರಲ್ಲಿ ಅವರಿಗೆ ಭಾಳಷ್ಟು ಲಾಭ ಇದೆ. ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದ್ರೆ, ತಾವೆಲ್ಲ ಕಬ್ಬು ಬೆಳೆಯೋಕ್ಕೆ ಸಾಧ್ಯ ಇದ್ದಂದ್ರೆ ಕಬ್ಬನ್ನು ಬೆಳೀರಿ. ಅದ್ರ ಜೊತೆಗೆ ಬೇರೆ ಬೆಳೆಯನ್ನು ಬೆಳ್ಕೋತ ತಾವು ಬೆಳೆ ವೈವಿಧ್ಯತೆಯನ್ನು ಮಾಡಿಕೊಂಡು ಕಬ್ಬನ್ನು ಬಿಡಕ್ಕೆ ಹೋಗ್ಬೇಡ್ರಿ. ಕಡಿಮೆ ಒಂದು ಕ್ಷೇತ್ರದೊಳಗೆ ಹೆಚ್ಚಿನ ಒಂದು ಇಳುವರಿ ಮಾಡ್ಕೋತ ಹೋದ್ರಪ್ಪ ಅಂತಂದ್ರೆ ಅದರೊಳಗೆ ಸಾಕಷ್ಟು ತಾವು ಲಾಭವನ್ನು ತೆಗಿಯೋಕ್ಕೆ ಸಾಧ್ಯ ಐತಿ. ಈಗ ಅವ್ರು ಮಾತಾಡ್ತಾರೆ, ಅವರಿಗೆ ನಾವು ಹೆಚ್ಚು ಸಮಯವನ್ನು ಕೊಡಬೇಕಾಗಿದೆ. ನಾನು ನನ್ನ ಇಲಾಖೆಯ ವತಿಯಿಂದ ಒಂದು 2 ಮಾತನ್ನು ಹೇಳೋತಪ್ಪ ಅಂತಂದ್ರೆ, ಸುಧೀರ್ ಕತ್ತಿಯವರು ಯಾವಾಗಲೂ ಅವರ ಒಡನಾಟ ಇದ್ದೇ ಇರ್ತದೆ. ನಾವು ಬರ್ತಿರ್ತೇವೆ ಅವರಿಗೆ. ನಮ್ಮ ಇಲಾಖೆ ವತಿಯಿಂದ ಅವರು ಸಹಕಾರವನ್ನು ಕೇಳ್ತಿರ್ತಾರೆ. ನಾವು ಸಹಿತ ಅವರಿಗೆ ಒಂದು ತಂತ್ರಜ್ಞಾನ ಇರ್ಬೋದು, ಇಲಾಖೆಯ ಸಹಾಯ ಸೌಲಭ್ಯಗಳೇನು ಇರ್ಬೋದು, ಅವರಿಗೆ ನಾವು ಕೊಡ್ತಾ ಇರ್ತೇವೆ. ಅದೇ ರೀತಿ ಬೇರೆ ರೈತರಿಗೂ ಸಹಿತ ಅವರು ಮಾರ್ಗದರ್ಶನವನ್ನು ನಾವು ನಮ್ಮ ತಾಲೂಕಿನ ರೈತರಿಗೂ ಸಿಗಲಿ, ಮತ್ತು ನಾವು ಎಲ್ಲೆಲ್ಲಿ ರೈತರನ್ನ ಕೂಡಿಸಿ ಅವ್ರನ್ನೂ ಸಹಿತ ಆಹ್ವಾನಿಸಿ ನಾವು ಬೇರೆ ರೈತರಿಗೆ ಅವರ ಒಂದು ಟೆಕ್ನಾಲಜಿ ಮುಟ್ಲಿ ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಏರ್ಪಾಡು ಮಾಡ್ತೇವೆ. ಮತ್ತು ನಮ್ಮ ಸೈಂಟಿಸ್ಟು ಬಂದಾರ, ನೂಲಿ ಸರ್ ಬಂದಾರ, ನಮ್ಮ ಚೌರಡ್ಡಿಯವ್ರು ಬಂದಾರ. ಅವರು ಈ ಒಂದು ಕಬ್ಬಿನೊಳಗೆ ಸಾಕಷ್ಟು ಅವರು ಪ್ರಯೋಗಗಳನ್ನು ಮಾಡ್ಯಾರ. ಸಾಕಷ್ಟು ಅನುಭವ ಐತಿ. ಅವ್ರ ಮಾತನ್ನು ತಾವು ಕೇಳಬೇಕು. ಅವರ ಒಂದು ಇದನ್ನು ಉಪನ್ಯಾಸವನ್ನು ಮುಂದೆ ನೀವು ಕೇಳ್ತೀರಿ. ನಾನೊಂದು 5 ನಿಮಿಷ ನಾವೊಂದು ಯಾವುದ್ರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ನಾನು MSc ಸೂಕ್ಷ್ಮ ಜೀವಶಾಸ್ತ್ರದೊಳಗೆ MSc ಮಾಡೋದ್ರಿಂದ ಸ್ವಲ್ಪ ಜೈವಿಕ ಗೊಬ್ಬರದ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತೇನೆ. ಜೈವಿಕ ಗೊಬ್ಬರಗಳು ತಾವೆಲ್ಲ ಈ ಸುಧೀರ್ ಕತ್ತಿ ಅವರು ಬೇಸಾಯದ ಒಂದು ಪ್ರಾಕ್ಟೀಸನ್ನು ನೋಡಿರ್ತೀರಿ. ಅದರೊಳಗೆ ಜೈವಿಕ ಗೊಬ್ಬರದ ಉಪಯೋಗ ಅವ್ರು ಮಾಡ್ತಾರೆ. ಜೈವಿಕ ಗೊಬ್ಬರ ಬಗ್ಗೆ ತಮಗೆಲ್ಲ ಗೊತ್ತೈತೆ ಅಂತ ನಾನು ತಿಳ್ಕೊಂಡೆ. ಏನಪ್ಪ ಜೈವಿಕ ಗೊಬ್ಬರಗಳು ಅಂತಂದ್ರೆ, ಇವು ಸೂಕ್ಷ್ಮಾಣುಜೀವಿಗಳ ಒಳಗೊಂಡಂಥ ಒಂದು ಗೊಬ್ಬರಗಳು. ಸೂಕ್ಷ್ಮ ಜೀವಿಗಳಂದ್ರೆ ಏನು? ಅವು ನಮ್ಮ ಕಣ್ಣಿಗೆ ಕಾಣದಂಥ ಒಂದು ಲೋಕ ಐತಿ. ಜೀವಿಗಳೊಳಗೆ 3 ಅದಾವೆ, ಹೌದಾ? ಒಂದು ಪ್ರಾಣಿಗಳು, ಸಸ್ಯಗಳು, ಮತ್ತೊಂದು ಸೂಕ್ಷ್ಮ ಜೀವಿಗಳು ಅಂತೇಳಿ. ಸೂಕ್ಷ್ಮ ಜೀವಿಗಳು ನಮಗೆ ಇವೆರಡು ಕಾಣಿಸ್ತಾವೆ. ಸಸ್ಯಗಳು ಕಾಣಿಸ್ತಾವೆ, ಪ್ರಾಣಿಗಳು ಕಾಣಿಸ್ತಾವೆ. ಆದ್ರೆ ಸೂಕ್ಷ್ಮ ಜೀವಿಗಳು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲಪ್ಪ ಅಂತಂದ್ರೆ, ಅವುಗಳ ಗಾತ್ರ ಏನೈತಲ್ಲ 0.1 ಮಿಲಿಮೀಟ್ರ್ಕ್ಕಿಂತ ಕಡಿಮೆ. ಅಂದ್ರೆ ಸೂಜಿ ಮಣಿ ಇರ್ತೈತಲ್ಲ ಅದಕ್ಕಿಂತನೂ ಕಡಿಮೆ ಇರ್ತಾವ. ಹೀಗಾಗಿ ಅದು ಕಣ್ಣಿಗೆ ಕಾಣೋದು. ನಮ್ಮ ಕಣ್ಣಿನ ಕೆಪಾಸಿಟಿ ಐತಲ್ಲ, ಸಾಮರ್ಥ್ಯ, ಅದರದ್ದು ಗ್ರಹಿಸುವ ಶಕ್ತಿ 0.1 ಮಿಲಿಮೀಟ್ರ್ ಅಷ್ಟೇ. ಅದಕ್ಕಿಂತ ಸಣ್ಣ ಇರುವಂಥ ಯಾವ ವಸ್ತುನೂ ಅದು ನಮ್ಮ ಕಣ್ಣು ಕಾಣಂಗಿಲ್ಲ. ಅಂಥವು ಅದಾವು. ಅವು ಎಲ್ಲ ಕಡೆ ಅದಾವು. ಈ ಮಣ್ಣಿನೊಳಗದಾವ, ಗಾಳಿ ಒಳಗದಾವ, ನೀರಿನೊಳಗದಾವ, ನಾವು ಎಲ್ಲಿ ನಮ್ಮ ಶರ್ಟ್ ಮೇಲೂ ಇರ್ತಾವ, ಎಲ್ಲ ಕಡೆ ಇರ್ತಾವೆ. ಇಲ್ಲಿ ನಮಗೆ ಮುಖ್ಯವಾದದ್ದಂದ್ರೆ ಮಣ್ಣು. 1 ಗ್ರಾಮ್ ಮಣ್ಣಿನೊಳಗೆ ಎಷ್ಟು ಇರ್ಬೋದು ಲೆಕ್ಕ ಹಾಕ್ರಿ. ಸೂಕ್ಷ್ಮ ಜೀವಿಗಳು 1 ಗ್ರಾಮ್ ಮಣ್ಣು ತೊಗೊಂಡ್ರೆ, ಅಂದ್ರೆ 1 ಗ್ರಾಮ್ ಅಂದ್ರೆ 1 ಚಿಟಿಕೆ ಮಣ್ಣು. ಅದರೊಳಗೆ ಕೋಟಿ ಗಂಟಲೆ ಇರ್ತಾವೆ. ಕೋಟ್ಯಾನು ಕೋಟಿ ಸೂಕ್ಷ್ಮ ಜೀವಿಗಳು ಅದರೊಳಗೆ ಇರ್ತಾವ. ಅವು ಏನು ಮಾಡ್ತಿರ್ತಾವ ಭೂಮಿ ಒಳಗಪ್ಪ ಅಂತಂದ್ರೆ, ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿರ್ತಾವೆ. ನಿಸರ್ಗದೊಳಗೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಭೂಮಿ ಒಳಗೆ ಮಾಡ್ತಿರ್ತಾವೆ. ಏನು ಅದರೊಳಗೆ ಮುಖ್ಯವಾದದ್ದಪ್ಪ ಅಂತಂದ್ರೆ, ಒಂದು ಸಾರಜನಕ. ನೀವು ಕೇಳಿರಿ, ಸಾರಜನಕ ನಮ್ಮ ಬೆಳೆಗೆ ಅತ್ಯಂತ ಅವಶ್ಯವಾದಂಥ ಒಂದು ಪೋಷಕಾಂಶ. ಅದನ್ನು ನೇರವಾಗಿ ನಮ್ಮ ಬೆಳೆ ಅದನ್ನು ಹೀರ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗಾಳಿ ಒಳಗೆ ಇರ್ತೈತಿ, ಅದು N2 ರೂಪದೊಳಗೆ ಇರ್ತೈತಿ, ಅಂದ್ರೆ ಗಾಳಿ ರೂಪದೊಳಗೆ ಇರ್ತೈತಿ. ಅದನ್ನು ಬೇರೆ ಸರಿಯಾಗಿ ಹೀರ್ಕೊಳ್ಳೋದಿಲ್ಲ. ಅದನ್ನು ಹೀರ್ಕೋಬೇಕಪ್ಪ ಅಂತಂದ್ರೆ ಅದಕ್ಕೆ NO3 ಅನ್ನುವಂಥ ಮತ್ತು ಪರಿವರ್ತನೆಯಾಗಿ ನೆಲದೊಳಗೆ ಸೇರಬೇಕು. ಇದನ್ನು ಮಾಡುವಂಥ ಕೆಲಸ ಯಾವ ಮಾಡ್ತಾವಪ್ಪ ಅಂತಂದ್ರೆ ಸೂಕ್ಷ್ಮ ಜೀವಿಗಳು ಮಾಡ್ತಾವೆ. ಅವು ಮಣ್ಣಿನೊಳಗಿರ್ತಾವೆ. ಗಾಳಿ ಒಳಗಿರ್ತಕ್ಕಂಥ ನೈಟ್ರೋಜನ್, ಸಾರಜನಕ ಹೀರ್ಕೊಂಡು ಮಣ್ಣಿನೊಳಗೆ ನೈಟ್ರೇಟ್ ಆಗಿ ಪರಿವರ್ತನೆ ಮಾಡಿ ಮಣ್ಣಿನೊಳಗೆ ಬೆರೆಸ್ತಿರ್ತಾವೆ. ಇದು ನಿಸರ್ಗದಲ್ಲಿ ಇರುವಂಥ ಅತ್ಯಂತ ಮುಖ್ಯವಾದ ಒಂದು ನೈಸರ್ಗಿಕ ಒಂದು ಕ್ರಿಯೆ. ಇದು ಇರಲಿ ನೋಡ್ರಿ. ನಾವು ಸಾರಜನಕವನ್ನು ಯೂರಿಯಾ ರೂಪದೊಳಗೂ ಹಾಕ್ತೀವಿ, ಬೇರೆ ಬೇರೆ ಗೊಬ್ಬರದ ರೂಪದೊಳಗೆ ಹಾಕ್ತೀವಿ, ಸೆಗಣಿ ಗೊಬ್ಬರದೊಳಗೆ ರೂಪದೊಳಗೆ ಹಾಕ್ತೀವಿ. ಆದ್ರೆ ಈ ಕಾಡಿನೊಳಗಿರ್ತಕ್ಕಂಥ ಮರಕ್ಕೆ ಯಾರು ಹಾಕ್ತಾರನ್ರಿ? ಯಾರು? ಅವು ತಾವು ಬೆಳೀತಿರ್ತಾವಲ್ರಿ. ಇವಕ್ಕೆಲ್ಲ ಸಾರಜನಕ ಕೊಡುವಂಥ ಕ್ರಿಯೆ ಯಾವಂದ್ರೆ ಈ ಸೂಕ್ಷ್ಮ ಜೀವಿಗಳು ಮಾಡ್ತಿರ್ತಾವೆ. ಅದೇ ರೀತಿ ನಮ್ಮ ಮಣ್ಣಿನೊಳಗೂ ಸಹಿತ ಇವು ಸೂಕ್ಷ್ಮ ಜೀವಿಗಳು ಅದಾವೆ. ಇನ್ನೊಂದು ಕ್ರಿಯೆ ಏನಪ್ಪ ಅಂತಂದ್ರೆ ಸೂಕ್ಷ್ಮ ಜೀವಿಗಳಿಂದ ಆಗುವಂಥದ್ದಂದ್ರೆ ಕೊಳೆಸುವಿಕೆ ಕ್ರಿಯೆ. ನಾವು ಇಂಗ್ಲೀಷ್ನೊಳಗೆ ಡಿಕಾಂಪೋಸಿಷನ್ ಅಂತ ಹೇಳ್ತೀವಿ.
ಈ ಭೂಮಿ ಮೇಲೆ ಹುಟ್ಟಿದಂಥ ಎಲ್ಲ ಏನು ಜೀವಿಗಳದಾವಲ್ಲ, ಮನುಷ್ಯರನ್ನ ಹಿಡ್ಕೊಂಡು ಸಸ್ಯಗಳಿರ್ಬೋದು ಎಲ್ಲ, ಅವು ಒಂದಿಲ್ಲ ಒಂದಿನ ಸಾಯಬೇಕು, ಸತ್ತ ಮೇಲೆ ಭೂಮಿ ಒಳಗೆ ಬೆರಿಬೇಕು. ಹೌದಾ? ಅಕಸ್ಮಾತ್ ಅವು ಬೆರೆಯೋದು ಹೆಂಗೆ? ಸತ್ತಂಥ ಎಲ್ಲ ಪ್ರಾಣಿ ಪಕ್ಷಿ ಇವು ಸಸ್ಯಗಳು ಅವು ಹಂಗೆ ಇದ್ದುವಪ್ಪ, ಕೊಳಿಲಿಲ್ಲಪ್ಪ ಅಂತ, ಕೊಳೆಯುವ ಕ್ರಿಯೆ ಇರಲಿಲ್ಲ ಅಂತಂದ್ರೆ ಏನಾಕಿತ್ತು ಹೇಳ್ರಿ? ಭೂಮಿ ಮೇಲೆ ನಮಗೆ ಅಡ್ಡಾಡೋಕ್ಕೂ ಜಾಗ ಸಿಗ್ತಿರ್ಲಿಲ್ಲ. ಹೌದು. ಆ ಒಂದು ಪ್ರಾಣಿಗಳು ಎಲ್ಲ ಸಾವಯವ ಪದಾರ್ಥಗಳು ಭೂಮಿಗೆ ಬೆರಿಬೇಕಪ್ಪ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಅಂತದವು. ಅವು ಈ ಒಂದು ದೇಹಗಳನ್ನು ವಿಘಟನೆ ಮಾಡಿ ಅಂದ್ರೆ ಕೊಳಿಸಿ ಭೂಮಿಗೆ ಮತ್ತೆ ಬೆರೆಸಿಬಿಡ್ತಾವೆ. ಈಗ ನಾವೆಲ್ಲ ಆಗಿರ್ಬೋದು ಅದನ್ನು ಭೂಮಿಯಿಂದ ಏನು ಬಂದಂಥ ಎಲ್ಲ ಪೋಷಕಾಂಶಗಳಿಂದ ನಮ್ಮ ದೇಹ ಎಲ್ಲ ರಚನೆ ಆಗಿರ್ತೈತಿ. ಹೊಳ್ಳಿ ಮತ್ತು ಅದನ್ನು ಪೋಷಕಾಂಶಗಳಾಗಿ ಪರಿವರ್ತನೆ ಮಾಡಿ ಭೂಮಿಗೆ ಸೇರಿಸುವಂಥ ಕ್ರಿಯೆ ಯಾವ ಮಾಡ್ತಾವಪ್ಪ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಅದಕ್ಕೆ ಅದು ಒಂದು ಅತ್ಯಂತ ಒಂದು ಪ್ರಮುಖವಾದ ನೈಸರ್ಗಿಕ ಕ್ರಿಯೆ ಯಾವುದು? ಕೊಳೆಸುವಿಕೆ. ಇದೇ ರೀತಿ ಆ ಬೇರೆ ಬೇರೆ ಪೋಷಕಾಂಶಗಳನ್ನು ಮೊಬಲೈಸ್ ಅಂತೀವಿ ನಾವು, ಅಂದರೆ ಆ ಸಸ್ಯಗಳಿಗೆ ಸಿಗುವಂಗೆ ಮಾಡುವಂಥ ಹಲವಾರು ಸೂಕ್ಷ್ಮ ಜೀವಿಗಳು ನಮ್ಮ ಮಣ್ಣಿನೊಳಗದಾವೆ. ನೀವು ಹೆಸರು ಕೇಳಿರ್ತೀರಿ, ನಾವು ರೈಸೋಬಿಯಮ್ ಅಂತೀವಿ, ಆಮೇಲೆ ವ್ಯಾಮ್ ಅಂತೀವಿ. ಹೌದಾ? ಮೈಕ್ರೋರೈಸಾ ಅಂತೇಳಿ ಅನ್ನುವಂಥ ಒಂದು ಶಿಲೀಂಧ್ರ ಜಾತಿ ಸೇರಿದಂಥ ಒಂದು ಸೂಕ್ಷ್ಮ ಜೀವಿ ಇದೆ. ಹಿಂಗೆ ಹಲವಾರು ಸೂಕ್ಷ್ಮ ಜೀವಿಗಳು ನಮ್ಮ ಮಣ್ಣಿನೊಳಗೆ ಇರ್ತಾವೆ. ಸೂಕ್ಷ್ಮ ಜೀವಿಗಳು ಮಣ್ಣಿನೊಳಗೆ ಜಾಸ್ತಿ ಆದಷ್ಟು ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಕೈತಿ. ಅದಕ್ಕೆ ಪೂರಕವಾದಂಥ ಒಂದು ಬೇಸಾಯ ಕ್ರಮಗಳು ನಮ್ಮ ಸುಧೀರ್ ಕತ್ತಿ ಸಾಹೇಬರಾಗಲಿ, ಸಂಜೀವ್ ಮಾಣೆ ಸಾಹೇಬರಾಗಲಿ ಅದರೊಳಗೆ ಅಳವಡಿಸ್ಕೊಂಡಾರ. ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗ್ಬೇಕಂದ್ರೆ ನಾವು ಏನು ಮಾಡಬೇಕು? ಸಾವಯವ ವಸ್ತುಗಳನ್ನು ಜಾಸ್ತಿ ಹಾಕಬೇಕು. ಮಣ್ಣಿಗೆ ಸಾವಯವ ವಸ್ತುಗಳನ್ನು ಜಾಸ್ತಿ ಹಾಕಿದಷ್ಟು ಇವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಬರೀ ನೀವು ರಾಸಾಯನಿಕ ಗೊಬ್ಬರಗಳ ಉಪಯೋಗ ಮಾಡಿದ್ರೆ ಆಗೋದಿಲ್ಲ. ಇವುಗಳನ್ನು ಜಾಸ್ತಿ ಮಾಡಬೇಕಾದ್ರೆ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಹಾಕಬೇಕು. ಹಾಗಾಗಿ ಭೂಮಿಯ ಫಲವತ್ತತೆ ಪ್ರತಿ ವರ್ಷ ನಿಮ್ಮದು ಹೆಚ್ಚಾಕೋತ ಹೋಗುತ್ತೆ. ಸೊ ಅದಕ್ಕಾಗಿ ಆ ಒಂದು ಪ್ರಾಕ್ಟೀಸನ್ನು ಸಹಿತ ಇದ್ರಾಗ ಅಳವಡಿಸ್ಕೋರಿ ಅಂಥೇಳಿ ನನ್ನ ಒಂದು ಎರಡನ್ನ ಮಾತನ್ನು ಮುಗಿಸ್ತೀನಿ. ಮೇಲೆ ಆಸೀನರಾದ ಎಲ್ಲ ಗುರುಹಿರೇ ಹಾಗೂ ವಿಜ್ಞಾನಿಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಇಲ್ಲಿರತಕ್ಕಂಥ ಎಲ್ಲ ರೈತ ಬಾಂಧವರನ್ನು ಕೂಡ ನಮಸ್ಕರಿಸುತ್ತಾ, ಇವತ್ತಿನ ದಿನ ಏನು ಕಬ್ಬಿನ ಬೆಳೆಯಲ್ಲಿ 100 ಟನ್ನಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ತೆಗೆದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಡೀ ಉತ್ತರ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ರೈತರು ಬಂದಾರೆ. ಇವನ್ ರಾಯಚೂರದವ್ರು ಬಂದಾರ, ಗುಲ್ಬರ್ಗದವ್ರು ಬಂದಿದ್ದಾರೆ, ಎಲ್ಲರೂ ಮಾಡ್ತಾಯಿದ್ದಾರೆ. ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಸಂಜೀವ್ ಮಾನೆ ಅವರು, ಹಾಲಪ್ಪನವರು ಹಾಗೂ ಸುಧೀರ್ ಕತ್ತಿ ಅವರು, ಇವರ ಒಡನಾಟ ನಾವು ಕಳೆದ 9 ವರ್ಷಗಳಿಂದ ಪ್ರಾರಂಭ ಆಗೈತಿ. ಇವನ್ ನಿಮಗೆಲ್ಲ ನೆನಪಿರ್ಬೋದು, ಒಂದು 5-6 ವರ್ಷದಿಂದ ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ 500 ರೈತರನ್ನು ಸೇರಿಸಿ ಈ ಕಬ್ಬಿನ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ನಾನು ಮತ್ತು ಹಾಲಪ್ಪ ಸರ್ ಅವ್ರನ್ನ ಹಾಗೂ ನೂಲಿ ಸರ್ ಎಲ್ಲರೂ ಕೂಡಿ ನಾವು ನಡೆಸಿಕೊಟ್ಟಿದ್ದೀವಿ. 500 ರೈತರು, ಒಂದಲ್ಲ ಎರಡಲ್ಲ, ಮತ್ತು 500 ರೈತರು ಬಂದಿದ್ದರು. ಅದೇ ರೀತಿಯಾಗಿ ಆಮೇಲೆ ಒಂದೇ ಬೆಳೆ ಮೇಲೆ ಮಾಡಬಾರ ಅಂತೇಳಿ ಪ್ರತಿ ವರ್ಷ ಅಲ್ಲಿ ಏನಾಗ್ತದೆ ಬೇರೆ ಬೇರೆ ಬೆಳೆಯಲ್ಲೇ ಮಾಡ್ತಾ ಇರ್ತಾರೆ. ನಮ್ಮ ಜೊತೆಗೆ ಇಲ್ಲಿ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಬೆಳಗಾವಿಯ ಒಂದು ಕೃಷಿ ವಿಭಾಗದ ಮುಖ್ಯಸ್ಥರಿದ್ದಾರೆ, RB ಸುತ್ತಗೊಂಡು ಅಂತೇಳಿ. ಅವರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ನಾವೆಲ್ಲರೂ ಸೇರಿ ಡಿಸೆಂಬರ್ ಕೊನೆ ವಾರದಲ್ಲಿ ಒಂದು ಜಡ್ಶಾಪುರ ಅಂತ ಕೇಳಿರ್ಬೋದು, ಜಡ್ಶಾಪುರ ಫಾರ್ಮ್ ಖಾನಾಪುರ ರೋಡಲ್ಲಿದೆ ಐತಿ. ಇದು ಡಿಸೆಂಬರ್ ಕೊನೆ ವಾರದಲ್ಲಿ ಎಲ್ಲರೂ ಕೂಡ ಒಂದು ಕಬ್ಬು ಮೇಳ ಅಂತೇಳಿ ಮಾಡೋಣ. ಅದಕ್ಕೆ ಅವರ ಒಂದು ಹೊಸವಾಗಿ ಒಬ್ಬರು ನಿರ್ದೇಶಕರು ಬಂದಿದ್ದಾರೆ, ರಾಜಗೋಪಾಲ್ ಅಂತೇಳಿ. ಅವರು ಕೂಡ BSc ಅಗ್ರಿ ಗ್ರ್ಯಾಜುಯೇಟ್, ಗೌರ್ಮೆಂಟ್ ಎಂಪ್ಲಾಯ್ ಒಬ್ಬರು ಬಂದಿದ್ದಾರೆ. ಸೊ ಅವ್ರನ್ನೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಅದಕ್ಕೆ ಅಲ್ಲಿಯೂ ಕೂಡ ಎಲ್ಲರೂ ಸೇರೋಣ. ಒಂದೇನಪ್ಪ ಅಂತ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಜಾಸ್ತಿ ರೈತರನ್ನು ಕೂಡಿಸಿ ಸುಮಾರು ಒಂದು 300-400 ತಳಿಗಳು ಅಲ್ಲಿದ್ದಾವೆ, ಬೇರೆ 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 ತಳಿಗಳು. ಅದಕ್ಕೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ. ಅದಕ್ಕೆ ಅವರು ನಿರ್ದೇಶಕರ ಜೊತೆ ಮಾತಾಡಿ ಅಲ್ಲಿಯೂ ಒಂದು ಕಬ್ಬು ಮೇಳ ಅಂತೇಳಿ ಸಪ್ರೇಟಾಗಿ ಮಾಡೋಣ ಅಂತೇಳಿ ನಾವು ಅಲ್ಲಿ ವಿನಂತಿ ಮಾಡ್ಕೋತೀನಿ. ಅದ್ರ ಜೊತೆ ನಮ್ಮ ARS ಸಂಕೇಶ್ವರ ಡಾಕ್ಟರ್ ಸುನಿಲ್ ಕುಮಾರ್ ನೂಲೆ ಅವರದಾರ. ಒಂದೇನಪ್ಪ ಅಂತಂದ್ರೆ ಈ ಕರ್ನಾಟಕ ರಾಜ್ಯದಾಗ ಕಬ್ಬಿನ ಮೇಲೆ ಇರ್ತಕ್ಕಂಥ ವಿಜ್ಞಾನಿಗಳ ಸಂಖ್ಯೆ ಕಡಿಮೆ. ಮೊದಲು ಡಾಕ್ಟರ್ BT ನಾಡಗೌಡ, ಡಾಕ್ಟರ್ SP ಪಾಟೀಲ್ರು, ಬೇರೆ ಬೇರೆ ವಿಜ್ಞಾನಿಗಳು ಅವರು ಜಾಸ್ತಿ ಇನ್ವಾಲ್ವ್ ಆಗ್ತಾಯಿದ್ರು. ಕಳೆದ ಒಂದು 10 ವರ್ಷದಿಂದ ನಾವು 3 ಮಂದಿ ಇನ್ವಾಲ್ವ್ ಆಗ್ತಾಯಿದ್ದೀವಿ. ಸಾಕಷ್ಟು ರೈತರನ್ನು ಕೂಡ ಇದರಲ್ಲಿ ನಮಗೆ ಚಿರಪರಿತ ಅದಾರ. ಏನಪ್ಪ ಅಂತಂದ್ರೆ ಸುಧೀಕತಿಯವರು ನಮಗೆ ಮೆಸೇಜ್ ಮಾಡ್ತಿರ್ತಾರೆ, ಫೋನ್ ಮಾಡ್ತಿರ್ತಾರೆ, ಇವನ್ ಆನ್ಲೈನ್ ಪ್ರೋಗ್ರಾಮ್ ಮಾಡ್ತಿರ್ತೀವಿ. ಎಷ್ಟು ಸಾಧ್ಯ ಆಕೈತೆ ಅವ್ರಿಗೆ ನಾವು ಸ್ಪಂದಿಸಿದ್ದೀವಿ, ನಮ್ಮ ಕಡೆಯಿಂದ ಎಷ್ಟು ಆಕೈತೆ ಅವ್ರು ಸ್ಪಂದಿಸಿ. ಮತ್ತು ಇನ್ನೊಂದು ಏನಂದ್ರೆ ನಾವೇನು ಅವ್ರಿಗೆ ಮಾಹಿತಿ ಕೊಡ್ತೀವಲ್ಲ, ಅದು 4500 ರೈತರ ಮಂದಿ ಹೋಗ್ತೈತಿ. ನಾವೇನು ನಾವು ಮಾಹಿತಿ ಏನು ಕೊಡ್ತೀನಿ ಅವರಿಗೆ ಎಷ್ಟು ಸುಮಾರು ಆದಮೇಲೆ ಮತ್ತು ಅದು 3 ಪಟ್ಟು ಜಾಸ್ತಿ ಇರ್ತೈತೆ. ಅದು ಬರೀ 4500 ಅಂದ್ರೆ 3 ಪಟ್ಟು ಜಾಸ್ತಿ ಐತಿ. ಅಂದರೆ 10-15 ಸಾವಿರ ರೈತರಿಗೆ ಅಂದ್ರೆ ವಿಚಾರ ಮಾಡಿರಿ.
ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಒಂದು ಕಾರ್ಯಕ್ರಮವನ್ನು ಇದರಲ್ಲಿ ಮಂಡ್ಯದಲ್ಲಿ ಹಮ್ಮಿಕೊಳ್ತಾ ಇದ್ರು. ಕೆಲವೊಂದು ಕಾರಣಗಳಿಂದಾಗಿ ಅದು ಸ್ಥಗಿತ ಆಯಿತು. ಏನಪ್ಪ, ಉತ್ತರ ಕರ್ನಾಟಕದ ಸೈಲಿಸಾಗಿ 100 ಟನ್ ಮೇಲೆ ಕಬ್ಬು ಬೆಳಿತಾರೆ, ದಕ್ಷಿಣ ಕರ್ನಾಟಕದಾಗ ಕಡಿಮೆ ಆಕೈತಿ. ಇಲ್ಲಿ ನೋಡ್ರೆ 50%, 60% ಏರಿಯಾ 86,030 ಐತಿ. ಅಲ್ಲಿ ನೋಡ್ರೆ 90% ಏರಿಯಾ 517 ಐತಿ. VCF 517 ಐತಿ. 99% ಐತಿ. 90 ಅಂತಲ್ಲ, 99% ಐತಿ. ಯಾಕಂದ್ರೆ ಆ ಒಂದು ತಳಿ ಆ ಒಂದು ವಾತಾವರಣ ಅದು ಹೊಂದ್ಕೊಂಡೈತಿ. ಬೇರೆ ತಳಿನೂ ಅಲ್ಲಿ ನಿಲ್ತಾ ಇಲ್ಲ. ಹೆಂಗಿಲ್ಲ ನಮ್ಮಲ್ಲಿ ಇದು ಜಾಸ್ತಿ ಏರಿಯಾ ಐತಿ. ಒಂದೇನಪ್ಪ ಅಂತಂದ್ರೆ, ನಾನು ಸುಮಾರು 9 ವರ್ಷಗಳ ಕಾಲ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಬೆಳಗಾವಿಯಲ್ಲಿ ಕೆಲಸ ನಿರ್ವಹಿಸಿ ಒಂದು 2-3 ತಿಂಗಳಿಂದ ನಾನು ICRKಯಲ್ಲಿ ಸಂಸ್ಥೆಯ ಈ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪಕ್ಕೆ ಇರ್ಬೋದು. ನೇಸರಿಗೆ ಬೆಳಗಾವಿಂದ ನೇಸರಿಗೆ ಹೋಗ್ಬೇಕಾದ್ರೆ ಬಲಕ್ ಮ್ಯಾಗ ಗುಡ್ಡದ ಮೇಲೆ ಐತಿ. ಸೊ ಅಲ್ಲಿ ನಾನು ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ನಿನ್ನೆ ಮೊನ್ನೆ ನಾವು ಇದೇ ರೀತಿಯಾಗಿ ಅಂದ್ರೆ ರೈತನ ಕೂಡಿಸಲಿಲ್ಲ, ಕಬ್ಬಿಂದ ತೂಕದ್ದೆಲ್ಲ ಹಿಂಗೆ ವಿಚಾರ ಮಾಡ್ತಾಯಿದ್ವಿ. 9.5 ತಿಂಗಳು ಕಬ್ಬು ಐತಿ. ಜನವರಿ ಕೊನೆ 28 ಹಿಂಗೆ ಫೆಬ್ರವರಿ ಮೊದಲೇ ಹೊಲ ನಾಟಿ ಆಗಿತ್ತು. 9-10 ತಿಂಗಳ ಕಬ್ಬು 13436 ಸಂಕೇಶ್ವರದೈತಿ. 13436 2 ಕನಿಷ್ಠ ಅಂದರೂ 2 kg ತೂಕದವು, 2.5-3 kg ತೂಕದವು. ಒಂದೇನಪ್ಪ, ನಾವೇನು ಹೊಸದೇನು ಮಾಡಿಲ್ಲ, ಸೋಯಾಬೀನ್ ಬೆಳೆದಿದ್ವಿ, ಆಮೇಲೆ ಕಬ್ಬು ಹಚ್ಚಿದ್ವಿ. ಕಬ್ಬೇನ ನಾವು ಹನಿ ನೀರಾವರಿ ಮುಖಾಂತರ ನಾವು ಅದನ್ನ ಮಾಡಿ ಆಟೋಮೇಷನ್ ಐತಿ, ಎಲ್ಲ ಆಟೋಮೆಟಿಕ್, ಎಲ್ಲ ಪೂರ್ತಿ ನಮ್ಮದು ಎಂಟೈರ್ 60 ಎಕರೆ ಫಾರ್ಮ್ ಎಲ್ಲ ಆಟೋಮೆಟಿಕ್ಕಾಗಿ ಫರ್ಟಿಗೇಷನ್ ಆಕೈತಿ. ಅದನ್ನು ನಾವು ಮಾಡಿದ್ವಿ. ಇಲ್ಲೂ ಅದೇ. ಅದಕ್ಕೆ ರೈತರು ನೀವು 100 ಟನ್ ಬೆಳಿತೀನಪ್ಪ ಅಂತಂದ್ರೆ ನೀವು ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಂಡ್ರೆ ಭಾಳ ಸಲೀಸಾಕೈತಿ. ಅದರ ತಳಿ ಮಾತ್ರ ನೀವು 86-032 ನೀವು ಬಳಸ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದ್ರೆ ಇವೆಲ್ಲ ಹೊಸ ತಳಿಗಳು ಹೆಂಗದಾವ ಅಂತಂದ್ರೆ, ಹಂಗಂತೇಳಿ ವಿಜ್ಞಾನಿಗಳ ಜೊತೆ ಇದಲ್ಲ. ಏನಪ್ಪ ಅಂತಂದರೆ 4-5 ವರ್ಷ ಬರ್ತಾವ ಹೋಗ್ತಾ ಇರ್ತಾವೆ, 4-5 ವರ್ಷ ಬರ್ತಾ ಇರ್ತಾವೆ ಹೋಗ್ತಾ ಇರ್ತಾವೆ. ಯಾವ ತಳಿ ನಿಲ್ತಾ ಇಲ್ಲ. ಅದಕ್ಕೆ ಒಂದೇನಂದ್ರೆ ಫೌಂಡೇಶನ್ ಬೀಜ ನೀವು ಎಲ್ಲಿ ತೂತಿರ್ತೀವಿ, ಅದು ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಒಳಗೂ ಸಿಗ್ತೈತಿ, ವಸಂತ ಸಕ್ಕರೆ ಸಂಸ್ಥೆ ಪುಣೆ ಒಳಗೆ ಇರ್ತೈತಿ. ಇವನು ಸುಧೀರ್ ಕತ್ತಿ ಅವ್ರು ಎಲ್ಲೆಲ್ಲಿ ತೋತಾರೆ, ಎಲ್ಲ ಕಡೆನೂ ಸಿಗ್ತೈತಿ. ಇಲ್ಲೇ ಇಲ್ಲ ಅಂತ ಇಲ್ಲೇ ತೊಗೋಬೇಕಂತೇನಿಲ್ಲ, ಬಟ್ ಎಲ್ಲ ಕಡೆನೂ ಕ್ವಾಲಿಟಿ ಇರ್ತೈತಿ. ಅದನ್ನು ನೀವು ಪೇಷನ್ಸ್ಲೇ ನೀವು ಅದನ್ನು ಎಲ್ಲಿ ನಿಮಗೆ ನಂಬಿಕೆ ಇರುತ್ತೆ ಅಲ್ಲಿ ಹೋಗಿ ತೊಗೊಂಡು ನೀವು ಆ ತಳಿ ಅದನ್ನೇ ತಳಿನ ಬೆಳೆದ್ರಪ್ಪ ಅಂತಂದ್ರೆ ನಿಮ್ಗೆ ಆರಾಮಾಗಿ 100 ಟನ್ 100% ಬೆಳಿತೀರಿ. ಒಂದೇನಪ್ಪ ಅಂತಂದ್ರೆ ನಾಟಿ ಮಾಡೋ ಕಾಲ ಎಲ್ಲ ಮಾತಾಡ್ತಾರೆ ನೋಡಿ ಸರ್. ಆಮೇಲೆ ನಂದು ಒಂದೇನಪ್ಪ ವಿಷಯ ಅಂತಂದ್ರೆ ಕಬ್ಬಿನಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ. ನಾನು ಸರಿ ಸುಮಾರು 10-12 ವರ್ಷದಿಂದ, ಅದಕ್ಕಿಂತ ಮುಂಚೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾನು ಗೊನ್ನಿಹುಳದ ಮೇಲೇ ಕೆಲಸ ನಿರ್ವಹಿಸೀನಿ. ಏನಪ್ಪ ಅಂತಂದ್ರೆ ಪ್ರತಿ ವರ್ಷವೂ ಇದರ ಮೇಲೆ ನಾವು ಎಲ್ಲ ಕಡೆ ಕರ್ನಾಟಕ ತುಂಬ ಎಲ್ಲ ಸಕ್ಕರೆ ಕಾರ್ಖಾನೆ ಮುಖಾಂತರ ನಾವು ಇದ್ರ ಬಗ್ಗೆ ತಿಳುವಳಿಕೆ ಹೇಳ್ತೀವಿ. ಆದರೂ ರೈತರು ಕೂಡ ಭಾಳಷ್ಟು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಈ ಗೊನ್ನಿಹುಳಕ್ಕೆ ಏನೋ ಗೊತ್ತಿಲ್ಲ, ಎಷ್ಟೋ ತಿಳುವಳಿಕೆ ಹೇಳ್ತೀವಿ, ಎಲ್ಲ ರಾತ್ರಿ ಕೂಡ ಕಾರ್ಯಕ್ರಮ ಮಾಡ್ತೀವಿ ಅದ್ರ ಬಗ್ಗೆ. ಏನು ಮಾಡಿದ್ರು ರೈತರನ್ನು ಕೂಡ ಪ್ರತಿ ವರ್ಷ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅದಕ್ಕೆ ನಾವು ಅಗದಿ ಆರಾಮಪ್ಪ ನಿರ್ವಹಣೆ ಮಾಡ್ತಾನಂದ್ರೆ ಒಂದಿಷ್ಟು ವಿಚಾರ ಏನಪ್ಪ ಅಂತಂದ್ರೆ, ದೀಪಾಕರ್ಷಕ ಈಗ ನೋಡ್ರಿ ಯಾವ ತಿಂಗಳಿದು, ನವಂಬರ್ ಆಲ್ಮೋಸ್ಟ್ ಮುಗಿಯಾಕೆ ಬಂತು. ನವಂಬರ್ 1ನೇ ತಾರೀಕಿನಿಂದ ಎಂದು ಚಳಿಗಾಲ ಪ್ರಾರಂಭ ಆಕತ್ಲೆ, ಹಂಗಂತೇಳಿ ನವಂಬರ್ 1ಕ್ಕೆ ಚಳಿಗಾಲ ಪ್ರಾರಂಭ ಆಯ್ತು ಅಂತಂದ್ರೆ ಅದ್ರ ಕೆಲಸ ಬಂದಾಕೈತಿ. ಇದು ಯಾವ ಹಂತದಾಗಿರ್ತೈತೆ ಅಂದ್ರೆ ಕೋಶಾವಸ್ಥೆ ಇರ್ತೈತಿ, ಇಲ್ಲಪ್ಪ ಅಂತಂದ್ರೆ ಮುಂದಿನ ಹಂತದೊಳಗೆ ಹೋಗಿರ್ತೈತಿ. ಅಕ್ಟೋಬರ್ 30 ತಾರೀಕು ಏನು ಅಕ್ಟೋಬರ್ 15 ತಾರೀಕು ಮೇಲ್ಪಟ್ಟೇನು ಚಾಲು ಆಕೈತಿ. ಅವಾಗ ಅದ ಒಂದು ಕಬ್ಬಿನ ಬೇರೆ ಕಡಿತಿರ್ತೈತಿ ಗೊನ್ನಿಹುಳ, ಅದು ಮನಿ ಕಟ್ತಿರ್ತೈತಿ. ಮನಿ ಕಟ್ಕೋತಾನೆ ಅಲ್ಲೇ ಕೂತಿರೈತಿ. ಕೆಲವೊಂದು ಸಲ ನೀವು ಅಕ್ಟೋಬರ್ ತಿಂಗಳಾಗ ಗದಿ ತೆಗೀರಿ, ಬರೀ ನಿಮಗೆ ಮೂತಿ ಕಾಣ್ತಿರೈತಿ, ಹಿಂದೆಲ್ಲ ಮಣ್ಣು ಸುತ್ಕೊಂಡಿರೈತಿ. ಅಂದ್ರೆ ಅದು ಮನಿ ಕಟ್ಕೋತ ಮುಂದಿನ ಹಂತಕ್ಕೆ ಹೋಗ್ತೈತಿ. ಅದು ನವಂಬರ್ 1 ಇರ್ಬೋದು ಅಥವಾ ಚಳಿಗಾಲ ಪ್ರಾರಂಭ. ಇವನ್ ನೀವು ನವಂಬರ್ ತಿಂಗಳ ಚಳಿ ಬೀಳಲಿಲ್ಲ ಅಂದ್ರೆ ಡಿಸೆಂಬರ್ಗೆ ಬರ್ತಂದ್ರೆ ಅವಾಗ ಹಂತಕ್ಕೆ ಹೋಗ್ತೈತಿ. ಅದು ಈ ವಾತಾವರಣದಲ್ಲಿ ಭಾಳ ಅವಲಂಬನೆ ಐತಿ ಇದು ಗೊನ್ನಿಹುಳ. ಏನಪ್ಪ ಏನಾಗುತ್ತಂತಂದ್ರೆ, ಅದೇ ಒಂದು ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಗೊನ್ನಿಹುಳ ಸುಪ್ತಾವಸ್ಥೆಗೆ ಹೋಗ್ತೈತಿ ಮುಂದೆ. ಅಂದ್ರೆ ದುಂಬಿ ಆಕೈತಿ, ಪ್ರೌಢಾವಸ್ಥೆ ಅಂತ ಹೇಳ್ತೀವಿ. ಮುಂದಿನ ಹಂತಕ್ಕೆ ಏನು ಹಾರು ದುಂಬಿ ಅಂತ ಹೇಳ್ತಿಲ್ಲ, ದುಂಬಿಯಾಗಿ ಅದ ಒಂದು ಮಣ್ಣಿನ ಕುಡಿಕೊಳ್ಳೋ ಕೂತೈತಿ, ಎಲ್ಲಿ ಹೋಗ್ತಿರೋದು. ಅದಕ್ಕೆ ನಾವು ಅಚ್ಚ ಕನ್ನಡ ಒಳಗೆ ಸುಪ್ತಾವಸ್ಥೆ ಅಂತಂದ್ರೆ ಯಾವುದೇ ಚಟುವಟಿಕೆ ಇಲ್ಲ, ಕೋಮಾ ಅಂತ ಹೇಳ್ಬೋದು. ಹಾಸ್ಪಿಟಲ್ ಒಳಗೆ ಮನುಷ್ಯ ಒಳಗೆ ಜೀವ ಇರುತ್ತೆ, ಅದ್ರ ಚಟುವಟಿಕೆ ಏನೂ ಮೂಮೆಂಟ್ ಏನೂ ಇರೋದಿಲ್ಲ, ಹಂತೊಳಗೆ ಇರುತ್ತೆ. ಅದಕ್ಕೆ ನಾವು ಸುಪ್ತಾವಸ್ಥೆ ಅಂತ ಹೇಳಿದ್ವಿ. ಎಲ್ಲಿಯೂ ತಕ್ಕ ಇರ್ತೈತಿಪ್ಪ ಅಂತಂದ್ರೆ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇದು ಚಳಿಗಾಲ ಯಾವಾಗ ಬಂದ್ ಆಕೈತಿ. ಬಂದಾದ್ಮೇಲೆ ಅದು ಭೂಮಿಯಿಂದ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಕೈತಿ. ನಾವು ಒಂದು ಚಿಕ್ಕೋಡಿ, ರಾಯಬಾಗ್, ಆಮೇಲೆ ಹುಕ್ಕೇರಿ, ಅತ್ತನಿ, ಗೋಕಾಕ್ ಈ ತಾಲೂಕುಗಳು ವಿಚಾರ ಮಾಡಿದಾಗ 2023ರಲ್ಲಿ ಫೆಬ್ರವರಿ 4ನೇ ತಾರೀಕು ಇದೊಂದು ದುಂಬಿ ಹೊರಗೆ ಬಂದಿತ್ತು. ಯಾವಾಗಲೂ ಫೆಬ್ರವರಿ 23, 24ನೇ ತಾರೀಕು ಹೊರ ಬೀಳ್ತಕ್ಕಂಥ ದುಂಬಿ ಹೋದ ವರ್ಷ ಏನಾಗಿತ್ತಂದ್ರೆ ಬರಗಾಲ ಬಿದ್ದಿತ್ತು, ನಿಮ್ಗೆ ಗೊತ್ತೈತಿ. ಅದಕ್ಕೆ ಬಿಸಿಲು ಜಾಸ್ತಿ ಇತ್ತು. ಆ ಒಂದು ಕಾರಣಗಳಿಂದಾಗಿ ಫೆಬ್ರವರಿ 4ನೇ ತಾರೀಕನ್ನು
ಈ ಒಂದು ದುಂಬಿ ಹೊರಗೆ ಹೋಗಿತ್ತು. ಇದು ಪ್ರತಿ ವರ್ಷ ಕರೆಕ್ಟ್ ಯಾವ ದಿವಸ ಈ ದುಂಬಿ ಹೊರಗೆ ಬರುತ್ತೆ ಅನ್ನೋದು ನಮ್ಮ ಮಾಹಿತಿ ಹೆಂಗೆ ಸಿಗುತ್ತೆ ಅಂದ್ರೆ, ನೀವು ಹಿಂಗೆ ರೈತರಿದ್ದಿರಲ್ಲ ಈ ಸುಧೀರ್ ಕತ್ತಿಯವ್ರ ಜೊತೆ, ಹಂಗೆ ನಮ್ಮ ಜೊತೆನೂ ಕೂಡ ಕೆಲವೊಂದಿಷ್ಟು ರೈತರು ಅದಾರ. ಅವರು ಪ್ರತಿ ವರ್ಷ ಫೆಬ್ರವರಿ 1ನೇ ತಾರೀಕು ಈ ಬಲ್ಬನ್ನು ಹಚ್ಚಿಟ್ಬಿಡ್ತಾರೆ. ಪ್ರತಿ ವರ್ಷನೂ ಇಡ್ತಾರೆ. ಅವರು ಒಂದು ಒಡನಾಟ ನಮ್ಮ ಜೊತೆ ಹಂಗೆ ಇಟ್ಕೊಂಡು ಯಾವಾಗ ದುಂಬಿ ಬರಲಿ ಪ್ರಾರಂಭ ಆಕೈತಿ ಫಸ್ಟ್ ದಿನಾಂಕ ಹೇಳ್ತಾರೋ, ನಾವು ಕೃಷಿ ಇಲಾಖೆ ಒಳಗೆ ಗ್ರೂಪ್ನೇ ಹಾಕಿಬಿಡ್ತೀವಿ, ಹಿಂಗೆ ಚಾಲೂ ಆಗೈತಿ ಇದು, ಅದಕ್ಕೆ ರೈತರಿಗೆ ತಿಳುವಳಿಕೆ ಕಾರ್ಯಕ್ರಮಗಳನ್ನ ನಾವು ಪ್ರಾರಂಭ ಮಾಡೋಣ ಅಂತೇಳಿ. ಅದಕ್ಕೆ ಅವಾಗ ಏನು ಮಾಡಬೇಕು, ಈಗ ನೀವು ಫೆಬ್ರವರಿ 4ನೇ ತಾರೀಕು ಬಿಟ್ಬಿಡೋಣ, ಎವರೇಜ್ ಆಗಿ ನಾವು ಮಾರ್ಚ್ 1ನೇ ತಾರೀಕು ಹಿಡ್ಕೋತೀನಿ. 1ನೇ ತಾರೀಕು ಏನಾಗುತ್ತೆ ಅಂದ್ರೆ, ಇವತ್ತು ಒಂದು ಹುಳ ಬರುತ್ತೆ, 2ನೇ ತಾರೀಕು 10 ಬರ್ತಾವೆ, 3ನೇ ತಾರೀಕು ಒಂದು 20 ಬರ್ತಾವೆ, ಮಾರ್ಚ್ 15ಕ್ಕೆ ಹೋದ್ರೆ ಅಂದ್ರೆ ಒಂದು 100 ಬರ್ತಾವೆ. ಹಂಗೆ ಏಪ್ರಿಲ್ಗೆ ಬಂದ್ರೆ ಸಾವಿರಾರು ದುಂಬಿಗಳು ಭೂಮಿಯಿಂದ ಹೊರಗೆ ಬರ್ಕೋತ ಹೋಗ್ತಾವೆ. ಹೊರಗೆ ಬಂದು ಏನು ಮಾಡ್ತಾವೆ, ನಮ್ಮ ಸುತ್ತಮುತ್ತಲಿನ ನಾವೇನು ಎಲ್ಲಿ ನಮ್ಮ ಜಮೀನು ಇರುತ್ತೆ ಅದು ಎಲ್ಲಿ ಹೊರಗೆ ಬರ್ತಾವೆ, ಸುತ್ತಮುತ್ತಲಿರ್ತಕ್ಕಂಥ ಯಾವುದೇ ಮರ ಇರಲಿ, ಬೇವಿನ ಮರ ಇರಲಿ, ಇಲ್ಲಿ ಹುಣಸೆ ಮರ ಇರಲಿ, ಶ್ರೀಗಂಧ ಮರ ಇರಲಿ, ಪೇರು ಬೆಳಿತಾರೆ ಪೇರು ಇರಲಿ, ಯಾವುದೇ ಮರ ಇರಲಿ, ಆ ಮರದ ಎಲೆಗಳನ್ನು ತಿಂತಾ ಇರ್ತೈತೆ. ಅದು ಪೂರ್ತಿ ರಾತ್ರಿ ಅಲ್ಲೇ ಎಲೆ ತಿನ್ಕೊಂತ 2 ಗಂಡು ಹೆಣ್ಣು 2 ಕೂಡ್ತಾವು, ಸಯೋಗ ಹೊಂತಾವು. ಎಷ್ಟಪ್ಪ ಅಂತಂದ್ರೆ ಬೆಳಿಗ್ಗೆ 3 ಮತ್ತು 4 ಗಂಟೆ ಆ ಒಂದು ವೇಳೆಯಲ್ಲಿ ಏನಾಕೈತೆ ಅಂದ್ರೆ ಎಲ್ಲ ದುಂಬಿಗಳು ಇನ್ನೇನು ಸೂರ್ಯ ಉದಯಿಸ್ತಾನೆ ಅಂತೇಳಿ ಗೊತ್ತಾಗುತ್ತೆ ಅವಕ್ಕೆ. ಹೆಂಗೆ ನಮಗೆ 4-5 ಗಂಟೆಗೆ ಹೆಂಗೆ ಎಚ್ಚರಕೈತಿ ಆ ರೀತಿಯಾಗಿ ಅವಕ್ಕೂ ಗೊತ್ತಾಕೈತಿ. ಆಮೇಲೆ ಏನು ಮಾಡ್ತಾವೆ ಎಲ್ಲ ಹುಳುಗಳು ಎಲ್ಲಿ ಯಾವ ಗಿಡದಾಗ ಕುದಿರ್ತಾವಲ್ಲ ಸರಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ, ಅಂದ್ರೆ 100, 200, 300 ಮೀಟ್ರ್ ಒಳಗನೆ ಎಲ್ಲ ದುಂಬಿಗಳು ಒಳಗಡೆ ಹೋಗ್ತಾವೆ. ಎಷ್ಟು ಆಳವಾಗಿ ಹೋಗ್ತಾವೆ ಅಂತಂದ್ರೆ ಅದು 5 ಸೆಂಟಿಮೀಟ್ರ್ ಇರ್ಬೋದು, 10 ಇರ್ಬೋದು, 20 ಸೆಂಟಿಮೀಟ್ರು. ಎಷ್ಟು ಆಳವಾಗಿ ಅದಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತಲ್ಲ ಅಷ್ಟು ಆಳವಾಗಿ ಹೋಗಿ ತತ್ತಿಗಳನ್ನ ಇಡಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಕಡಿಮೆ ಅಂದ್ರೆ ಒಂದು 20 ತತ್ತಿ ಇಡ್ತೈತಿ, ಗರಿಷ್ಠಪ್ಪ ಅಂತಂದ್ರೆ ಒಂದು 80-100ವರೆಗೂ ಅದು ತತ್ತಿ ಹಿಡ್ಕೊಂತ ಹೋಗ್ತೈತಿ. ಗುಂಪಾಗಿ ಅದು ತತ್ತಿ ಇಡ್ತಾ ಇರ್ತೈತಿ. ಇದು ಎಷ್ಟು ದಿವಸ ಆಗುತ್ತೆ ಅಂದ್ರೆ ಮಾರ್ಚ್ 1ರಿಂದ ಮಾರ್ಚ್ 15 ತಾರೀಕು ತನಕ ಹಿಡೀನು, ಅಥವಾ ಅದೇ ಯಾವಾಗ ದುಂಬಿ ಬರ್ತೈತಿ ಆ ಟೈಮ್ನಾಗ ಅದು ತತ್ತಿ ಹಿಡ್ಕೊತ ಹೋಗ್ತೈತಿ. ಮಾರ್ಚ್ 15 ತಾರೀಕು ಆದಮೇಲೆ ಒಂದೊಂದು ತತ್ತಿಯಿಂದ ಮರಿ ಬರಲಿಕ್ಕೆ ಪ್ರಾರಂಭ ಆಗ್ತೈತಿ. ಅದು ಏಪ್ರಿಲ್ 15 ತಾರೀಕಿನೊಳಗೆ ತನೂ ಅವು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ತತ್ತಿಡ್ರೈತಿ ಅಲ್ಲಿಂದ ಮರಿ ಬರ್ಕೊಂತ ಹೋಗ್ತಾವೆ. ಅದೇನು ಮಾಡ್ತೈತಿ ಮರಿ, ಅದು ಮರಿ ನಮ್ಮ ಕಬ್ಬಿನ ಬೇರನ ಕಡಿಯಂಗಿಲ್ಲ. ಸೊ ಹಿಂಗಾಗಿ ನಮಗೆ ಏಪ್ರಿಲ್ ಮಾರ್ಚ್ ತಿಂಗಳಾಗ ಗೊನ್ನೆ ಹುಳ ನಮ್ಮ ಭೂಮಿ ಒಳಗೆ ಐತೆ ಅಂತೇಳಿ ನಮ್ಗೆ ಅನಿಸೋದಿಲ್ಲ. ನಾವು ಯಾವಾಗ ಅನಿಸ್ತೈತಿ ಗೊನ್ನೆ ಹುಳ ಐತೆ ಅಂತೇಳಿ, ಜುಲೈ ತಿಂಗಳು ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ನಮ್ಮ ಹೊಲದಾಗ ಗೊನ್ನೆ ಹುಳ ಆಕೈತೆ ಅಂತ ಗೊತ್ತಾಕೈತಿ. ಯಾಕೆ ಗೊತ್ತಾಕೈತಿ, ಕಬ್ಬು ಕಡಿದಿರ್ತೈತಿ, ಕಬ್ಬು ಹಳದಿ ಆಕೈತಿ, ಇಲ್ಲಿ ಏನೋ ಆಕೈತಿ ಅಂತೇಳಿ ಕಬ್ಬು ಹಡಿ ನೋಡಿದಾಗ 3, 4, 10, 20 ಮರಿಗಳ ಕಬ್ಬಿನ ಬೇರೆ ಕಡಿತಾ ಇರ್ತೈತಿ. ಇದು ಯಾವಾಗ ನಮ್ಮ ಆ ಒಂದು ಹಂತಕ್ಕೆ ಹೋದಾಗ ಏನಾಕೈತಿ, ನಾವೇನು ಮಾಡ್ತೀವಿ, ರಾಸಾಯನಿಕ ಒಂದು ಕ್ರಮಗಳ ಮೇಲೆ ಅವಲಂಬನೆಯಾಗಿ ಆಮೇಲೆ ನಮಗೆ ಫೋನ್ ಹಚ್ತೀರಿ. ನಮಗೆ ಏನಪ್ಪ ಅಂತಂದ್ರೆ ಆ ಒಂದು ಹಂತದೊಳಗೆ ನಾವು ರಾಸಾಯನಿಕ ಕ್ರಮಗಳನ್ನ ಅಳವಡಿಸಲಿಕ್ಕೆ ಅಥವಾ ಹೇಳಲಿಕ್ಕೆ ನಮಗೆ ಭಯ ಆಕೈತಿ. ಯಾಕಂದ್ರೆ ಹತೋಟಿ ಆಗೋದಿಲ್ಲ, ಆದ್ರೆ ಆಯಿತು, ಇಲ್ಲಾಂದ್ರೆ ಇಲ್ಲ, ನಮ್ಮ ಪೂರ್ತಿ ನಿಮ್ಮ ಭೂಮಿಯನ್ನು ನೀವು ವಿಷಪೂರಿತ ಮಾಡಿ ಅವ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಅದಕ್ಕೆ ಈ ತಾರೀಖುಗಳನ್ನು ದಿನಾಂಕಗಳನ್ನು ನೀವು ಪ್ರತಿ ವರ್ಷ ಇದನ್ನು ಪಾಲಿಸಲೇಬೇಕು. ಹೇಳಿದ್ನಲ್ಲ, ಈಗ 2023 ಫೆಬ್ರವರಿ 4ನೇ ತಾರೀಕು ಹುಳ ಹೊರ ಬರಲಿ ಪ್ರಾರಂಭ ಆಗಿತ್ತು. 2022 ಫೆಬ್ರವರಿ 24ನೇ ತಾರೀಕು ಬಂದಿತ್ತು. ಅದಕ್ಕಿಂತ ಹಿಂದೆ 26 ತಾರೀಕು ಬಂದಿತ್ತು. ಹಿಂಗೆ ನಾವು 9 ವರ್ಷದಿಂದ ಇದನ್ನು ನಾವು ನೋಡ್ಕೊತ ಬಂದೀವಿ. ಅದಕ್ಕೆ ನಾವು ಎವರೇಜ್ ಆಗಿ ಮಾರ್ಚ್ 1ನೇ ತಾರೀಕು ಅಂತ ಹೇಳಿದೆ. ಮಾರ್ಚ್ 15ರಿಂದ ಏಪ್ರಿಲ್ 15 ಮೊದಲೇ ಹಂತದ ಮರಿಗಳು ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಪದಾರ್ಥಗಳನ್ನು, ಸಾವಯವ ವಸ್ತುಗಳನ್ನು ಮಾತ್ರ ತಿಂತಾ ಇರ್ತೈತಿ. ಕಸ ಮಾಡಿದ್ರೆ ಕಸ ಬೇರುಗಳನ್ನು ತಿಂತಾ ಇರ್ತೈತಿ ಕಡ್ಕೊಂತ. ತರಕಾರಿ ಬೆಳೆಗಳನ್ನು ಇದ್ದು ಅಂದ್ರೆ ತರಕಾರಿ ಬೆಳೆಯ ಬೇರುಗಳನ್ನು ಮಾತ್ರ ಕಡಿತಾ ಇರ್ತೈತಿ. ಕಬ್ಬಿನ ಬೇರಿಗಿದು ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ. ಕಡಿದ್ರೂ ಕೊನೆಯಲ್ಲಿ ಇರ್ತಕ್ಕಂಥ ಕೂದಲಲ್ಲೇ ಇರ್ತಕ್ಕಂಥ ಬೇರುಗಳನ್ನು ಮಾತ್ರ ಇದು ಕಡಿತಾ ಇರ್ತೈತಿ. ಹೀಗಾಗಿ ಅವಾಗ ನಿಮಗೆ ಅದು ಏನೋ ಅನಿಸೋದಿಲ್ಲ. ಯಾಕೆ ಇದು ಗೊತ್ತಾಗ್ತಾ ಇಲ್ಲತ್ತಂದ್ರೆ, ನಾವು ಮೊದಲು ಕಸನ ಕೈಲೇ ತೆಗಿತಿದ್ವಿ. ಹೌದಾ, ಅಂದ್ರೆ ಕೈಲೇ ತೆಗಿತಿದ್ವಿ ಅಂದ್ರೆ ಅರ್ಥಾತ್ ನಮ್ಮ ಒಟ್ಟು ಮೊದಲೇ ಪದ್ಧತಿಯಿಂದ ನಾವು ಅದನ್ನು ಮಾಡ್ಕೊತ ಬರ್ತಾ ಇದ್ದೀವಿ. ಕೆಲವೊಂದಿಷ್ಟು ರೈತರು ಇಲ್ಲ ನಾವು ಕಸ ಭಾಳ ತೆಗಿಯಕತ್ತೀವಿ, ಸಣ್ಣ ಮರಿಗಳು ಕಾಣಕತ್ತಾವು. ಅವಾಗ ತಕ್ಷಣ ಗೊತ್ತಾತಪ್ಪ ಅಂತಂದ್ರೆ ನಾವು ಏನೋ ಒಂದು ಅದಕ್ಕೆ ಪರಿಹಾರ ಕ್ರಮಗಳನ್ನು ಹೇಳ್ಬೋದು. ಈಗ ನಾವು ಕೆಲವೊಂದಿಷ್ಟು ಸಾಕಷ್ಟು ರೈತರು ಏನಾಗಿಬಿಡೈತೆ ಅಂದ್ರೆ, ನಾವು ವಿಡಿಸೈಡ್ ಮೇಲೆ ಅವಲಂಬನೆ ಆಗಿದ್ದೀವಿ. ತಪ್ಪಲ್ಲ, ಯಾಕಂದ್ರೆ ಲೇಬರ್ ಖರ್ಚು ಜಾಸ್ತಿ ಐತಿ, ತಪ್ಪಲ್ಲ, ಅದು ಇರ್ತೈತಿ. ಆದ್ರೆ ಹೇಳಿದೆ ನಿಮ್ಗೆ ಇವೆಲ್ಲ ಗೊತ್ತಾಗಬೇಕಂತಂದ್ರೆ ನೀವು ಪ್ರತಿ ವರ್ಷ ಇಂಥ ಅಲ್ಲೆಲ್ಲೆಲ್ಲೆಲ್ಲೇ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅದು ಹಂಗೆ ರೈತರು ಅವಾಗ ನಮ್ಮ ಫೋನ್ ಬಂದಾಗ ನಾವು ಮರ್ತಾಕೈತಿ, ಎಷ್ಟು ಉಳದಾವು ಸರ್, ಭಾಳ ಸಣ್ಣದಾವು, ಜಿನಗದಾವು, ತಾರೀಕು ಎಷ್ಟು ಇವತ್ತು, ಯಾವಾಗ ಅದು ಹಿಂದೆ ಯಾವಾಗ ತತ್ತಿಡ್ಡಿತ್ತು ಅನ್ನೋದು ನಮ್ಗೆ ಗೊತ್ತಾಕೈತಿ. ಅಥವಾ ಮುಂದೆ ನಿಮಗೆ ಭಾಳ ಯಾವಾಗ ಡ್ಯಾಮೇಜ್ ಆಕೈತಿ ಅದು ಗೊತ್ತಾಕೈತಿ. ಏಪ್ರಿಲ್ 15 ತಾರೀಕು ಆದಮೇಲೆ ಹುಳ ಪರಿ ಬಿಡ್ತೈತಿ. ಹುಳ ಪರಿ ಬಿಡ್ಕೊಳ್ಳಿ 2ನೇ ಹಂತಕ್ಕೆ ಹೋಗ್ತೈತಿ. ಎಲ್ಲಿ ಮಟ್ಟ ಅಪ್ಪ ಅಂತಂದ್ರೆ ಏಪ್ರಿಲ್ 15ರಿಂದ ಹೆಚ್ಚು ಕಡಿಮೆ ಮೇ 15 ಅಥವಾ ಮೇ 30 ತಾರೀಕು 2ನೇ ಹಂತ ತನಕ ಇರ್ತೈತಿ. ಇದು ಟೆಂಪ್ರೇಚರ್ ಮೇಲೆ ಅವಲಂಬನೆ ಇರ್ತೈತಿ ಇದು. ಆಮೇಲೆ ಅವಾಗೂ ಕೂಡ ನಿಮಗೆ ಸಾಕಷ್ಟು ತೊಂದರೆ ಆಗೋದಿಲ್ಲ.
ಯಾವಾಗ ಮೇ 15 ತಾರೀಕು ಮುಂದೆ ಹೋಗ್ತೈತಿಲ್ಲ 3ನೇ ಹಂತದ ಮರಿಗಳು ಚಾಲು ಆಗ್ತಾವೆ. ಅವಾಗ ಕಬ್ಬುಗಳೇನು ದಷ್ಟು ಪುಷ್ಟವಾಗಿ ಏನು ಬೇರೆ ದಪ್ಪ ದಪ್ಪ ಬೇರೆ ಇರ್ತಾವಲ್ಲ, ನೀವು ಏನು ಕಬ್ಬು ಮ್ಯಾಗ ಕಾಂಡ ಬಿಟ್ಟು ಒಂದಕ್ಕೇನು ಒಳಗನೆ ಏನು ದಪ್ಪ ದಪ್ಪ ಬೇರೆಗಳಿರ್ತಾವೆ. ಅವಾಗ ಅದ್ರ ಹಲ್ಲು 2 ಹಲ್ಲು ಇರ್ತಾವೆ, ಹಲ್ಲು ಅಗದಿ ಉದ್ದಕ್ಕೆ ಚೂಪ್ ಇರ್ತಾವೆ, ಕಡ್ಕೊಂತ ಹೋಗ್ತೈತಿ. ಯಾಕೆ ಎಷ್ಟು ಶಕ್ತಿ ಬೇರೊಳಗೆ ಐತಂದ್ರೆ ಅಷ್ಟು ಸಾಫ್ಟ್ ಇರ್ತಾವೆ ಬೇರೆ, ಆರಾಮ್ ಕಡಿತಾವೆ. ಕಡುಕುಲು ಏನಾಕೈತಿ ತಕ್ಷಣ ನಿಮ್ಗೆ ಒಣಗುದಿಲ್ಲ. ಮೇ 15ಕ್ಕೆ ಮೇ 30 ತಾರೀಕು ಕಡ್ದೈತಪ್ಪ ಅಂತಂದ್ರೆ ಒಣಬೇಕಾರೆ ಅದಕ್ಕೆ ಕನಿಷ್ಠ 1 ತಿಂಗಳು ಬೇಕು. ಹಳದಿ ಆಗ್ಬೇಕಾರೆ ಹಳದಿ ಆತಂದ್ರೆ ಎಲ್ಲಿ ಹೋಗ್ತೈತಿ, ಜೂನ್ 30 ತಾರೀಕು ಆದಮೇಲೆ ಜುಲೈ ಚಾಲು ಆದ ಕೂಡಲೇ ನಿಮ್ಗೆ ಅವಾಗ ಗೊತ್ತಾಕೈತಿ, ಹೇಳಿದ್ನಲ್ಲ. ಅದಕ್ಕೆ ಇದು 3ನೇ ಹಂತದ ಮರಿಗಳು ಮೇ 15 ತಾರೀಕು ಹಿಡ್ಕೊಂಡು ಜೂನ್ 15, ಜುಲೈ 15, ಆಗಸ್ಟ್ 15, ಸೆಪ್ಟೆಂಬರ್ 15, ಅಕ್ಟೋಬರ್ 15 ಸರಿ ಸುಮಾರು 4ರಿಂದ 5 ತಿಂಗಳ ಕಾಲ ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಕಬ್ಬಿನ ಬೇರುಗಳನ್ನು ಕಡಿತಾ ಇರ್ತೈತೆ. ಇದು ಪ್ರತಿ ವರ್ಷ ಹಿಂಗೆ ಆಗ್ತಾ ಇರ್ತದೆ. ಅಕ್ಟೋಬರ್ 30 ತಾರೀಕು ಆದಮೇಲೆ ಮತ್ತು ಮುಂದಿನ ಹಂತಕ್ಕೆ ಹೋಗ್ತೈತಿ, ಹೇಳಿದ್ನಲ್ಲ ಸುಪ್ತಾವಸ್ಥೆಗೆ ಹೋಗ್ತೈತಿ, ಅದ್ರ ಕೆಲಸ ಬಂದಂತೇಳಿ. ಅದಕ್ಕೆ ಸಾಕಷ್ಟು ರೈತರಿಗೆ ನಾವು ಯಾವ ರೀತಿ ನಾವು ಮನವರಿಕೆ ಮಾಡ್ತಿರ್ತೀವಿ ಅಂತಂದ್ರೆ, ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಆಯ್ತಪ್ಪ ಅಂತಂದ್ರೆ ಗೊಣ್ಣೆ ಹುಳ ನಿಮ್ಮ ಭೂಮಿಯಲ್ಲಿ ಯಾವುದೇ ತೊಂದರೆ ಮಾಡೋದಿಲ್ಲ. ಅರ್ಥ ಆಯ್ತಲ್ಲ. ಸಕ್ಕರೆ ಕಾರ್ಖಾನೆಗಳು ಯಾವಾಗ ಪ್ರಾರಂಭ ಆಕ್ಕವು, ನವೆಂಬರ್ 1ನೇ ತಾರೀಕು ಪ್ರಾರಂಭ ಆಕೈತಿ, ಮುಂದಿನ ಹಂತಕ್ಕೆ ಹೋಗಿರ್ತಂದ್ರೆ ಕೆಲಸ ಇರೋದಿಲ್ಲ. ಸಕ್ಕರೆ ಕಾರ್ಖಾನೆಗಳು ಯಾವಾಗ ಬಂದ್ ಆಕ್ಕವು, ಮಾರ್ಚ್ ತಿಂಗಳು ಬಂದ್ ಆಗ್ತಾವೆ. ಅವಾಗ ಹುಳ ಆ್ಯಕ್ಟಿವ್ ಆಕ್ಕವು. ಅಂದ್ರೆ ನೀವು ಅದನ್ನು ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗ್ಲಿಕ್ಕಪ್ಪ ಅಂದ್ರೆ ಆ ರೀತಿಯಾಗಿರೋ ನೀವು ನೆನಪಿಟ್ಕೊಂಡು ನಿರ್ವಹಣಾ ಕ್ರಮಗಳನ್ನ ನೀವು ಪ್ರತಿ ವರ್ಷ ನೀವು ಪಾಲಿಸಬೇಕು. ಅದಕ್ಕೆ ಮೊದಲೇ ನಿರ್ವಹಣಾ ಕ್ರಮ ಏನಪ್ಪ ಅಂತಂದ್ರೆ, ನಾನು ರೈತರಿಗೆ ಏನು ಸಲಹೆ ಕೊಡ್ತೇನೆ ಅಂತಂದ್ರೆ, ನಿಮ್ಮಲ್ಲಿ ಸಿಂಗಲ್ ಪಲ್ಟಿ ನೇಗಿಲಿದ್ದು ಅಂತಂದ್ರೆ ಕಬ್ಬು ಬೆಳೀತಕ್ಕಂಥ ರೈತರು ಸಿಂಗಲ್ ಪಲ್ಟಿಲಿ ನೇಗಿಲ ಬಿಡ್ರಿ. ಒಂದು ರಿಕ್ವೆಸ್ಟ್ ಡಬಲ್ ಪಲ್ಟಿ ಬಿಟ್ಟ ಮತ್ತು ಅದು ಇದು ಬೇರೆ ಬೇರೆ ಬಂದಿದ್ದಾವೆ, ಅವು ಎಲ್ಲ ಕಡೆ ಸಿಗೋದಿಲ್ಲ. ಅದಕ್ಕೆ ನಾವು ಹೇಳಕ್ಕೆ ಹೋಗೋದಿಲ್ಲ. ಅದನ್ನು ರೈತರು ಪಾಲಿಸ್ರಿ. ಗೊಣ್ಣೆ ಹುಳ ಭಾಳ ಪ್ರತಿ ವರ್ಷ ಭಾಳ ಆಕೈತೆ ಅಂದ್ರೆ 2 ದಿಕ್ಕಿನ ನೇಗಿಲ ಹೊಡಿ ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ, ಮೊದಲನೇ ದಿಕ್ಕಿನ ನೇಗಿಲ ಹೊಡಿ ಮುಂದೆ ಏನಾಕೈತೆ ಅಂದ್ರೆ, ಹುಳ ಏನು ಮಣ್ಣಿನ ಕುಡಿಕೆ ಮಾಡ್ಕೊಂಡು ಒಳಗೆ ಕೂತಿರೈತ್ಲೆ, ಅದನ್ನ ನೇಗಿಲ ಬಾಯಿಗೆ ಸಿಕ್ಕಿ ಹೊಡಿತಪ್ಪ ಅಂತಂದ್ರೆ ಹುಳ ಸತ್ತು ಬಿಡುತ್ತೆ. ಮಣ್ಣಿನ ಕುಡಿಕೆ ನೀವು ಹೊಡಿತಂದ್ರೆ ಸತ್ತ ಬಿಡುತ್ತದೆ. ಈ ದಿಕ್ಕಿನಾಗ ಆದ್ರೆ ನಮ್ಮ ಮಣ್ಣು ಹೆಂಗಾಗಿಬಿಟ್ಟಾವು, ನಾವು ನೇಗಿಲ ಹೋಗ್ಬೇಕಾದ್ರೆ ನಮ್ಮ ಹೆಂಟಿಗಳು ಹೊರ ಬರ್ತಾವೆ, ಮಣ್ಣು ಪುಡಿಯಾಗಿ ಹೊರ ಬೀಳುವುದಿಲ್ಲ. ಆ ಹೆಂಟಿನಾಗ ಹೊಡಿತಪ್ಪ ಅಂತಂದ್ರೆ ಅದು ಮತ್ತು ಅಲ್ಲೇ ಇರ್ತೈತೆ. ಅವ ಮತ್ತು 2ನೇ ದಿಕ್ಕಿನಾಗ ಹೊಡಿ ಮುಂದೆ ಅದ್ರಾಗ ಸಿಗಲಿ, ಅದು ಬಾಯಿ ಒಳಗೆ ಸಿಕ್ಕದು ಹೊಡಿಲಿ, ಅಥವಾ ಹೆಂಟಿ ಅದು ಹೊಡೆದ ಕೂಡಲೇ ಅದು ಹುಳ ಸಾಯಲಿ. ಈಗ ನಿಮ್ಗೆ ಹಚ್ಕಬ್ಬನೇ ಯಾಕೆ ಹುಳ ಕಡಿಮೆ ಇರ್ತೈತಿ, ಮಣ್ಣನ್ನು ಆ ರೀತಿ ತಯಾರು ಮಾಡಿರ್ತೀರಿ. ಕುಳೆ ಕಬ್ಬದಾಗ ಭಾಳಾರ 2 ಕಬ್ಬಿನ ಸಾಲಿನಾಗ ಹೊಡೆದಿರ್ತೈತಿ. ಮಣ್ಣಲ್ಲಿ ನಿಮ್ಗೆ ಯಾವುದೇ ರೀತಿ ಮಣ್ಣನ್ನು ನೀವು ಭಾಳಷ್ಟು ತೊಂದರೆ ಮಾಡೋದಿಲ್ಲ. ಎಲ್ಲಿ ಮಾಡ್ತೀರಿ, ಕಬ್ಬಿನ ನಡು ಸಾಲಿನಾಗ ಭಾಳ 1 ಗೇನ್ ಅಥವಾ 2 ಗೇನ್ ಮಾಡ್ತೀರಿ. ಬಿಟ್ಟರೆ ನಿಮ್ಮ ಕಬ್ಬಿನ ತೆಳಗಡೆ ಎಲ್ಲಿ ನಾವು ಮಣ್ಣನ್ನು ಮುಟ್ಟುವುದಿಲ್ಲ. ಹಿಂಗಾಗಿ ಅದು ಅಗದಿ ಅದಕ್ಕೆ ವಾಸಿಸ್ಲಿಕ್ಕೆ ಅದಕ್ಕೆ ಭಾಳ ಅನುಕೂಲ ಆಕೈತಿ. ಅದಕ್ಕೆ ಇದೊಂದು ಸಲಹೆಯನ್ನು ನಾವು ಮಾಡ್ತೀವಿ. ಆಮೇಲೆ ರೈತರು ಏನು ಮಾಡ್ತಾರೆ, ಕಬ್ಬ ಹಚ್ಚೋದು ಸಾಕಷ್ಟು ನೀವು ಕೆಲವೊಂದು ತಾಕಗಳಲ್ಲಿ ಕಸ ನಿರ್ವಹಣೆ ಆಗ್ತಾಯಿಲ್ಲ. ಯಾಕಪ್ಪ ಅಂತಂದ್ರೆ ಹಿಂಗೆ ಕಂಟಿನ್ಯೂ ನಾವು ಮಾಡ್ಕೋತ ಹೋದ್ರೆ ಮತ್ತು ಕಸ ನಿರ್ವಹಣೆ ಆಗೋದಿಲ್ಲ. ಅದಕ್ಕೆ ಕನಿಷ್ಠ ಅಟ್ಲೀಸ್ಟ್ ಒಂದು ಮೇ ತಿಂಗಳಾಗ ಸಾಧ್ಯ ತಾನು ಒಂದು 21 ದಿವಸರ ಭೂಮಿ ಕಾಸ್ರ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಎಲ್ಲಿ ಬಂದೀವಿ ವರ್ಷಾನಗಟ್ಲೆ ಕಾಸ್ತಕ್ಕಂಥ ಭೂಮಿಯನ್ನು ಅಟ್ಲೀಸ್ಟ್ 21 ದಿವಸ ಮೇ ತಿಂಗಳಾಗ 40 ಡಿಗ್ರಿ 42 ಡಿಗ್ರಿ ಭೂಮಿ ಒಳಗೆ ಕಾಯ್ತಂದ್ರೆ ಯಾವ ಜೇಕ ಕಸ ಹುಡ್ದೈತಿ, ಯಾವ ಕರ್ಗಿ ಕಸ ಹುಡ್ದೈತಿ, ಹುಟ್ಟೋದಿಲ್ಲ. ಹೌದಲ್ರಿ. ನಮ್ಗೆ ತಡ್ಕೊಳಕ್ಕೆ ಆಗೋದಂದ್ರೆ ಕಸ ಎಲ್ಲಿ ತಡ್ಕೋದೈತಿ, ಹೌದಲ್ರಿ. ಹೋದ ಸಲ ನೋಡಿಲ್ಲ ಹೆಂಗೈತಿ ಟೆಂಪ್ರೇಚರ್, ಮೇ ತಿಂಗಳಾಗ ಎಲ್ಲಿ ಹೊರ ಬೀಳ್ತಿದ್ವಿ. ರಾಜಸ್ಥಾನದೊಳಗೆ ರೋಡ್ ಮ್ಯಾಗ ನಾಯಿ ಬೆಕ್ಸದ ಕಾಂತಿರ್ಕಿಲ್ಲ ಅಂತ ವಿಚಾರ ಮಾಡಿ. ಎಲ್ಲಿ ತಗೊಂಡು 55-56 ಡಿಗ್ರಿ ಹೋಗಿತ್ತು. ಅಂಥ ಒಂದು ಡಿಗ್ರಿ ಟೆಂಪ್ರೇಚರ್ ನಾವು ಭೂಮಿ ಕಾಯಿಸಿದ್ರೆ ಯಾವ ಕಸ ಉಳಿತಾವು, ಸತ್ತು ಹೋಗ್ತಾವೆ. ಅದನ್ನು ನಾವು ಪಾಲಿಸ್ತಾ ಇಲ್ಲ, ಅದಕ್ಕೆ ನಮ್ಗೆ ತೊಂದರೆ ಆಗ್ತೈತಿ. ಇದನ್ನೊಂದು ನೀವೆಲ್ಲರೂ ಕಾಪಾಡ್ಕೋಬೇಕು. ಅದ್ರ ಜೊತೆ ನಾನು ಹೇಳಿದೆ, ಮಾರ್ಚ್ ಫೆಬ್ರವರಿ 15 ತಾರೀಕಿನಿಂದ ಕಣ್ಣು ಮುಚ್ಚಿ ಎಲ್ಲಿ ಕರಿ ಜಮೀನು ಇರ್ತಕ್ಕಂಥ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತೀವಿ, ಹತ್ತಿ ಮಣ್ಣು ಅಂತ ಹೇಳ್ತೀವಿ, ಆ ಒಂದು ಜಮೀನು ಇರ್ತಕ್ಕಂಥ ರೈತರು ಫೆಬ್ರವರಿ 15 ತಾರೀಕು ಆಗಲಿ, ಯಾವುದೇ ತಾಲೂಕು ಇರಲಿ, ಯಾವುದೇ ಜಿಲ್ಲೆ ಇರಲಿ, ನೀವು ಎಲ್ಲ ರೈತರು ದೀಪಾಕರ್ಷಕ ಬಲೆಗಳನ್ನು ಅಳವಡಿಸ್ರಿ. ಹೆಂಗಪ್ಪ ಅಂತಂದ್ರೆ, ಈಗ ಹೊಲ ಐತಿ, ಹಿಂಗೆ ಮನೆ ಐತಿ, ಮ್ಯಾಗನ್ಕೆ ಬಲ್ಬ್ ಬರ್ತೈತಿ. ಸಾಧ್ಯ ಆದ್ರೆ ಎಲ್ಲಿ ಸಮೀಪ ಬೇವಿನ ಮರ ಇರ್ತಾವೆ ಅಥವಾ ಬೇರೆ ಮರ ಇರ್ತಾವೆ, ಅದ್ರ ತೆಳಗೆ ಬಲ್ಬ್ ವೈರ್ ಜೊತೆ ಬಿಡ್ರಿ. ಬಲ್ಬಗ ಬುಟ್ಟಿಗೆ ಒಂದು 3 ಫುಟ್ ಅಂತರ ಇದ್ರೆ ಸಾಕು, 2ರಿಂದ 3 ಫುಟ್ ಅಂತರ ಇರ್ಬೇಕು. ಬೆಳಕು ಬುಟ್ಟಿ ಎಟ್ಟೈತಿ ಅಥವಾ ಅದ್ರ ಸುತ್ತಮುತ್ತಲು ಅಷ್ಟೇ ಬೆಳಕು ಬೀಳ್ಬೇಕು. ನಾವು ಇಲ್ಲಿ ಬಲ್ಬ್ ಹಚ್ಚಿ ತುಂಬ ನೀವು ಬೆಳಕು ಬಿತ್ತಪ್ಪ ಅಂತಂದ್ರೆ ಎಲ್ಲಿ ಬೆಳಕಿರುತ್ತೆ ಅಲ್ಲಿ ತಕ್ಕ ಹುಳ ಬಂದು ನಿಮ್ಗೆ ಬಿದ್ದು ಬಿಡುತ್ತೆ. ಅದು ಬುಟ್ಟಿ ಒಳಗೆ ಬೀಳೋದಿಲ್ಲ, ಮತ್ತು ಜೀವಂತ ಉಳಿತೈತೆ ಅದು. ಅದಕ್ಕೆ ಏನಪ್ಪ ಅಂತಂದ್ರೆ ಅದನ್ನು ಕರೆಕ್ಟಾಗಿ ಮಾಡೋದಿತ್ತು, ಕರೆಕ್ಟಾಗಿ ಅದನ್ನು ಮಾಡಿರಿ. ಇದನ್ನು ತಪ್ಪಿಸ್ಬೇಡ್ರಿ ದಯವಿಟ್ಟು ರೈತರು. ನಾವು ಒಂದು ಸುಮಾರು ಸವದತ್ತಿ, ರಾಮದುರ್ಗ ತಾಲೂಕಿನಾಗ, ಚಿಕ್ಕೋಡಿ ತಾಲೂಕಿನಾಗ ಈ ನಮ್ಮ KLE ಸಂಸ್ಥೆ ಸಂಬಂಧಪಟ್ಟ ಶಿವಶಕ್ತಿ ಶುಗರ್ಸ್ ಇರ್ಬೋದು, ಈ ದೂದಂಗ ಸಕ್ಕರೆ ಕಾರ್ಖಾನೆಗಳು, ಈ ಕ್ಷೇತ್ರ ಸಹಾಯಕರಂತ ಬರ್ತಾರೆ ಸಿಬ್ಬಂದಿಗಳ ಮುಖಾಂತರ ರೈತರಿಗೆ ನಾವು ಅದನ್ನು ತೋರಿಸ್ತಿದ್ವಿ. ಕೆಲವೊಂದು ಸಲ ಸಾಯಂಕಾಲ 7 ಗಂಟೆ ಪ್ರೋಗ್ರಾಮ್ ಮಾಡಿ 7:15 ಬಲ್ಬ್ ಆನ್ ಅಂತಂದ್ರೆ ಹುಳ ಬಂದು ಬೀಳ್ತಿದ್ವು. ಅವಾಗ ಹುಳ ಹಿಂಗೈತಿ. ಕೆಲವೊಂದಿಷ್ಟು ರೈತರು ಸರಿ ಹುಳ ನೋಡಿವಿ, ಆದರೆ ಕಬ್ಬಿನ ಬೇರೆ ಕಡಿತಕ್ಕಂಥ ಇದಕ್ಕೆ ಏನಂತೀವಿ ಅಂದ್ರೆ ನಾವು ತಂದೆ ತಾಯಿ ಅಂತನ್ರಿ, ಅವ್ವ ಅಪ್ಪನ್ರಿ.
ಆದ್ರೆ ಇದೇ ಮರಿ ಹಿಡ್ತೈತಿ ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ವಿಚಾರ ಬೇಕಲ್ಲ, ಈ ಮರಿ ಎಲ್ಲಿಂದ ಬರ್ತೈತಿ, ಯಾಕೆ ಬರಾಕತೈತಿ ಅನ್ನೋದು ಸಾಕಷ್ಟು ರೈತರಿಗೆ ಗೊತ್ತಿಲ್ಲ. ಆ ವಿಡಿಯೋ ನೋಡ್ತೀರಿ, ನಮ್ಮ ಲೆಕ್ಚರ್ ಆನ್ಲೈನ್ ಪ್ರತಿ ವರ್ಷ ಹಾಕ್ತಿರ್ತಾರೆ ಅವ್ರು, ಎಲ್ಲ ಐತಿ, ಮತ್ತು ಅದನ್ನು ಮಾಡೋದಿಲ್ಲ. ಈಗ ನೀವು ಇಲ್ಲಿ ಕೂತಿರತ್ತಂದ್ರೆ ನಂದು ಏನು ರಿಕ್ವೆಸ್ಟ್ ಅಂತಂದ್ರೆ, ಅವ್ರು ಟನ್ನಿಗೆ ಎಷ್ಟು ಖರ್ಚು ಮಾಡ್ತಾರೆ ಬಿಡ್ತಾರೆ ನಾನು ಕೇಳೋದಿಲ್ಲ. ನೀವು ಮಾಡ್ತಕ್ಕಂಥ ಏನು ಹಾಕ್ತಕ್ಕಂಥ ಏನು ರೊಕ್ಕ ಐತಿಲ್ಲ, ಎಷ್ಟು ಸಾಧ್ಯಕತ್ತೆ ಪ್ರತಿ ವರ್ಷ ನೀವು ಅನುಭವದ ಪ್ರಕಾರ ಕಡಿಮೆ ಹಾಕೊಂತ ಹೋಗ್ತದೆ. ಇವತ್ತು ನಾವು ಒಂದು ಟನ್ನಿಗೆ 1000 ರೂಪಾಯಿ ಖರ್ಚು ಮಾಡತ್ತಂತಂದ್ರೆ ಅನುಭವ ಪ್ರಕಾರ ಅದು 500 ರೂಪಾಯಿಗೂ ಬರ್ಬೋದು. ಎಲ್ಲಿಪ್ಪ ಅಂತಂದ್ರೆ ಇಂಥ ಪದ್ಧತಿಗಳನ್ನ ಅಳವಡಿಸ್ಬೇಕು. ನೇಗಿಲ ಕರೆಕ್ಟ್ ಹೊಡಿಯೋ ಟೈಮ್ನಾಗ ಹೊಡಿಬೇಕು. ನಾವು ಹೇಳ್ತೀನಿ ಬೆಳಿಗ್ಗೆ 5 ಗಂಟೆಗೆ ನೇಗಿಲ ಹೊಡಿ ಅಂತ ಹೇಳ್ತೀನಿ, ಯಾರು ಹೊಡಿಯೋದಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಹೊಡ್ಯಾಕಾಗ್ಲಿಕ್ಕಂದ್ರೆ ರಾತ್ರಿ 7 ಗಂಟೆ ಮೇಲೆ ಹೊಡಿಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳಕತ್ತಾನ. 7 ಗಂಟೆಗೆ ಹೊಡ್ಯಾಕತ್ತಾರ, ನೀವು ಬೇಸಿಗೆ ಕಾಲನಾಗ ಹೊಡಿತಿರ್ತೀರಿ, ಮಾರ್ಚ್ ತಿಂಗಳಾಗ ನೇಗಿಲ ಹೊಡಿತಿರ್ತೀರಿ, ರಾತ್ರಿ 7 ಗಂಟೆಗೆ ಮುಂದೂ ಬಲ್ ಬಸ್ತೀರಿ, ಹಿಂದೂ ಬಲ್ ಬಸ್ತೀರಿ, ಆ ಬಲ್ಬಿಗೆಲ್ಲ ದಂಬಿ ಬಂದು ನಿಮ್ಮ ಹೊಲ್ದಾಗ ಬೀಳ್ತಾವೆ. ಇಲ್ಲಿ ಯಾವ ಬುಟ್ಟು ಇರೋದಿಲ್ಲ, ಏನೂ ಇರೋದಿಲ್ಲ, ವಿಷಯ ಇರೋದಿಲ್ಲ. ಹೌದಿಲ್ಲ, ಹೆಚ್ಚಾತಲ್ಲ ರೀ. ಅಟ್ಲೀಸ್ಟ್ ರಿಕ್ವೆಸ್ಟ್ ಬೆಳಿಗ್ಗೆ 5-6 ಗಂಟೆಗೆ ಹೊಡ್ಯಾಕಾಗ್ಲಿಕ್ಕಂದ್ರೆ ರಾತ್ರಿ ಹೊಡ್ಯಾಕೆ ಹೋಗ್ಬೇಡ್ರಿ, ಅದೊಂದು ರಿಕ್ವೆಸ್ಟ್, ಅದನ್ನಾರ ಪಾಲಿಸ್ರಿ. ಇದ್ರ ಏನೇ ಅದ, ಬೋದ್ ಇರಿಸೋದಿರಲಿ ಅಥವಾ ಹರಗುದಿರಲಿ, ಸಾಲು ಬಿಡೋದು ಅಟ್ಲೀಸ್ಟ್ ಬೆಳಿಗ್ಗೆ 5-6 ಗಂಟೆಗೆ ಬಿಡಿಸ್ರಿ ಸಾಲು. ಯಾಕಂದ್ರೆ ಮಣ್ಣೆಲ್ಲ ಪುಡಿಯಾಗಿರುತ್ತೆ, ಸಾಲು ಬೀಳ್ತಿರುತ್ತೆ. ಅವು ಪಕ್ಷಿಗಳಿಗೆ ಬೆಳಿಗ್ಗೆ 6 ಗಂಟೆಗೆ ಆರ್ಸೊಂದು ತಿನ್ನೋಕೆ ಅಗದಿ ಅನುಕೂಲ ಆಕೈತಿ. ಇಲ್ಲಪ್ಪ ನಾ ಇವತ್ತು ಹೊಡೆದೋಕ್ಕೂ ನಾಳೆ ಬೆಳಿಗ್ಗೆ ಬಂದ್ರೆ ಬರ್ತಾವನ ಪಕ್ಷಿಗಳು ಬರ್ಬೋದು, ಹುಳ ಒಳಗೆ ಹೋಗಿರ್ತಾವೆ, ಅವೇನು ಮ್ಯಾಗ ಬರ್ತಾವೆ, ಬರೋದಿಲ್ಲ. ಅದಕ್ಕೆ ಇದನ್ನು ದಯವಿಟ್ಟು ಪಾಲಿಸ್ರಿ. ಆಮೇಲೆ ದೀಪಾಕರ್ಷಕ ಬಲೆಗಳನ್ನು ಫೆಬ್ರವರಿ 15 ತಾರೀಕಿಂದ ಪ್ರತಿ ರೈತರು ಗೊನೆ ಉಳತಕ್ಕ ಏನು ಏರಿಯಾ ಐತಿಲ್ಲ ಆ ರೈತರು ಇದನ್ನು ಪಾಲಿಸಲೇಬೇಕು. ಎಷ್ಟು ದಿವಸ ಅಂದ್ರೆ 15 ದಿವಸ. ಮೊದಲೇ ಮಳೆ ಯಾವ ತಾರೀಕು ಆಕತ್ಲೆ ಅವಾಗ ಒಂದು 15 ದಿವಸ ಬಲ್ಬ್ ಹಚ್ಚಿರಿ. 7 ಗಂಟೆಗೆ ಬಲ್ಬ್ ಆನ್ ಆಗಲಿ. ಅದೇನು ಪೂರ್ತಿ ರಾತ್ರಿ ಉರಿದ್ರೇನು ತೊಂದರೆ ಇಲ್ಲ. ಆದರೆ 7:30 9:30 ಗಂಟೆ ಅದು ದುಂಬಿ ಬರ್ತಕ್ಕಂಥ ಒಂದು ವೇಳೆ ಅದು, ಅದನ್ನ ಎಲ್ಲರೂ ಪಾಲಿಸ್ರಿ. ಇದ್ರ ಜೊತೆಗೆ ನಿಮಗೆಲ್ಲ ಅದು ಗೊತ್ತಾಕೈತಿ, ಇವತ್ತು 1 ಬಿದ್ದವು, 2 ಬಿದ್ದವು, ಇವತ್ತು 3 ಬಿದ್ದವು. ರಾತ್ರಿ ಹಂಗೆ 8 ಗಂಟೆ ಸುಮಾರು ಟಾರ್ಚ್ ಹಿಡ್ಕೊಂಡು ನೋಡ್ರಿ. ಇವು ಭಾಳ ಅದಾವೆ, ಇಲ್ಲಿ ಸಾವಿರಾರು ಹುಳುಗಳು ಕೂತಾವು ಬೇನು ಮರದಾಗ ಅಂತೇಳಿ ಗೊತ್ತಾತಪ್ಪ ಅಂತಂದ್ರೆ ಪಂಪ್ ತೊಡ್ರಿ. ಪಂಪಕ್ಕೆ ಭಾಳ ಬೇಡ, ಒಂದೇ ಬೂಚ್, ಅದೇನು ನಿಮ್ಮದು ಕ್ಲೋರೋಪೈರಿಪಾಸ್ ಇರಲಿ, ಪ್ರೊಪನೋಪಾಸ್ ಇರಲಿ, ಕೊರಾಜನ್ ಇರಲಿ, ಮೊನೊಕೊಡೋಪಾಸ್ ಇರಲಿ, ಯಾವುದೇ ಇರಲಿ ಕೀಟನಾಶಕ, ಅದೇನು ಮ್ಯಾಗ ಬೂಚ್ ಇರಲಿಲ್ಲ, ಒಂದು ಬೂಚ್ ಒಂದು ಪಂಪಿಗೆ ಹಾಕಿರಿ. ಹಾಕಿ ರಾತ್ರಿ 10 ಗಂಟೆ ಮೇಲೆ ಬೆಳಗಿನ ಜಾವ 3 ಗಂಟೆ ಒಳಗೆ, ಹಗಲಿನ ಹೊಡ್ಯಾಕೆ ಯಾರು ಸಿಗಲ್ಲ, ಸಿಗುವಲ್ರು, ರಾತ್ರಿ ಹಂಗೆ ಹೊಡಿಯೋದು ಪ್ರಶ್ನೆ ಮಾಡ್ತಾರೆ. ಕಡಿಮೆ ಖರ್ಚಿನಾಗ ಹತೋಟಿ ಆಗ್ಬೇಕಂದ್ರೆ ಮಾಡ್ಬೇಕು, ಹೌದಿಲ್ಲ ರೀ. 10 ಗಂಟೆ ಮೇಲೆ ಏನೈತಿ, ಈಗ ಗನ್ ಬಂದಾವು, ಜೋಡಿಸ್ರಿ. ಇಲ್ಲಿ ನಿತ್ರ ಮನಿತನೂ ನೀವು ಸ್ಪ್ರೇ ಮಾಡ್ಬೋದು, ಹೌದಿಲ್ಲ ರೀ. ಅಂಥವು ಗನ್ ಜೋಡಿಸ್ರಿ. ಆರಾಮ ರಾತ್ರಿ 10 ಗಂಟೆ ಮೇಲೆ ಪಟ್ನ ಒಂದು ಪಂಪ್ನೇ ಒಂದು ಏನಿಲ್ಲ ಅಂದರೂ 20-30 ಮರಕ್ಕೆ ನಾವು ಸಿಂಪರಣೆ ಮಾಡಿ. ಇಲ್ಲಿ ಹುಣಸೆ ಮರ ಐತಿ ಸಿಂಪರಣೆ ಮಾಡಿರಿ, ಬೇವಿನ ಮರ ಐತಿ ಸಿಂಪರಣೆ ಮಾಡಿರಿ, ಅಲ್ಲೊಂದು ಯಾವುದೋ ಮರ ಐತಿ ಪಟ ಸಿಂಪರಣೆ ಮಾಡಿ ಬಂದು ಮಕ್ಕೊಡ್ರಿ. ಬೆಳಿಗ್ಗೆ ನೋಡ್ರಿ ಎಲ್ಲ ಹುಳ ಕೆಳಗೆ ಸತ್ತು ಬಿದ್ದಿರ್ತಾವೆ. ಒಂದು ಏನು ರಿಕ್ವೆಸ್ಟಪ್ಪ ಅಂತಂದ್ರೆ, ಎಷ್ಟು ಬೇವಿನ ಮರ ಸೈಜ್ ಇರತ್ಲೆ ಒಂದು 10 ಫುಟ್ ಆ ಬೇವಿನ ಮರದ ಕೆಳಗೆ ಅದ್ರ ಸುತ್ತಮುತ್ತಲು ನೆಲದ ಮೇಲೆ ಕೂಡ ಹೊಡೆದು ಮಕ್ಕೊಂಬಿಡ್ರಿ. ನೀವು ಬೆಳಿಗ್ಗೆ ಎದ್ದು ನೋಡ್ರಿ, ಹುಳ ಮ್ಯಾಗ ಬರೋ ಮುಂದಾರ ವಿಷಯ ಆಗ್ತೈತಿ. ಮ್ಯಾಗ ಅಂದ್ರೆ ಮರುದಿವ್ಸ ಬೆಳಿಗ್ಗೆ ಒಳಗೂ ಹೋಗಿರ್ತದೆ ಅಂದ್ರೆ ಇದನ್ನು ನೀವು ಮಾಡಬೇಕು. ಇದನ್ನು ಪಾಲಿಸ್ರಿ. ಎಷ್ಟು ಖರ್ಚು ಆಕೈತಿ? RSK ಒಳಗೆ ಕ್ಲೋರೋಪೈರಿಪಾಸ್ ರೇಟ್ ಎಷ್ಟು ಐತೆ ಸರ್? 250 ರೂಪಾಯಿಗೆ 1 ಲೀಟ್ರ್ ಅಂತಂದ್ರೆ ಒಂದು ಹಳ್ಳಿ ಇರ್ತಕ್ಕಂಥ ಬೇವಿನ ಮರಗಳಿಗೆ ಹುಡುಕಾಡ್ರಿ ಸಿಗೋದಿಲ್ಲ. ಹೊಡ್ಕೊತ ಹೋದ್ರೆ ಹತೋಟಿ ಆಕೈತಿ ಇದನ್ನು ಮಾಡಬೇಕು. ಕೆಲವೊಂದಿಷ್ಟು ಪ್ರಶ್ನೆ ಮಾಡ್ತಾರೆ, ಇಲ್ಲ ನಾವು ಒಬ್ಬ ಬಲ್ಬ್ ಹಾಕಿರ ಬಾಜುದಾವ ಹೆಂಗೆ ಆತೆ, ಹಿಂಗೆ ಮಾಡ್ಕೊತ ಹೋದ್ರೆ ಹುಳ ಹೆಚ್ಚಾಕೋತ ಹೋಗತಿ, ಹೌದಿಲ್ಲ. ಸೀಮಿಗೆ ಜಾಡೋದು ಅದು ಹುಳಕ್ಕೇನು ಗೊತ್ತಿರೋದಿಲ್ಲ. ನೀವು ಸೀಮಿಗೆ ಜಾಡಾಕತ್ತ, ನೀವು ನನ್ನವಲ್ಲ ಅವ ಅಂತೇಳಿ ಅಟ್ಲೀಸ್ಟ್ ಏನು ಮಾಡಿರಿ, ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀವು ಹಾಕಿರಿ. ಒಂದೇ ಬುಟ್ಟಿ ಜಾಗದಾಗ ಬಿಟ್ಟರೆ 5 ಬುಟ್ಟಿರಿ. ಭಾಳ ಹುಳ ಬೀಳಾಕತ್ತು ಅಂದ್ರೆ ಜಾಗ ಸಾಲಿಲ್ಲ ಅಂದ್ರೆ ಮರುದಿವ್ಸ ಬೆಳಿಗ್ಗೆ ಎಲ್ಲ ಹುಳ ಮತ್ತೆ ತೆಗಿರಿ. ಸ್ವಚ್ಛ ನೀರು ಇರಬೇಕು. 3-4 ಹನಿ ಬೇವಿನ ಎಣ್ಣೀರು ಹಾಕಿರಿ, ಕ್ಲೋರೋಪೈರಿಪಾಸರ್ ಹಾಕಿರಿ, ಅಥವಾ ಒಂದು 4 ಹನಿ ಸುಟ್ಟೈಲ್ ಹಾಕ್ಬೇಕು. ಮತ್ತು ಬೂಚ್ಗಟ್ಲೆ ಪುಕ್ಕಟ ಕೊಟ್ರೆ RSK ಅದಾವ್ರು ಅಂತೇಳಿ ಸುರಿಯಂಗಿಲ್ಲ. 4 ಹನಿ ಅಂದ್ರೆ 4 ಹನಿ. ಹೆಂಗೆ ಕಬ್ಬಿನ ಬೇರೆ ಕಡಿತಕ್ಕಂಥ ಹುಳ ನೀವು ಲೀಟ್ರ್ ಗಟ್ಟಲೆ ಸುರಿದು ಸಾಯೋದಿಲ್ಲ, ಇದು ಬರೀ 4 ಹನಿಯಾಗ ಸಾಯ್ತೈತಿ ಬುಟ್ಟೆ. ವಿಚಾರ ಇಟ್ಕೊಳ್ರಿ ಹೆಂಗಿರ್ತೈತೆ ಅನ್ನೋದು. ನೀವು ಇದನ್ನು ಮಾಡಿರಿ. ನೀನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಇನ್ನೊಂದು ನಾವು ರಾಸಾಯನಿಕ ಕ್ರಮಗಳು ಬಿಟ್ಟು ಹೇಳಾಕತ್ತೀನಿ. ಯಾಕಪ್ಪ ಅಂತಂದ್ರೆ, ಈ ಹುಳ ಕಂಪ್ಲೀಟ್ ನಿರ್ವಹಣೆ ಆಗ್ಬೇಕಾಗಿತ್ತು ಅಂತಂದ್ರೆ, ಇದೇನು ಸರ್ ಮಾತಾಡಿಲ್ಲ ಸೂಕ್ಷ್ಮಾಣುಜೀವಿ ಅಂತೇಳಿ, ಅದು ಒಂದು ನಾವು ಜೈವಿಕ ಕೀಟನಾಶ ಅಂತ ಹೇಳ್ತೀವಿ. ಅದು ಸೂಕ್ಷ್ಮಾಣುಜೀವಿ ಹೆಸರು ಮೆಟಾರೈಜಿಯಮ್. ನೀವೆಲ್ಲರೂ ಅದನ್ನು ಕೇಳ್ತೀರಿ, ಎಲ್ಲರೂ ನಿಮ್ಗೆ ಗೊತ್ತು ಐತಿ, ಖರೆ ಯಾರೂ ಹಾಕೋದಿಲ್ಲ. ಅದ ಒಂದು ತಪ್ಪಾದ್ರೆ ಯಾವಾಗ ಹಾಕಬೇಕು. ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಎಲ್ಲರಿಗೂ ನೇರವಾಗಿ ಹಾಕೋದನ್ನು ಬಂದ್ ಮಾಡಿರಿ. ಐತಿ ಬಾ ಅಂತೇಳಿ ಮೆಟಾರೈಜಿಯಮ್ ತೊಗೊಳ್ಳೋದು
KL ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ನನ್ನ ಬಲ್ಲಿಯೂ ಸಿಗ್ತೈತಿ, ಎಸ್ ನಿಜಲಿಂಗಪ್ಪ ಸಹಕಾರ ಸಂಸ್ಥೆ ಬೆಳಗಾವದಾಗೂ ಸಿಗ್ತೈತಿ, ಮೂಲಿಯವ್ರ ಕಡೆನೂ ಸಿಗ್ತೈತಿ, ರಾಯಕರ್ ಸರ್ ಕಡೆನೂ ಸಿಗ್ತೈತಿ, ಸುಧೀರ್ ಕತ್ತಿಯವ್ರ ಕಡೆನೂ ಎಲ್ಲರ ಕಡೆನೂ ಸಿಗ್ತೈತಿ. ಇಲ್ಲ ಅಂತಿಲ್ಲ, ಎಲ್ಲ ಕಡೆನೂ ಸಿಗ್ತೈತಿ. ಇಲ್ಲೇ ತೂರಿ ಅಲ್ಲೇ ತೂರತ್ತಿಲ್ಲ, ಎಲ್ಲಿ ಬೇಕಾದಲ್ಲಿ ತೂರಿ. ಎಕರೆಗೆ 5 kg ಮೆಟಾರೈಜಿಯಮ್, ಒಂದು ಸಣ್ಣ ಚಕ್ಕಡಿ ತಿಪ್ಪಿ ಗೊಬ್ಬರ ಸಂಪೂರ್ಣವಾಗಿ ಕಳ್ತಿರ್ಬೇಕು, ಹಿಂಗೆ ನೆರಳಿರ್ಬೇಕು, ತೆಳಗೆ ತಿಪ್ಪಿ ಗೊಬ್ಬರ ಮಾಡಿರಿ, ಮ್ಯಾಗ ಹಾಕ್ರಿ, ಮೆಟಾರೈಜಿಯಮ್ ಹಾಕ್ರಿ, ಸರಿಯಾಗಿ ಕಲಿಸ್ಬೇಕು. ಒಬ್ಬ ಮನೆ ಕಟ್ಟಬೇಕಾದ್ರೆ ಗೊಂಡೆ ಹೆಂಗೆ ಸಿಮೆಂಟ್ ಔಷಧಿ ಕಲಿಸ್ತಲ್ಲ ಹಂಗೆ ಕಲಿಸ್ಬೇಕು, ಕಾಟಾಚಾರ ಕಲಿಸಂಗಿಲ್ಲ. ಅಂದ್ರೆ ಗುಟ್ಕಾ ತಿರ್ಗೋತೇನೆ ಅಡ್ವರ್ಟೈಸ್ಮೆಂಟ್ ಕಣದಲ್ಲಿ ಕೇಸರಿ ಅಂತೇಳಿ, ಹಂಗೆ ಕಣದಲ್ಲೂ ಮೆಟಾರೈಜಿಯಮ್ ಸೂಕ್ಷ್ಮಾಣುಜೀವಿ ಇತ್ತಪ್ಪ ಅಂತಂದ್ರೆ ಅತುಟ್ಯಾಕ, ಹೌದಿಲ್ರಿ? ಹಂಗೆ ಅದನ್ನ ನೆನಪಿಟ್ಕೊಳ್ರಿ, ಆ ರೀತಿ ಕಲಿಸ್ಬೇಕು. ಒಂದೊಂದು ಕಣದಾಗೂ ಸಾವಿರಾರು ಮೆಟಾರೈಜಿಯಮ್ ಸಿಗಬೇಕು ಮೈಕ್ರೋಸ್ಕೋಪ್ನ ನೋಡ್ರಿ. ಅದನ್ನು ಎಷ್ಟು ದಿನ ಇಡಬೇಕು? 7 ದಿವಸದಿಂದ 21 ದಿವಸ ಇಡಬೇಕು ಕನಿಷ್ಠ. ನಾ ಹೆಣ್ಮಕ್ಳು ವ್ರತ ಮಾಡಿದ್ರೆ ಸಕ್ಸಸ್ ಯಾವಾಗ ಆಕ್ಕವು? 7 ದಿವಸ ಮಾಡ್ರೆ ಆಕೈತಿ, 1 ದಿವಸ ಉಪವಾಸ ಮಾಡ್ರೆ ಆಗೋದಿಲ್ಲ. ದಸರಾದಾಗ ಮೋದಿಯವ್ರು ಎಷ್ಟು ದಿನ ಮಾಡ್ತಾರೆ ರೀ? ಹಂಗೆ ಇವು ವ್ರತಗಳು ಇದ್ದಂಗೆ ರೀ ಕೃಷಿ ಒಳಗೆ. ಇದನ್ನು ನೀವು ಪಾಲಿಸ್ಬೇಕು. 21 ದಿವಸ ಭೂಮಿ ಕಾಸಬೇಕು, 21 ದಿವಸ ಮೆಟರೈಜಿಯಮ್ ಮಿಕ್ಸ್ ಮಾಡಿ ಇಡಬೇಕು. ಇದು ಏನಾಕೈತಿ, ನಾವು ಒಂದು ಪೌಡ್ರ್ ಒಳಗೆ 1 ಲಕ್ಷ ಸೂಕ್ಷ್ಮಾಣುಜೀವಿ ಹಾಕಿವಪ್ಪ ಅಂತಂದ್ರೆ, ಮೆಟಾರೈಜಿಯಮ್ ಹಾಕಿವಿ ಅಂದ್ರೆ 1 ಕೋಟ್ಯಾನುಗಟ್ಲೆ ತಯಾರಾಕ್ಕವು. ಅಂದ್ರೆ ಮುಂದಿನ ಹಂತಕ್ಕೆ ಹೋಗ್ತಾವ. ಹುಳವನ್ನು ಕೊಲ್ಲಲಿಕ್ಕೆ ಹೋಗ್ತಕ್ಕಂಥ ಮುಂದಿನ ಹಂತಕ್ಕೆ ಅವು ಮೆಟಾರೈಜಿಯಮ್ ಸೂಕ್ಷ್ಮಾಣುಜೀವಿಗಳು ತಯಾರಾಗ್ತಾವೆ. ಇಲ್ಲಪ್ಪ ನನಗೆ ಆಗೋದಿಲ್ಲ ಮಿಕ್ಸ್ ಮಾಡಿ ಹಾಕತ್ತಂದ್ರೆ 12ರಿಂದ 15 kg ಹಾಕ್ಬೇಕು ನೇರವಾಗಿ. ಇವತ್ತು ಮಿಕ್ಸ್ ಮಾಡಿ ಹಾಕ್ತಾನಂದ್ರೆ 12ರಿಂದ 15 kg ಹಾಕ್ಬೇಕು. ಎಷ್ಟು ಖರ್ಚಾಕೈತಿ? 200 ರೂಪಾಯಿ ಇದು 175 ರೂಪಾಯಿ kg ಲೆಕ್ಕ ಹಿಡಿದ್ರೂ 850 ರೂಪಾಯಿ. ಎಷ್ಟ? 1 ಎಕರೆಗೆ 5 kg. 10 kg ಆದರೆ ಎಷ್ಟಾಯ್ತು? 1700 ರೂಪಾಯಿ. 15 kg ಆದರೆ ಎಷ್ಟಾಯ್ತು? ವಿಚಾರ ಮಾಡಿರಲ್ಲ. ಅದಕ್ಕೆ ಖರ್ಚು ಕಡಿಮೆ ಇರ್ಬೇಕು. ನಾನು 100 ಟನ್ ಬೆಳಿತೀನಿ ಅಂತೇಳಿ ಹಂಗೆ ಯಥೇಚ್ಛವಾಗಿ ತಂದು ಹಾಕೋದಲ್ಲ, ಖರ್ಚು ಎಷ್ಟು ಸಾಧ್ಯ ಆಗ್ತದೆ. ಇದು ಇವೆಲ್ಲ ಯಾವಾಗ ಹಾಕಾವು? ಸಮಗ್ರ ನಿರ್ವಹಣಾ ಕ್ರಮಗಳು ಅಳವಡಿಸ್ಕೋಬೇಕು. ಇಲ್ಲಪ್ಪ ಇಲ್ಲ ಸರ್ ನಮಗೆ ಎಲ್ಲಿ ಮೆಟಾರೈಜಿಯಮ್ ಎಲ್ಲಿಲ್ಲ, ನಾನು ಬದುಕಬೇಕು, ನಂದು ಗೊಬ್ಬರ ಅಂಗಡಿ ಐತಿ, ನಂದು ರಾಸಾಯನಿಕ ಅಂಗಡಿ ಐತಿ, ವಿಚಾರ ಇರ್ತಕ್ಕಂಥ ರೈತರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ತಿಂಗಳಿನಾಗ ಸಾಕಷ್ಟು ಕೀಟನಾಶಕಗಳದಾವ. ಕ್ಲೋರೋಪರಿಫಾಸ್ ಐತಿ, ಆಮೇಲೆ ಸಿಂಜೆಂಟ್ ಅದವ್ರದ್ದು ವಿರ್ಟ್ಯಾಕ್ ಐತಿ, ಆಮೇಲೆ ಬೇಯರ್ದವ್ರದ್ದು ಯಾವುದಿದು ಕ್ಯಾಪ್ ಕ್ಯಾಡಿಸ್ ಐತಿ, ಆಮೇಲೆ ಬೇಯರ್ದವ್ರ ಲೆಸೆಂಟ ಐತಿ. ಕಾನು ಮುಚ್ಚಿ ಅವ್ರ ಪ್ಯಾಕೇಜ್ನಾಗ ಅದನ್ನು ಎದಕ್ಕೆ ಅವರು ಆ ತಿಂಗಳೇ ಹಾಕ್ಬೇಕಂತೇಳಿ ಮಾಡ್ಯಾರಂದ್ರೆ ನಿಮಗೆ ಯಾವಾಗ ಗೊಣ್ಣೆ ಹುಳ ಬರುತ್ತೆ, ಏನು ಮಾಡ್ಬೇಕು, ಇದೆಲ್ಲ ಹೊಸಾಬ್ರಿ ಬೇಡ ಅಂತೇಳಿ ನಿಮ್ಗೆ ಗೊತ್ತು ಹಿಂಗದಾರ ಅಂತೇಳಿ ರೈತರವರು ಪ್ಯಾಕೇಜ್ನ ಹಾಕಿಬಿಡ್ತಾರೆ. ಈ ತಿಂಗಳೇ ಕಣ್ಣು ಮುಚ್ಚಿ ಹಾಕಿರೋದು ಬರ್ತೈತಿ ಇಲ್ಲೋ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತೈತಿ, ಹಾಲಪ್ಪನವ್ರು ಸರಿ, ಮನೆ ಹೆಸರು ಸುದ್ದಿ ಸರಿ ಗೊತ್ತೈತಿ ಇದು ಹುಳ ಬರ್ತೈತಿ, ಇವ್ರು ಯಾರೂ ಸುಮ್ಮನೆ ಮಾಡೋದಿಲ್ಲ, ನಾವು ಏನು ಹೇಳಿದ್ರು ಆ ತಿಂಗಳಾಗ ಇದನ್ನು ಹಾಕಂತ ಎದಕ್ಕೆ ಬರ್ಕೊಟ್ರಂದ್ರೆ ಅದಕ್ಕೆ ಬರ್ಕೊಟ್ಟಾರ. ಅದಕ್ಕೆ ನಂದು ಏನು ರಿಕ್ವೆಸ್ಟ್ ಅಂದ್ರೆ ನಿಮ್ಮ ಪ್ಯಾಕೇಜ್ನಾಗ ಒಟ್ಟು ನೀವು ರೈತರು ತಯಾರಾಗಬೇಕು. ಮೆಟಾರೈಜಿಯಮ್, ಟ್ರೈಕೋಡ್ರಮಾ, ಬೆವೇರಿಯಾ ಬೇಸಿಯನ್, ಇವು ಕನಿಷ್ಠ ಈ ಮೂರು ಬೇರೆ ಬಿಟ್ರು ಈ 3 ಇಲ್ಲದ ಕಬ್ಬು ಬೆಳಿಬೇಡ್ರಿ, ಅಥವಾ ಬೇರೆ ಯಾವುದು ಬೆಳಿಬೇಡ್ರಿ ಅಂತೇಳಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ನೀವು ಪ್ಯಾಕೇಜ್ನಾಗ ಅದನ್ನು ಕಂಪಲ್ಸರಿ ಹಾಕಿಬಿಡ್ರಿ. ಮೆಟಾರೈಜಿಯಮ್ ಇನ್ನು ಯಾವಾಗ ಹಾಕಬೇಕು? ಮಿಕ್ಸ್ ಮಾಡಿದ್ದೆ ಕಬ್ಬು ನಾಟಿ ಮಾಡೋಕ್ಕಿಂತ ಮೊದಲು 20 ದಿವಸ ಮೊದಲು ತಯಾರು ಮಾಡಿ ಇಟ್ಕೊಳ್ರಿ. ನಾಟಿ ಮಾಡೋ ಮುಂದೆ ಸಾಲೇ ಹಾಕಿರಿ. ಇಲ್ಲ ಸಾಲು ಬಿಡೋರಿದ್ರಿ, ಸಾಲು ಬಿಡ್ಕೋತಾನೆ ಇಮಿಡಿಯೇಟ್ ನೀವು ಕಬ್ಬು ಅವತ್ತಿಂದ ಅವತ್ತನ ಅದನ್ನು ಪ್ರೋಗ್ರಾಮ್ ಮುಗಿಸೋರಿದ್ರಿ ಅಂದ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಹಿಂಗೆ ಹೋಗೋದು ಬರ್ರಿ, ಸಾಲು ಬಿಡ್ರಿ, ಕಬ್ಬು ತುಳ್ರಿ. ಅವತ್ತಿಂದ ಅವತ್ತ ಮಾಡೋರಿದ್ರೆ ಮತ್ತಿದು ಇಲ್ಲಪ್ಪ ಅಂತಂದ್ರೆ ಸಾಲು ಬಿಡ್ರಿ, ಕಬ್ಬನ್ನು ಎಲ್ಲ ತಯಾರು ಮಾಡಿ ಇಟ್ಕೊಳ್ರಿ, ಸಾಲನೆ ಹಾಕೋತ ಕಬ್ಬ ತುಳ್ಕೊತ ಹೋಗ್ರಿ, ಒಂದು ಮಾಡ್ಬೋದು. ಇಲ್ಲ ನಮ್ಗೆ ಅವಾಗ ನಾವು ರಾಸಾಯನಿಕ ಗೊಬ್ಬರ ಹಾಕ್ಬೇಕಾಕೈತಿ, ನಮ್ಗೆ ಅವಾಗ ಬೇಡ ಅಂತೇಳಿ ಅನ್ಕೊಂಡ್ರೆ ಹುಡಿ ನೀರು ಬಿಡು ಮುಂದೆ ಅದನ್ನೇನು ತಯಾರು ಮಾಡಿರ್ತಿಲ್ಲ ಒಕ್ಕೊತ್ತ ಹಿಂದಿಂದ ನೀರು ಹಾಸ್ರಿ. ಅರ್ಧ ತಾಸು ನೀರು ಹಾಸ್ಬೇಕು. ಇವತ್ತು ಮಠ ಮಧ್ಯಾಹ್ನದ ಹೋಗೋದು, ನಾಳೆ ಮಧ್ಯಾಹ್ನದ ನೀರು ಹಾಸೋದಿಲ್ಲ. ಒಂದು ಸೂರ್ಯನ ಕಿರಣ ಬಿಸಿಲು ಬಡಿತಿಪ್ಪ ಅಂದ್ರೆ ಸಾಯ್ತೈತಿ. ಅರ್ಥ ಆಯ್ತಲ್ಲ? ಆಮೇಲೆ ಇದನ್ನು ಇನ್ನೊಂದು ರೀತಿಯೂ ತಯಾರು ಮಾಡ್ಕೊಡ್ರಿ. ಏನು ಜೀವಾಮೃತ, ನಿಮಾಸ್ತ್ರ, ಬ್ರಹ್ಮಾಸ್ತ್ರಗಳು ನೀವು ಏನು ತಯಾರು ಮಾಡಾಕತ್ತಿರಲ್ಲ ಈ ಬ್ಯಾರಲ್ ಒಳಗೆ, ಹಂಗೆ ಸೇಮ್ ಇದನ್ನು ತಯಾರು ಮಾಡ್ಕೊಡ್ರಿ. ಒಂದು ಏನಂತಂದ್ರೆ ಇದನ್ನು 175 ರೂಪಾಯಿದಾಗೂ 1 ಎಕರೆ ಖರ್ಚು ಮಾಡಿ ಹುಳನ ಕೊಲ್ಬೋದು. 850 ರೂಪಾಯಿ ಖರ್ಚು ಮಾಡಿನೂ ಕೊಲ್ಬೋದು. 5,000 ರೂಪಾಯಿ ಖರ್ಚು ಮಾಡಿ ಕೊಲ್ಬೋದು. ಆದರೆ ತಾಳ್ಮೆ ಇರಬೇಕು. ಇಡೀ ಜಗತ್ತಿನಲ್ಲಿ ತಾಳ್ಮೆ ಯಾರಿಗೈತಿಪ್ಪ ಅಂದ್ರೆ ರೈತರಿಗೈತಿ, ಬಿಟ್ರೆ ಮಹಿಳೆಯರಿಗೈತಿ. ಹೌದಲ್ರಿ? ಅದಕ್ಕೆ ನೀವು ತಾಳ್ಮೆ ಐತಿ ಅಂತೇಳಿ ರೈತರಾಗಿರಿ. ನಮಗಿರೋದಿಲ್ಲ ನಿಮ್ಮಷ್ಟು ತಾಳ್ಮೆ. ಅದಕ್ಕೆ ತಾಳ್ಮೆಲ್ಲೇ ಮಾಡಿರಿ. 100 ಬಿಟ್ಟು 150 ಟನ್ ತಾನ ಬೆಳಿತೈತಿ. ಅದಕ್ಕೆ ಇದನ್ನು ಪಾಲಿಸ್ರಿ. ಎಲ್ಲ ಬೋದಿರಿಸೋ ಮುಂದೆ ಹಂಗೆ ಒಗಿರಿ, ಬೋದಿರಿಸ್ರಿ. ಒಟ್ಟು ಮಣ್ಣಾಗ ಮುಚ್ಚಿರೋ ಭಾಳ ಚಲೋ. ಆಮೇಲೆ ಡ್ರಿಪ್ ಹಣ್ಣಿನ ನೀರಾವರಿ ಇತ್ತಂದ್ರೆ ಜೀವಾಮೃತ ಗತಿ ತಯಾರು ಮಾಡಿರಿ. ಪ್ರತಿ ವಾರ 15 ದಿವ್ಸಕ್ಕೊಮ್ಮೆ ಬಿಡ್ಕೋತ ಹೋಗ್ರಿ. ಈಗ ಬ್ಯಾರಲ್ನಾಗ ತಯಾರು ಮಾಡಿರಿ, 21 ದಿವ್ಸ ಇಟ್ರಿ, ಒಂದು 10 ಲೀಟ್ರ್ ಉಳಿಸ್ರಿ. ಎಲ್ಲ ತಗೊಳ್ರಿ, ಸೋಸ್ರಿ, ಡ್ರಿಪ್ನಾಗ ಬಿಡ್ರಿ. ಮತ್ತು ಅದಕ್ಕೆ ಬೆಲ್ಲ ಹಾಕಿರಿ,
ಸಾವು ಬೆಲ್ಲ ಹಾಕ್ರಿ, ನೀರು ಹಾಕ್ರಿ, ಆಕಳು ಗುಮ್ಮತ್ತು ಹಾಕ್ಕೊಡ್ರಿ, ಕೆಟ್ಟದಂತ ಇದೆ ಕಡ್ಲಿ ಹಿಟ್ಟು ಹಾಕ್ಕೊಡ್ರಿ. ಅದು ಸೇಮ್ ನೀವು ಮಾಡಿ ಎಲ್ಲ ಗೊತ್ತೈತಿ, ಅದು ಮಾಡ್ಬೇಕಟ್ಟ 10 ಲೀಟ್ರ್ ಉಳಿಸಿ ಮತ್ತೆ ಹಾಕ್ರಿ, ಮತ್ತೆ ಮಲ್ಟಿಪ್ಲ್ ಹಾಕೋ, ಮತ್ತೆ ಡಿಪ್ನೇ ಬಿಡ್ರಿ, ಸತತವಾಗಿ ಬಿಡ್ರಿ. ಇದು ಎಲ್ಲ ಥರನೂ ಮೆಟಾರೈಜಿಯಮು ಹೆಂಗೈತೆ ಅಂದ್ರೆ ಬರೀ ಹುಳ ಹತ್ತುಟ್ಟಿ ಅಟ್ಟ ಮಾಡೋದಿಲ್ಲ, ಬೇರೆ ಬೇರೆ ಕೆಲಸ ಮಾಡ್ತಾವೆ. ಒಂದೊಂದು ಸೂಕ್ಷ್ಮಾಣುಜೀವಿ 10 ಕೆಲಸ ಮಾಡ್ತಾವೆ. ಅದಕ್ಕೆ ಇದನ್ನು ದಯವಿಟ್ಟು ಎಲ್ಲ ರೈತರು ಪಾಲಿಸ್ರಿ. ಇದೇ ರೀತಿಯಾಗಿ ನಾವು ಯಾವಾಗಾದರೂ ನಾವು 3 ವಿಜ್ಞಾನಿಗಳು ತಮ್ಮೊಂದಿಗೆ ಇದ್ದೀವಿ. ನಾವು ಯಾವಾಗ ಕರೆದ್ರೂ ಸಾಧ್ಯ ಆದ್ರೆ ಆಲ್ಮೋಸ್ಟ್ ಫ್ರೀ ಇದ್ರೆ ನಾವು ಬರತ್ತೀವಿ. ಇವತ್ತು ನಾವು 3 ಮಂದಿ ಫ್ರೀ ಇದ್ದೀವಿ, ಬಂದೀವಿ. ನಾವು ಇದು ಒಡನಾಟ ಹಿಂಗೆ ಮುಂದುವರಿಲಿ. ಹಿಂಗೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತರಿಗೆ ಏನಪ್ಪ ಅಂತಂದ್ರೆ 100 ಟನ್ ಮೇಲ್ಪಟ್ಟು ನೀವು ಬೆಳೀರಿ ಅಂತೇಳಿ ತಮಗೆ ನಾನು ಹೇಳ್ತಾ ಇಲ್ಲಿ ಅಣು ಮಾಡಿಬಿಟ್ಟದ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ. ಈ ಪುಸ್ತಕ ಸುಧೀರ್ ಕತ್ತಿಯವರ ಸ್ಟಾಲ್ನಲ್ಲಿ ಸಿಗ್ತಾ ಇದೆ. ಎಕರೆಗೆ 100 ಟನ್ ಹೇಗೆ ಬೆಳಿಬೇಕು ಅನ್ನೋದು ಇದರಲ್ಲಿದೆ. ಎಲ್ಲ ಕೀಟ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಗೊಂಡಿಗಳು ಏನು ಹೇಳಿದ್ರಲ್ಲ, ಇದೆಲ್ಲ ಇದ್ರಾಗ ಮಾಹಿತಿ ಐತೆ. ಅದು ಮತ್ತು ಸವಿಸ್ತರ ಮಾಹಿತಿ A to Z. ಅದಕ್ಕೆ 200 ರೂಪಾಯಿ ಪುಸ್ತಕ ಅದ, ಅಲ್ಲಿ ಸಿಗ್ತದೆ. ಯಾರಿಗೆ ಇಂಟ್ರೆಸ್ಟ್ ಇದ್ದಾರೆ ತೊಗೊಳ್ಬೋದು. ವಿಜ್ಞಾನಿಗಳೇ, ಕೃಷಿ ಇಲಾಖೆ ಅಧಿಕಾರಿಗಳೇ, ಮುಖ್ಯವಾಗಿ ಸುಧೀರ್ ಕಟ್ಟಿಯವರೇ, ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಪ್ರತಿಯೊಬ್ಬರಿಗೂ ವಂದಿಸುತ್ತಾ ನೇರವಾಗಿ ನನಗೆ ಸಮಯದ ಅಭಾವ ಅಂತ ಹೇಳಿ ಕಡಿಮೆ ಅವಧಿ ಕೊಟ್ಟಿದ್ದಾರೆ. ಇಲ್ಲಿ 3 ಜನ ಬೇಸಾಯ ವಿಷಯವಾಗಿ ಕಬ್ಬಿನಲ್ಲಿ ಬೇಸಾಯ ವಿಷಯವಾಗಿ ಮಾತನಾಡಲಿಕ್ಕೆ ಕರೆಸಿದ್ದಾರೆ. ನೂಲಿ ಸರು ಮತ್ತು ಡಾಕ್ಟರ್ ಸಂಜಯ್ ಮಾಣೆ ಅವರು ಈ ಬೇಸಾಯ ಕ್ರಮಗಳ ಕುರಿತು ಮಾತಾಡ್ತಾರೆ. ನಾನು ಬೇಸಾಯ ತಜ್ಞ ಇದ್ದರೂ ಕೂಡ ವಿಷಯ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೀನಿ. ಕಬ್ಬಿನ ಬೆಳೆಯಲ್ಲಿ ಮುಖ್ಯವಾಗಿ ಅಥವಾ ಕಬ್ಬು ಅಥವಾ ಯಾವುದೇ ಕೃಷಿಯಲ್ಲಿ ನಾವು ಮುಖ್ಯವಾಗಿ ಅನುಸರಿಸಬೇಕಾದದ್ದು ಅಂತಂದರೆ, ಒಂದು ಚೆನ್ನಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದು, ಇನ್ನೊಂದು ಮುಖ್ಯವಾಗಿ ಬೀಜ. ಯಾವುದೇ ಬೆಳೆಯಲ್ಲಿ ನಾವು ಈಗ ಬಿತ್ತನೆ ಮಾಡಬೇಕಾದ್ರೆ ಒಂದು ಹೈಬ್ರಿಡ್ ಇರಲಿ ಅಥವಾ ಸುಧಾರಿತ ಗುಣಮಟ್ಟದಂಥ ಬೀಜ ಇರಲಿ, ಪಾಕೆಟ್ ಬೀಜ ಅಂತ ತಂದು ಹಾಕ್ತಿರ್ತೀವಿ. ಆದರೆ ಕಬ್ಬಿನ ಬೆಳೆಯಲ್ಲಿ ಆ ರೀತಿ ಆಗ್ತಾ ಇಲ್ಲ. ಇದು ಹುಲ್ಲು ಜಾತಿ ಬೆಳೆ ಇರೋದ್ರಿಂದ ವೆಜಿಟೇಟಿವ್ ಆಗಿ ಒಂದು ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ, ಅಭಿವೃದ್ಧಿಗೊಳಿಸೋದ್ರಿಂದ ಕಬ್ಬನ್ನು ನಾವು ಪ್ರತಿ ವರ್ಷ ಕಬ್ಬನ್ನು ಕಟಾವು ಮಾಡಿ ನಾಟಿ ಉಪಯೋಗ ಮಾಡ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ಕಬ್ಬಿನ ಬೆಳೆಯಲ್ಲಿ ಒಂದು ಗುಣಮಟ್ಟವನ್ನು, ಬೀಜ ಉಪಯೋಗಿಸ್ಬೇಕಾದ್ರೆ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದು ರೈತರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ತಾವು ಉದಾಹರಣೆಗೆ ಈಗ ಕಂಡುಕೊಳ್ಬೇಕಂತಂದರೆ, ಈ ಕಬ್ಬಿನ ತಳಿಗಳಲ್ಲಿ 2000ನೇ ಇಸ್ವಿಯಲ್ಲಿ ನಾವು ಕರ್ನಾಟಕದಲ್ಲಿ 86-032 ಬಿಡುಗಡೆಗೊಳಿಸಿದ ನಂತರ ಭಾಳಷ್ಟು ವರ್ಷಗಳವರೆಗೆ ಅದರ ಗುಣಮಟ್ಟವನ್ನು ಕಾಯ್ದುಕೊಳ್ಳಿಕ್ಕೆ ಅನುಕೂಲತೆ ಆಗಲಿಲ್ಲ. ಯಾವುದೇ ತಳಿ ಒಮ್ಮೆ ಬಿಡುಗಡೆ ಆಯ್ತಂದರೆ 7 ರಿಂದ 8 ವರ್ಷ ಅವಧಿಯಲ್ಲಿ ನಾವು ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ತದನಂತರ ಅದರದ್ದು ಮತ್ತು ಫೌಂಡೇಶನ್ ಬೀಜ ಅಥವಾ ಬ್ರೀಡರ್ ಸೀಡನ್ನು ಉಪಯೋಗ ಮಾಡ್ಕೊಂಡು ನಾವು ಬೀಜ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಈಗ 86-032 ರೈತರು ಕಬ್ಬು ಸಣ್ಣ ಆಗ್ತೈತಿ, ಆ ತಳಿಯನ್ನು ಬೇಡ, ಹೊಸ ಬೀಜ ಬೇಕಂತ ಹೇಳ್ತಾರೆ. ಈ ಪ್ರತಿ ವರ್ಷ ಹೊಸ ಬೀಜಗಳು ಬರೋದ್ರಿಂದ ರೈತರು ಕೂಡ ಕನ್ಫ್ಯೂಸ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ 4 ತಳಿಗಳ ಶಿಫಾರಸು ಇದ್ರೂ ಕೂಡ ಈಗ ಒಂದು 20-25 ತಳಿಗಳನ್ನು ರೈತರು ಪ್ರತಿ ವರ್ಷ, ಈಗ ಹೋದ ವರ್ಷ ನಾವು ಒಂದು ಸಂಕೇಶ್ವರದಿಂದ ಬಿಡುಗಡೆ ಮಾಡಿಕೊಟ್ಟಿವಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಆ ಸಂಕೇಶ್ವರ ಸೈಂಟಿಸ್ಟ್ಗೆ ಕೇಳೋದು ಹೊಸ ಬೀಜ ಯಾವ್ದೈತೆ ಕೊಡು ಅಂತೇಳಿ. ಆ ಹಿಂದೆ ಕೊಟ್ಟಂಥ ಬೀಜ ಚೆನ್ನಾಗಿದ್ರೂ ಕೂಡ ಮತ್ತೆ ಹೊಸದು ಕೊಡು, ಅದು ಒಂದು ಬಿಸ್ನೆಸ್ ಇದೆ, ಅದನ್ನು ಮಾತಾಡೋದು ಬೇಡ. ಈ ರೀತಿ ಆಗ್ತಾ ಇದೆ. ದಯವಿಟ್ಟು ರೈತರು ಈ ಕೃಷಿಯಲ್ಲಿ ಮುಖ್ಯವಾಗಿ ಸುಧೀರ್ ಕಟ್ಟಿಯವರು ಒಂದು ಆಯೋಜನೆ ಮಾಡಿದ ಅತಿ ವೈಜ್ಞಾನಿಕವಾಗಿ ಅತ್ಯುತ್ತಮವಾದ ಕಾರ್ಯಕ್ರಮ. ಈ ರೈತರಿಗಾಗಿ ಅನುಕೂಲ ಆಗೋದು, ಡಿಪಾರ್ಟ್ಮೆಂಟು ಸಂಸ್ಥೆಗಳು ಮಾಡೋದನ್ನು ಕಟ್ಟಿಯವರು ಮತ್ತು ಅವ್ರ ಗ್ರೂಪ್ ಕೂಡಿ ಮಾಡ್ತಾ ಇದ್ದಾರೆ. ಈ ಕೃಷಿಯಲ್ಲಿ ಯಾವ ರೀತಿ ಇದೆ ಅಂತಂದರೆ, ಒಂದು ಕೇಳಿ ಕಲಿ, ಇನ್ನೊಂದು ನೋಡಿ ಕಲಿ, ಇನ್ನೊಂದು ಮಾಡಿ ಕಲಿ. ಅದನ್ನು ಮೂರನ್ನೂ ಇಲ್ಲಿ ನಾವು 400 ಜನ ಸೇರ್ಕೊಂಡು ನೋಡ್ತಾ ಇದ್ದೀವಿ. ಇವತ್ತು ಇದೊಂದು ಈ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ಕಬ್ಬಿನ ತಳಿಗಳಿಗೆ ಅನುಗುಣವಾಗಿ ನಾವು ಮಾತನಾಡಬೇಕಾತಂದರೆ 86-032 ಈಗ ನಮ್ಮ ಕರ್ನಾಟಕದಲ್ಲಿ ಇನ್ನೂ 50% ಇದ್ದರೂ ಕೂಡ ಉತ್ತಮ ಗುಣಮಟ್ಟದ ಬೀಜವನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಆಗ್ತಾ ಇಲ್ಲ. ಈ ಒಂದು ಅನುಕೂಲತೆಗಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಎಲ್ಲ ಕಾರ್ಖಾನೆ ಮತ್ತು ಕರ್ನಾಟಕ ಸರ್ಕಾರ ಸೇರಿ ಈ ಒಂದು ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಅಲ್ಲಿ ರೈತರಿಗೆ ಒಂದು ಗುಣಮಟ್ಟದ ಬೀಜವನ್ನು ಕೊಡಲಿಕ್ಕೆ ಟಿಶ್ಯೂ ಕಲ್ಚರ್ ಒಂದು ಪ್ರಯೋಗಾಲಯ ಕೂಡ ಹಾಕಿ ನಾವು ರೈತರಿಗೆ ಗುಣಮಟ್ಟದ ಬೀಜ ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ 86-032 ಟಿಶ್ಯೂ ಕಲ್ಚರ್ ಸಸಿಗಳ ಮುಖಾಂತರ ಫೌಂಡೇಶನ್ನು, ಸರ್ಟಿಫೈ ಸೀಡು, ಈ ರೀತಿ ರೈತರಿಗೆ ಬೀಜ ಪೂರೈಕೆ ಆಗುತ್ತೆ, ಅದ್ರ ಉಪಯೋಗ ಮಾಡ್ಕೊಳ್ಬೇಕು.
ಅದೇ ರೀತಿಯಾಗಿ ಹೊಸ ಹೊಸ ತಳಿಗಳು ಈಗ ಬಿಡುಗಡೆ ಆಗಿದ್ದಾವೆ. ಭಾಳಷ್ಟು ಜನ ಈಗ ತಾವು ಕಂಡ್ಕೊಂಡಿದ್ದೀರಿ 15-0-12 ಅಂತೇಳಿ PDN ಅಂತೇಳಿ ಪಾಡೆಗಾವದಿಂದ ಬಿಡುಗಡೆ ಆದದ್ದು. ಅದು ಕೂಡ ಚೆನ್ನಾಗಿದೆ. ತಮಗೊಂದು ಗೊತ್ತಿರಲಿ, 265ದಿಂದ ಕ್ರಾಸಿಂಗ್ ಆದಂಥ ವೆರೈಟಿ. 265 GST ಅಂದ್ರೆ ಹುಲ್ಲುನಂಜು ರೋಗ ಆಗ್ತೈತ್ಲ, ಅದಕ್ಕೊಂದು ಸ್ವಲ್ಪ ತೊಂದರೆ ಆಗುವಂಥ ತಳಿ ಇತ್ತದು. ಅದರಿಂದ ಇದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಾ ಇದೆ. ಅದರಿಂದ ಆ ತಳಿಯಿಂದ ಕ್ರಾಸಿಂಗ್ ಮಾಡೋದು ಇರೋದ್ರಿಂದ ಆ ಗುಣಧರ್ಮಗಳು ಕೆಲವೊಂದು ಬಂದಿರ್ತಾವೆ. ದಯವಿಟ್ಟು ರೈತರು ಯಾವುದೇ ತೆರನಾಗಿ ಬೀಜ ಉಪಯೋಗಿಸಲಿ, ಅದರದ್ದು ಬೀಜೋಪಚಾರ ಮಾಡಿ ಉಪಯೋಗಿಸ್ಕೊಂಡು ಅಥವಾ ಟಿಶ್ಯೂ ಕಲ್ಚರು ಅಥವಾ ಫೌಂಡೇಶನ್ ಬೀಜ ಉಪಯೋಗಿಸ್ಕೊಂಡು ಈ ರೋಗಗಳ ಹರಡದಂತೆ ನೋಡ್ಕೊಳ್ಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಮಂಡ್ಯದಿಂದ 18-0-61 ಅಂತೇಳಿ ಒಂದು ಮಧ್ಯಮಾವಧಿ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಮಂಜುನಾಥ್ ಸರ್ ಮಾತಾಡ್ತಿದ್ರು, ಒಂದು ಸೌತ್ ಕರ್ನಾಟಕದಲ್ಲಿ 517 ಇದೆ, ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ 265 ಮತ್ತು 86-0-32 ಇದೆ. ಆದರೆ ಈಗ ಏನಾಗ್ತಾ ಇದೆ ಅಂದ್ರೆ 517 ನಮ್ಮ ನಾರ್ತ್ ಕರ್ನಾಟಕ ರೈತರು ಕೂಡ ಹಚ್ತಾರೆ. ಅಲ್ಲಿ ಇರುವಂಥ ವಾತಾವರಣ, ಅಲ್ಲಿರುವಂಥ ಮಣ್ಣಿನ ಗುಣಧರ್ಮ, ಅದಕ್ಕೆ ಬೇಕಾಗುವಂಥ ತಳಿಗಳನ್ನ ಅವರು ಬಿಡುಗಡೆ ಮಾಡಿದರು. ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿರುವಂಥ ಬೀಜನ ಬಿಟ್ಟು ರಿಕವರಿ ಕಡಿಮೆ ಇದ್ದದ್ದು ಮತ್ತು ಇಲ್ಲಿ ಹೊಂದಾಣಿಕೆ ಆಗದೇ ಇರುವಂಥದ್ದು ತಳಿಗಳನ್ನ ನಾವು ತಂದು ಹಾಕಬಾರ್ದು. ಯಾವುದೇ ಒಂದು ಹೊಸದೈತೆ ಅಂತ ಅದೊಂದು ಯಾರೋ ಒಬ್ಬ ರೈತರ ಬೀಜಕ್ಕಾಗಿ ಹೆಚ್ಚಿನ ರೀತಿಯಿಂದ ಮಾರ್ಕೊಳ್ಳಿಕ್ಕಾಗಿ ತಂದ್ರೆ ಅಂತಂದರೆ ಅದ್ರದ್ದು ಹಿಂದಿನ ತಾತ್ಪರ್ಯ ಏನೈತೆ ಅನ್ನೋದು ನೋಡ್ಕೊಳ್ಬೇಕಾಗತ್ತೆ. ದಯವಿಟ್ಟು ರೈತರು 517 ಹಾಕೋದು ತಪ್ಪು ಅಂತ ಹೇಳಲ್ಲ ನಾನು. ನಮ್ಮಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು, ಭೂಮಿಗೆ ಹೊಂದ್ಕೊಳ್ಬೇಕು. ಆ ರೀತಿ ಆಗುವಂಥದ್ದನ್ನು 517 ತಳಿಗಳಕ್ಕಿಂತ ಉತ್ತಮವಾದಂಥ ತಳಿ 18-0-61 ಅಂತ ಬಿಡುಗಡೆ ಮಾಡಿದ್ದಾರೆ. ಆ ತಳಿಯನ್ನು ತಾವು ಉಪಯೋಗಿಸ್ಬೋದು. ಒಂದು 18-0-61 ಇದು ಮಧ್ಯಮಾವಧಿ ತಳಿ, ಹೂ ಬರದೇ ಇರುವಂಥ ತಳಿ ಮತ್ತು ಸುಂಕಿರದೇ ಇರುವಂಥ ತಳಿ. ಅಂದ್ರೆ ಜಾಸ್ತಿ ಮಳೆ ಆಗೋದ್ರಿಂದ ನಾವು ರೈತರು ಹೂ ಬರದೇ ಇರುವಂಥ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಅನುಕೂಲ. ನಮ್ಮ ಬೆಳಗಾಂ ಡಿಸ್ಟಿಕ್ನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಮಳೆ ಇತ್ತಂದ್ರೂ ಕೂಡ ಯಾವುದೇ ರೀತಿ ಆಗಲಿ ನಾವು ಯಾವ ಅವಧಿಯಲ್ಲಿ ನಾಟಿ ಮಾಡ್ತಿರ್ತೀವಲ್ಲ ಆ ನಾಟಿಗೆ ಅನುಗುಣವಾಗಿ, ಆ ಅವಧಿಗೆ ಅನುಗುಣವಾಗಿ ಹೂ ಬರುವಂಥದ್ದು, ಹೂ ಬರದೇ ಇರುವಂಥದ್ದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈ ಮಧ್ಯಮಾವಧಿ ತಳಿಗಳಲ್ಲಿ ಸದ್ಯ ಈಗ ಮುಂದಿನ ವರ್ಷಕ್ಕೆ ಒಂದು ಬಿಡುಗಡೆ ಹಂತದಲ್ಲಿದೆ. ಇಲ್ಲಿ ಸುಧೀರ್ ಕಟ್ಟಿ ಅವರು ತಂದು ಹಾಕಿದ್ದಾರೆ 18,009 ಅಂತೇಳಿ. ಕಡಿಮೆ ಹೂ ಬರುವಂಥದ್ದು, ಆಳವಾಗಿ ಬೇರು ಬಿಡುವಂಥದ್ದು. ಈ ಮಂಜುನಾಥ್ ಸರ್ ಹೇಳಿದ್ರಲ್ಲ, ಗೊಣ್ಣೆ ಹುಳು ಮತ್ತು ಸ್ಟ್ರೈಗಾ ಉರಿಮಲ್ಲಿಗೆ, ಈ ತೊಂದರೆಗಳನ್ನ ತಪ್ಪಿಸ್ಬೇಕಾಯ್ತಂದ್ರೆ ಆಳವಾಗಿ ಬೇರು ಬಿಡುವಂಥ ತಿಳಿದು ಸಂಕೇಶ್ವರದಿಂದ 13,374 ತಳಿ ಕೂಡ ಒಂದಿಷ್ಟು ಗೊಣ್ಣೆ ಹುಳು ಮತ್ತು ಉರುಮಲ್ಲಿಗೆ ತಡ್ಕೊಳ್ಳುವಂಥ ತಳಿಯಾಗಿತ್ತು. ಅದೇ ರೀತಿ 92, 93 ಆಲ್ರೆಡಿ ಇದೆ ಬಿಡುಗಡೆ ಆದದ್ದು. ಇಂಥ ತಳಿಗಳನ್ನ ಉಪಯೋಗ ಮಾಡ್ಕೊಳ್ಬೇಕು ನಾವು. ಇದರ ಜೊತೆಗೆ ಈ ವರ್ಷ ಬಿಡುಗಡೆ ಆಗುವಂಥ ಮಧ್ಯಮಾವಧಿ ತಳಿ ಇದೆ 17,001, 17. ಈಗ ಹೆಂಗೆ ನಾನು 15,012 ಹೇಳಿದ್ದೆಲ್ಲ, ಆ ರೀತಿ 3 ತಳಿಗಳು ಬಿಡುಗಡೆ ಆಗುವುದೇ ಹಂತದಲ್ಲಿದ್ದಾವೆ. 17,004 ಶಿವೋ 17,001 ಮಧ್ಯಮಾವಧಿ ತಳಿಗಳು, ಚೆನ್ನಾಗಿ ಇಳುವರಿ ಕೊಡುವಂಥ ತಳಿಗಳು, ಚೆನ್ನಾಗಿ ಕುಳೆ ಬೆಳೆ ಕೊಡುವಂಥ ತಳಿಗಳು. ಮತ್ತು ನಿಮಗೆ ಸಕ್ಕರೆ ಅಂಶ ಕೂಡ 86-0-32ಕ್ಕಿಂತಲೂ ಕಡಿಮೆ ಇರದಂಥವು. ಅದಕ್ಕೆ ಈಕ್ವಲ್ ಬರಬೇಕು ಅಥವಾ ಹೆಚ್ಚಿಗೆ ಬರುವಂಥ ತಳಿಗಳು. ಇದಿಷ್ಟು ಚೆನ್ನಾಗಿರೋಂಥ ತಳಿಗಳಿದ್ದಾವೆ, ಇವನ್ನ ಉಪಯೋಗ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಹೋದ ವರ್ಷ 14-0-12 ಅಂತೇಳಿ ಚೆನ್ನಾಗಿ ಮರಿ ಸಂಖ್ಯೆ ಬರುವಂಥದ್ದು ಮತ್ತು ಚೆನ್ನಾಗಿ ಕುಳೆ ಬರುವಂಥದ್ದು, ಸಕ್ಕರೆ ಇಳುವರಿ ಚೆನ್ನಾಗಿರುವಂಥದ್ದು ಬಿಡುಗಡೆಗೊಳಿಸಿದ್ದಿದೆ. ಆ ತಳಿಯನ್ನು ಕೂಡ ತಾವು ಉಪಯೋಗ ಮಾಡ್ಕೊಳ್ಬೋದು. ಇದರ ಜೊತೆಗೆ ಅಲ್ಪಾವಧಿ ತಳಿಗಳು, ಯಾರು ಬೆಲ್ಲಕ್ಕಾಗಿ ಅಥವಾ ಕಾರ್ಖಾನೆ ಪ್ರಾರಂಭ ಹಂತದಲ್ಲಿ ಅಥವಾ ಕೊನೆ ಹಂತದಲ್ಲಿ, ಕಾರ್ಖಾನೆಗೂ ಅನುಕೂಲ ಆಗಬೇಕು, ನಿಮಗೂ ಅನುಕೂಲ ಆಗಬೇಕು. ಇಂಥದ್ರಲ್ಲಿ ಅಲ್ಪಾವಧಿ ತಳಿಗಳಲ್ಲಿ ಟಿಶ್ಯೂ ಕಲ್ಚರ್ ಮಾಡಿದಂಥದ್ದು 71 ಗಂಗಾವತಿ ಅಂತ ನೀವು ಓಲ್ಡ್ ತಳಿ ಸುಂಕಿರುವಂಥದ್ದನ್ನು ನಾಟಿ ಮಾಡೋದನ್ನು ಬಿಟ್ಟಿದ್ದೀರಿ. ಈಗ ಅದನ್ನು ಕೂಡ ಟಿಶ್ಯೂ ಕಲ್ಚರ್ ಮುಖಾಂತರ ಕೊಟ್ಟಿವಿ ಅಂತಂದ್ರೆ ಸುಂಕು ಕಡಿಮೆ, ಮೃದುವಾಗಿರುತ್ತೆ ಮತ್ತು ಇಳುವರಿ ಚೆನ್ನಾಗಿ ಬರುವಂಥ ತಳಿಯನ್ನು, ನಶಿಸಿ ಹೋಗುವಂಥ ತಳಿ ಕೂಡ ನಾವು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಬೋದು. ಇದರ ಜೊತೆಗೆ ಇನ್ನೂ ಒಂದು ಅವಧಿ ಕಡಿಮೆ ಇರುವಂಥದ್ದು 11-0-15 ಅಂತೇಳಿ. ಮರಿ ಸಂಖ್ಯೆ ಚೆನ್ನಾಗಿದೆ, 100% ಫ್ಲವರಿಂಗ್ ಇದೆ. ಇದು ಗೊತ್ತಿರಲಿ. ಕುಳೆ ಚೆನ್ನಾಗಿ ಬರುತ್ತೆ, ಕಬ್ಬಿನ ಇಳುವರಿ ಕೂಡ ಮೀಡಿಯಮ್ ಬರುತ್ತೆ, ಆದರೆ 100% ಫ್ಲವರಿಂಗ್ ಬರುತ್ತೆ. ಅದನ್ನು ಅವಧಿ ನೋಡ್ಕೊಂಡು ನಾವು ನಾಟಿ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಸಂಕೇಶ್ವರ 92-11 ಅಂತೇಳಿ ಅಲ್ಪಾವಧಿ ತಳಿಗಳಲ್ಲಿ. ಇದರ ಜೊತೆಗೆ 10,001 ಇದೆ, 8,005 VSI ಇದೆ. ಇನ್ನೂ ಹೊಸ ಹೊಸ ತಳಿಗಳಿದಾವೆ, ಭಾಳಷ್ಟು ತಳಿಗಳಿದಾವೆ. ಅದರ ಪ್ರಚಲಿತ ಇರುವಂಥವು ನಮ್ಮ ವಾತಾವರಣ ಭೂಮಿಗೆ ಹೊಂದ್ಕೊಳ್ಳುವಂಥವು ತಳಿಗಳನ್ನ ಉಪಯೋಗ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಈ ಕ್ಷೇತ್ರದ
ಹುಕ್ಕೇರಿ ಮತ್ತು ಈ ಚಿಕ್ಕೋಡಿ ಭಾಗದಲ್ಲಿರುವಂಥ ರೈತರು, ಕೊಲ್ಲಾಪುರ ರೀಜನ್ದಲ್ಲಿ ಒಂದು ವೆರೈಟಿ ಇದೆ, ಚಂದಗಢ ವೆರೈಟಿ ಅಂತೇಳಿ 92-005 92-005 ಅಂತೀವಿ, ಚಂದಗಢ ವೆರೈಟಿ ಅಂತಾರೆ ನಮ್ಮ ಗೌಟಿ ಭಾಷೆಯಲ್ಲಿ. ದಯವಿಟ್ಟು ರೈತರು, ನಮ್ಮ ಎಲ್ಲಿ ಮಳೆ ಕಡಿಮೆ ಆಗುತ್ತಾ, ಕಪ್ಪು ಜಮೀನಿದೆ, ಈ ತಳಿಯನ್ನು ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನಾವು ತಂದು ಇಲ್ಲಿ ಹಾಕಬಾರ್ದು. ಅದು ಜಾಸ್ತಿ ಮಳೆ ಆಗುವಂಥ, ನೀರು ಬಸದು ಹೋಗುವಂಥ ಹಳಿಯಾಳು, ಖಾನಾಪುರ, ಕೊಲ್ಲಾಪುರ ರೀಸನ್ ಏನು ಕೆಂಪು ಮಸಾರಿ ಜಮೀನಿದೆ ಆ ಏರಿಯಾದಲ್ಲಿ ಹೊಂದಾಣಿಕೆ ಇರುವಂಥ ತಳಿ. ಇದ್ರ ಜೊತೆಗೆ 10,001 ತಳಿ ಇದೆ ಪಾಡೆಗಾವ್ದು, ಅದು ಚೆನ್ನಾಗಿದೆ. ಒಂದಷ್ಟು ಅಂದ್ರೆ ಹೂ ಬಂದ್ರೂ ಕೂಡ ನಾವು ಅವಧಿ ತಕ್ಕಂತೆ ಕಡಿಮೆ ಹೂ ಬರುವಂಥ ತಳಿ, ಚೆನ್ನಾಗಿ ಇಳುವರಿ ಕೊಡುವಂಥ ತಳಿ. ಇದಿಷ್ಟು ಪ್ರಚಲಿತ ಇರುವಂಥ ತಳಿಗಳನ್ನ ಉಪಯೋಗ ಮಾಡ್ಕೊಂಡು ಯಾವುದೇ ಹೊಸದು. ಈಗ ಕೆಲವೊಂದು ಜನ ರೈತರು, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಂದು ಆಂಧ್ರದಲ್ಲಿ 92V297 ಅಂತೇಳಿ, ಎಸ್ ಸರ್, 92V297 ಅಂತೇಳಿ ಒಂದು ವೆರೈಟಿ ವೈಯೂರು ಸ್ಟೇಷನ್ದಿಂದ, ಆ್ಯಕ್ಚುಲಿ ಅಲ್ಲಿ ಆಂಧ್ರದಲ್ಲಿ ರಿಜೆಕ್ಟ್ ಆದಂಥದ್ದು ಓಲ್ಡ್ ತಳಿ. ಅದು ಅದಕ್ಕೆ ಕೆಂಪು ಕೊಳೆ ರೋಗ, ರೆಡ್ ರಾಟ್ ಡಿಸೀಸ್ ಬರೋದ್ರಿಂದ ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಯಾರೋ ಒಬ್ಬರು ಅದರದ್ದು ಸಸಿ ತಂದು ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ರೈತರಿಗೆ ಕೊಡ್ತಾ ಇರೋದು. ಅಕಸ್ಮಾತ್ ಆ ರೋಗ ಜಾಸ್ತಿ ಆಯ್ತಂದ್ರೆ ಬೇರೆ ತಳಿಗಳಿಗೆ ಕೂಡ ತೊಂದರೆ ಆಗತ್ತೆ. ಈ ರೀತಿ ಆಗಬಾರ್ದು. ಅದೇ ರೀತಿಯಾಗಿ ಇನ್ನೂ ಹೊಸ ತಳಿಗಳನ್ನ ಗುಜರಾತ್ನಿಂದ ತರ್ತಾರೆ, 13-073 ಅಂತೇಳಿ. ಇನ್ನೂ ಬೇರೆ ತಳಿಗಳಿದಾವೆ, ಎಲ್ಲಿಂದನೋ ತರೋದು. 1 ಎಕರೆ ಟನ್ನಿಗೆ 10,000 ಬೀಜದ ಬಿಸ್ನೆಸ್ ಮಾಡ್ಕೊಳ್ಳೋದು. ಇದಾಗಬಾರ್ದು. ಒಬ್ಬ ರೈತರಿಂದ 1000 ರೈತರಿಗೆ ತೊಂದರೆ ಆಗಬಾರ್ದು. ಕಾರ್ಖಾನೆಗೂ ತೊಂದರೆ ಆಗುತ್ತೆ, ತಮಗೂ ಕೂಡ ತೊಂದರೆ ಆಗುತ್ತೆ. ಅದಕ್ಕೆ ಶಿಫಾರಸು ತರುವಂಥವು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಮತ್ತು ಗೌರ್ಮೆಂಟು ಬಿಡುಗಡೆ ಮಾಡಿದಂಥ ತಳಿಗಳು, ನಿಮಗೆ ಚೆನ್ನಾಗಿರುವಂಥ ತಳಿಗಳನ್ನ ಕೊಡ್ತಿರ್ತಾರೆ, ಅದ್ರ ಉಪಯೋಗ ಮಾಡ್ಕೊಳ್ಬೇಕು. ದಯವಿಟ್ಟು ರೈತರಿಗೊಂದು ವಿನಂತಿ ಮಾಡ್ಕೊಳ್ತೀನಿ, ಇಲ್ಲಿ ಬಂದಂಥ ರೈತರಲ್ಲಿ 99% ಯಾರೂ ಕುಳೆ ಬೆಳೆಯನ್ನು ಬೀಜಕ್ಕಾಗಿ ಉಪಯೋಗಿಸ್ತಿಲ್ಲ ಅಂತ ನಾನು ತಿಳ್ಕೊಂಡಿನಿ. ಯಾಕಂದ್ರೆ ಭಾಳಷ್ಟು ವೈಜ್ಞಾನಿಕವಾಗಿ ಮುಂದುವರೆದಂಥ ಗ್ರೂಪ್ ಇದೆ. ಇದೊಂದು ಕಲ್ಪವೃಕ್ಷ ಮತ್ತು ಸಂಜಯ್ ಮಣಿ ಅವ್ರದ್ದು ಇದೆಯಲ್ಲ, ಅದೇ ರೀತಿ ನೂಲಿ ಸರು. ನಾವು ಎಲ್ಲೇ ಒಂದು ರೈತರಿಗೆ ಇದೊಂದು ವಿಷಯವನ್ನು ಹಂಚ್ಕೊಳ್ಬೇಕಾಯ್ತು ಅಂತ ರಿಕ್ವೆಸ್ಟ್ ಮಾಡ್ತಿರ್ತೀವಿ. ಯಾರೋ ಒಬ್ಬರಿಬ್ಬರು ಉಪಯೋಗಿಸ್ತಿದ್ರು ಕೂಡ ಚೆನ್ನಾಗಿದೆ ಅಂತೇಳಿ ಕುಳೆ ಬೆಳೆಯನ್ನು ಉಪಯೋಗಿಸ್ಬಾರ್ದು. ನಾಟಿ ಬೆಳೆಯನ್ನೇ ಉಪಯೋಗಿಸ್ಬೇಕು. ಅದು 8 ತಿಂಗಳದ ಅವಧಿ ಇದಿರಬೇಕು, ಒಂದು 15 ದಿವಸ, ತಿಂಗಳು ಹೆಚ್ಚು ಕಮ್ಮಿ ಇರಲಿ. ಮತ್ತು ಚೆನ್ನಾಗಿ ಬೇಸಾಯ ಕ್ರಮಗಳನ್ನ ಅಳವಡಿಸಿರಬೇಕು. ಲೋಕ್ರಿ ಮಾವ ಬಿದ್ದದ್ದು, ಬಿಳಿ ಉಣ್ಣೆ ಬಿದ್ದದ್ದು, ನೀರು ತಪ್ಪಿದ್ದು, ಕಸ ಮಾಡಿದ್ದು, ಇಂಥ ನಾಟಿ ಕಬ್ಬಿದ್ದನ್ನು ಕೂಡ ಅಂಥ ಬೀಜನ ಉಪಯೋಗಿಸ್ಬಾರ್ದು. ನಿಮ್ಮ ಭಾಷೆದಲ್ಲೇ ಹೇಳ್ಬೇಕಂತಂದ್ರೆ 15-16 ಮ್ಯಾಕ್ಸಿಮಮ್ 18 ಗಣಿಕೆ ಕಬ್ಬ ಮಾತ್ರ ಬೀಜಕ್ಕೆ ಉಪಯೋಗಿಸ್ಬೇಕು. ಅವಧಿ ಹೇಳೋದಕ್ಕಿಂತ ಹೆಚ್ಚು ಕಮ್ಮಿ ಅನ್ನೋಕ್ಕಿಂತ ಗಣಿಕೆ ಒಳಗೆ ಲೆಕ್ಕ ಹಾಕಿದ್ರು ಕೂಡ ಪ್ರತಿಯೊಬ್ಬ ರೈತರು ಬೀಜೋಪಚಾರ ಮಾಡಿ ಉಪಯೋಗಿಸಿದ ಅಂದರೆ, ಈ ಮಂಜುನಾಥ್ ಸರ್ ಹೇಳಿದ್ರಲ್ಲ, ಎಕರೆಗೆ ನಾವು ಲಕ್ಷ ಖರ್ಚು ಮಾಡಿ 100 ಟನ್ ತೆಗೆದು ದೊಡ್ಡ ಸಾಹಸ ಅಲ್ಲದು. ಎಕರೆಗೆ 60,000 ಖರ್ಚು ಮಾಡಿ 100 ಟನ್ ಇಳುವರಿ ತಕ್ಕುವಂಥ ಟೆಕ್ನಾಲಜಿನ ನಾವು ಉಪಯೋಗಿಸ್ಬೇಕು. ಈ ರೀತಿಯಾಗಿ ಈ ಬೀಜೋಪಚಾರ ಮಾಡುವಂಥದ್ದು ಕಡಿಮೆ ಅವಧಿನ ಬೀಜ ಉಪಯೋಗಿಸ್ಕೊಂಡು ಕಡಿಮೆ ಬೀಜ ಉಪಯೋಗಿಸಿದ್ರೆ ಎಕರೆಗೆ, ನಾನು ಭಾಳಷ್ಟು ನೋಡಿದ್ದೀನಿ. ಬರ್ತೇಶ್ವರಲ್ಲ, ಹಳೆಯಾಳ ಕ್ಷೇತ್ರದಲ್ಲಿ ಈಗಾದರೂ ಎಷ್ಟು ಟನ್ ಬೀಜ ಉಪಯೋಗಿಸ್ತೀರಿ ಅಂದ್ರೆ, ಕಾಮನ್ ಆಗಿ ರೈತರು ಹೇಳ್ತಾರೆ 4 ಟನ್ ಉಪಯೋಗಿಸ್ತೀವಿ ಅಂತೇಳಿ. 1 ಎಕರೆಗೆ ನಾಟಿ ಮಾಡಲಿಕ್ಕೆ 4 ಟನ್ ಬೀಜ ಯಾಕೆ ಉಪಯೋಗಿಸ್ತೀವಿ ಅಂದರೆ, ಕುಳೆ ಇರಲಿ, ನಾಟಿ ಕಬ್ಬು ಇರಲಿ, ಕಾರ್ಖಾನೆ ಹೋಗಾಗ ಒಂದು ಕಾರ್ನರ್ದಾಗ ಒಂದು 4 ಟನ್ ಬೀಜ ಉಳಿಸ್ಕೊಳ್ಳೋದು, ಆ ಕಬ್ಬ ಎಲ್ಲ ರೋಟೋವೇಟ್ರ್ ಹೊಡಿದು ಮತ್ತು ಅದೇ ಬೀಜ ಅಲ್ಲೇ ಹಚ್ಚೋದು. ಈ ಪರಿಸ್ಥಿತಿ ಇದೆ. ಈ ರೀತಿ ಆಗಬಾರ್ದು. ಮಂಜುನಾಥ್ ಸರ್ ಹೇಳಿದ್ರು, ಭೂಮಿ ಬೇಸಿಗೆಯಲ್ಲಿ ಉಳುಮೆ ಮಾಡಬೇಕು, ಕಾಲ್ಗೈ ಮಾಡಬೇಕು, ಕ್ರಾಪ್ ರೊಟೇಷನ್ ಮಾಡೋದು ಅಂತ ಹೇಳ್ತೀವಿ ನಾವು. ಕಾಲ್ಗೈ ಅಂದ್ರೆ ಬೇರೆ ಬೆಳೆ ಹಾಕೊಂಡು ಮಾಡ್ಕೊಳ್ಳೋದು. ಅಂದ್ರೆ ಕಂಟಿನ್ಯೂಸ್ ಆಗಿ ಕಬ್ಬನೇ ಹಾಕಿದ್ರೆ ಇಳುವರಿ ಬರಲ್ಲ. ಈ ರೀತಿಯಾಗಿ ನಾನು ಒಂದು ವೆರೈಟಿ ಹೇಳೋದನ್ನು ಬಿಟ್ಟಿದ್ದೆ, 265. ಭಾಳಷ್ಟು ಜನ ನಮ್ಮ ಏರಿಯಾದಲ್ಲಿ ನಾವು ಹಾಕ್ತೀವಿ. ಆ ವೆರೈಟಿ ಹಾಕೋದನ್ನು ತಪ್ಪಂತ ಹೇಳಲ್ಲ ನಾನು. ಆದರೆ ಕಾರ್ಖಾನೆಗೂ ಅನುಕೂಲ ಆಗಬೇಕು, ನಿಮಗೆ ಚೆನ್ನಾಗಿ ರೇಟ್ ಸಿಗಬೇಕು ಅಂದರೆ ಅವಧಿ ತಕ್ಕಂತೆ ಹಾರ್ವೆಸ್ಟ್ ಮಾಡೋದನ್ನು ನಾವು ರೂಢಿ ಇಟ್ಕೊಳ್ಬೇಕು. 86 12 ತಿಂಗಳಿಗೆ ನಾವು ಕಟಾವು ಮಾಡಿದರೆ, ಇದನ್ನು ಇನ್ನೂ 1 ತಿಂಗಳು 2 ತಿಂಗಳು ನಾವು ಲೇಟಾಗಿ ಕಟಾವು ಮಾಡಿದರೆ ನಿಮಗೆ ಇಳುವರಿ ಚೆನ್ನಾಗಿ ಬರುತ್ತೆ, ಕಾರ್ಖಾನೆಗೆ ಸಕ್ಕರೆ ಅಂಶ ಚೆನ್ನಾಗಿ ಬರುತ್ತೆ. ಮುಂದೆ ನಿಮಗೆ ಆಗುವಂಥ ಆರ್ಥಿಕ ಪರಿಸ್ಥಿತಿ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲ ಬೆಳೆಗಳನ್ನು ಒಂದು ಹೇಳ್ತೀನಿ, ತಳಿಗಳೇ ಮುಖ್ಯವಾಗಿ ಆಯ್ಕೆ ಮಾಡ್ಕೊಳ್ಳೋದು, ನಾಟಿ ಮಾಡೋದು ಮತ್ತು ಕಟಾವು ಮಾಡೋದು. ಬರ್ತೇಶ್ ಅವ್ರದ್ದು ಯಾಕೆ ಹೆಸರು ತೊಗೊಂಡು ಅಂತಂದ್ರೆ, ಅವ್ರ ಏರಿಯಾದಲ್ಲಿ ಭಾಳಷ್ಟು ರೈತರು ತೊಂದರೆ ಅನುಭವಿಸ್ತಾರೆ ನಮ್ಮ ಏರಿಯಾದನ್ಕಿಂತಲೂ. 8 ತಿಂಗಳದು 12 ತಿಂಗಳದು ಕುಳೆ ಕಬ್ಬು ಎಲ್ಲನೂ ಎಟ್ ಎ ಟೈಮು ನಿನ್ನೊಂದು ಗ್ರೂಪ್ನಾಗ ಡಿಸ್ಕಸ್ ಮಾಡ್ತಾಯಿದ್ರು. ಒಂದೇ ಟೈಮಕ್ಕೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡೋದು. ಕಾರ್ಖಾನೆ ಶುರು ಆತಂದ್ರೆ ಆ ಗ್ಯಾಂಗಿಗೆ 10 ಮಂದಿ ಹೋಗಿ ಬೆಣ್ಣು ಹತ್ತೋದು, ಟ್ರಿಪ್ಪಿಗೆ 5-10 ಸಾವಿರ ರೂಪಾಯಿ ಕೊಡೋದು, ಉಳಿತಾಯ ಮಾಡ್ಕೊಳ್ಳೋದು 20-30 ಸಾವಿರ. ಈ ರೀತಿ ಆಗಬಾರ್ದು ಅಂಥೇಳಿ ದಯವಿಟ್ಟು ರೈತರು ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಯ್ತಂದ್ರೆ ಒಂದು ಉತ್ತಮ ಗುಣಮಟ್ಟದ್ದು ಇರುವಂಥದ್ದು ಮತ್ತು ನಮ್ಮ ಭೂಮಿಗೆ ಮತ್ತು ವಾತಾವರಣಕ್ಕೆ ಹೊಂದುವಂಥ ಗುಣಧರ್ಮ ಇರುವಂಥ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಂತ ಹೇಳುತ್ತಾ,
ಒಂದು ನಮ್ಮ ಸಂಸ್ಥೆ ಒಂದು ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ರೈತರಿಗಾಗಿ ಕರ್ನಾಟಕ ಸರ್ಕಾರ ಒಂದು ಹುಟ್ಟು ಹಾಕಿದಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ರೈತರಿಗಾಗಿ ಉತ್ತಮ ಗುಣಮಟ್ಟದ ಬೀಜ, ಉತ್ತಮ ಗುಣಮಟ್ಟದ ತಳಿಗಳು, ನಾಯ್ಕ್ ಸರ್ ಹೇಳಿದಂತೆ ಬಯೋ ಫರ್ಟಿಲೈಸರ್ಸು, ಮಣ್ಣು ಪರೀಕ್ಷಾ ಕೇಂದ್ರ, ರೈತರಿಗೆ ಸದಾ 24x7 ಅಂದ್ರೆ 24 ತಾಸು ನಾವು ರೈತರಿಗೆ ವೈಜ್ಞಾನಿಕ ರೀತಿಯಿಂದ ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ತಯಾರಿದ್ದೀವಿ. ತಾವು ಹಳ್ಳಿಗಳಲ್ಲಿ ಬರ್ಲಿಕ್ಕೆ ಹೇಳಿದ್ರು ಕೂಡ ಬರ್ತೀವಿ. ನಮ್ಮ ಸಂಸ್ಥೆಗೆ ಬಂದ್ರೂ ಕೂಡ ನಾವು ಕಬ್ಬಿಣ ವಿಷಯ ಒಂದೇ ಅಲ್ಲ, ಎಲ್ಲ ವಿಷಯಗಳು ಬೇರೆ ಬೇರೆ ಬೆಳೆಗಳ ವಿಷಯವಾಗಿ ತಮ್ಮ ಜೊತೆ ವಿಷಯವನ್ನು ವೈಜ್ಞಾನಿಕ ರೀತಿಯಲ್ಲಿ ಏನು ಬೇಕು, ರೈತರ ಆರ್ಥಿಕ ಪರಿಸ್ಥಿತಿ ಹೆಚ್ಚಿಗೆ ಮಾಡಲಿಕ್ಕೆ ಏನು ಅನುಕೂಲತೆ ಬೇಕು, ಪ್ರತಿಯೊಂದಕ್ಕೂ ನಾವು ಸದಾ ಸಿದ್ಧದೀವಿ ಅಂಥೇಳಿ ಈ ನಿಜಲಿಂಗಪ್ಪ ಸಂಸ್ಥೆಯಿಂದ ರೈತರಿಗೆ ಹೆಚ್ಚು ಅನುಕೂಲತೆ ಆಗಲಿ ಅಂಥೇಳಿ ಈ ಕಟ್ಟಿಯವರು ನನ್ನ ಇಲ್ಲಿ ತಮ್ಮ ಜೊತೆ ಒಂದು 4 ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ಒಂದು ಆಸ್ಪದ ಮಾಡಿಕೊಟ್ಟಿದ್ದಕ್ಕಾಗಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮ್ಮ ಸಂಸ್ಥೆಯಿಂದ ಏನೋ ಉಪಯೋಗ ಬೇಕಾಯ್ತಂದ್ರೆ ನಾನು ನಂಬರ್ ಕೊಡ್ತೀನಿ, ಯಾರಿಗೆ ಅನುಕೂಲ ಬೇಕಾಗಿತ್ತಂದ್ರೆ ತಾವು ಬರ್ಕೋಬಹುದು. ಸಮಯದ ನಿರ್ಬಂಧನ ಹೇರಿದ್ದಕ್ಕೆ ಸುತ್ತಗಂಡಿ ಸರ್ ಅವರಲ್ಲಿ ಕ್ಷಮೆ ಯಾಚಿಸುತ್ತಾ ಕಬ್ಬಿನ ತಳಿಗಳ ಕುರಿತಾಗಿ ವಿಶೇಷ ಮಾಹಿತಿ ನೀಡಲಿಕ್ಕೆ ಧನ್ಯವಾದಗಳು. ನನ್ನ ಫೋನ್ ನಂಬರ್ ಬರ್ಕೊಳ್ರಿ 9620092423. ನಮ್ಮಲ್ಲಿ ಬಯೋ ಫರ್ಟಿಲೈಸರ್ ತಯಾರು ಮಾಡ್ತೀವಿ, ಪೀಡಿನಾಶಕ ಗೊಬ್ಬರಗಳನ್ನ ತಯಾರು ಮಾಡ್ತೀವಿ. ಇದು ಎಲ್ಲ ಕಬ್ಬಿನ ಸಸಿ ಅಥವಾ ಕಬ್ಬಿನ ಬೀಜ ಯಾವುದಕ್ಕಾಗಿ ತಮ್ಮ ಅನುಕೂಲ ತಕ್ಕಂತೆ ಬೇಕಾಗಿತ್ತಂದ್ರೆ ಯಾವಾಗ ಸದಾ ಕಾಂಟ್ಯಾಕ್ಟ್ ಮಾಡೋದು ಹೇಳುತ್ತಾ ಮತ್ತೊಮ್ಮೆ ಒಂದಿಸುತ್ತೆ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯರೇ, ಇಲ್ಲಿ ನೆರೆದಂತಹ ಕಬ್ಬು ಬೆಳೆಗಾರರೇ, ಮಾಧ್ಯಮ ಮಿತ್ರರಾದಂಥ ಬಾಗಲಕೋಟೆ ಸರ್ ಅವರೇ, ಹುಕ್ಕೇರಿ ಅವರೇ, ಹಾಗೂ ಎಲ್ಲ ಯಾರನ್ನದೇ ಎಲ್ಲರಿಗೂ ನನ್ನ ಮಧ್ಯಾಹ್ನದ ನಮಸ್ಕಾರಗಳನ್ನು ಹೇಳಿ, ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಧೀನದಲ್ಲಿರುವಂಥ ಕೃಷಿ ಸಂಶೋಧನಾ ಕೇಂದ್ರ ಶಂಕೇಶ್ವರದಲ್ಲಿ ಅಖಿಲ ಭಾರತ ಕಬ್ಬು ಸಮನ್ವಯ ಯೋಜನೆ ಅಂತದ, ಅಲ್ಲಿ ನಾನು ಬೇಸಾಯ ವಿಜ್ಞಾನಿಯಾಗಿ, ಹುಕ್ಕೇರಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥನಾಗಿ, ಇತ್ತೀಚಲಾಗಿ ಮೊನ್ನೆ ಒಂದು ಡಿಪ್ಲೊಮಾ ಕಾಲೇಜ್ ತೆಗೆದೀವಿ, ಅದಕ್ಕೆ ಪ್ರಿನ್ಸಿಪಲ್ನಾಗಿ ನಾನಿಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂಥವ್ರಿಗೆ ಎಲ್ಲರಿಗೂ ವಂದಿಸಿ ನಾನು ಒಂದು 4-5 ಪಾಯಿಂಟ್ ಹೇಳ್ತೀನಿ. 10 ನಿಮಿಷ ಇಲ್ಲ, ನಾನು ಬೇಕಾದ್ರೆ ಬೇಗನೆ ಮುಗಿಸ್ತೀನಿ. ಯಾಕಂದರೆ ನನಗಿಂತ ಭಾಳಷ್ಟು ಜ್ಞಾನವನ್ನು ಹೊಂದಿದಂತಹ ಮಾನ್ಯ ಸಾಹೇಬ್ರದಾರೆ, ಆಲಪ್ನವ್ರು ಸಾಹೇಬ್ರದಾರೆ, ಆಮೇಲೆ ಸುಧೀರ್ ಕತ್ತಿ ಸಾಹೇಬರು ಈಗ ಭಾಳಷ್ಟು ಮಾಹಿತಿಯನ್ನು, ಜ್ಞಾನವನ್ನು ಅವರಲ್ಲಿ ಅಳವಡಿಸ್ಕೊಂಡಾರೆ. ಆದರೂ ನಾವು ವಿಜ್ಞಾನಿಗಳಾಗಿ ಕೆಲವೊಂದು ತಂತ್ರಜ್ಞಾನಗಳನ್ನು ಖರ್ಚಿಲ್ಲದ ಕ್ರಮಗಳನ್ನು ಮಾಡ್ತಾ ಇರ್ತೀನಿ. ಮೊದಲನೇದಾಗಿ ನಾನು ಹೇಳ್ಬೇಕಂದ್ರೆ ಈ ಬೆಲ್ಲದ ಬಗೆಡಿ ಪೌನ್ಯ ನಾನು ಇಲ್ಲಿ ನಮ್ಮ ತಾಯಿ ಇದೇ ಬೆಲ್ಲದ ಬಗೆಡಿಕ್ಕಿ, ನಾನು ಇಲ್ಲೇ ಹುಟ್ಟಿದವ. ನನಗೆ ಸಾವ್ಕಾರ ಕರ್ಕೊಂಡು ಬಂದರು ಕಾಲೇಜ್ ಕಟ್ಟೂನ್ ಅಂತ ಹೇಳಿ. ಯಾಕಂದ್ರೆ ನೀವು ಪೌನ್ಯಾಗಿ ಊರಿಗೆ ಏನೂ ಮಾಡಲಿಲ್ಲ ಅಂದ್ರೆ ಮಗ ನಾನು ಏನು ಮಾಡ್ತೀಯ ಅಂತಿದ್ರು ಅವರು. ಭಾಳ ಬೈತಿದ್ರು ನನಗೆ. ನಾ PhD ಗೈಡ್ ಮಾಡೀನಂದ್ರೆ ನಗ್ತಿದ್ರು ಅವರು, ಏನು ಮಾಡೀನಿ ಎಲ್ಲ ಅವ್ರನ್ನ ಏನು ಮಾಡ್ತೀಯ ಅಂಥೇಳಿ. ಅವ್ರನ್ನ ಕಳ್ಕೊಂಡಿವಿ, ಆದರೆ ಅವ್ರನ್ನ ಇನ್ನೂ ನಾ ಸದಾ ನನ್ನ ಹೃದಯದಲ್ಲಿ ಇಟ್ಕೊಂಡು ಅವ್ರು ಇವತ್ತು ಏನು ಕರ್ಕೊಂಡ್ಬಂದಾರ ಆ ಕಾಲೇಜನ್ನು ಕಟ್ಟೀವಿ. ಈ ಭಾಗದಲ್ಲಿ ಕೆಲವೊಂದು ಯಾವ ರೀತಿ ನಾವು ಅದೀವಲ್ಲ ಅವ್ರನ್ನೂ ತಯಾರು ಮಾಡ್ತೀವಂತ ಒಂದು ಮನೋಭಾವ ಇಟ್ಕೊಂಡು ಇವತ್ತು ನಮ್ಮ ಸಂಶೋಧನಾ ಕೇಂದ್ರ ಕಳೆದ ಒಂದು 5 ವರ್ಷದಿಂದ ಭಾಳಷ್ಟು ಹೈಲೈಟ್ನಾಗ ಬಂದೀವಿ ನಾವು. ಏನಂದರೆ ಒಂದಿಷ್ಟು ಒಳ್ಳೆ ತಳಿಗಳನ್ನು ಬಿಡುಗಡೆ ಮಾಡೀವಿ. ದುರದೃಷ್ಟವತ ಅನ್ಬೇಕು, ಏನು ಅನ್ಬೇಕು ಗೊತ್ತಿಲ್ಲ, ಅನ್ಫಾರ್ಚುನೇಟ್ ಅನ್ಬೇಕು, 2 ವೆರೈಟಿ ಸ್ವಲ್ಪ ರೋಗ ಬಂದು ಮೊನ್ನೆ ಪೇಪರ್ನಲ್ಲಿ ಅವುಗಳನ್ನು ತಟಸ್ಥ ಹಿಡಿದೀವಿ ಅಂಥೇಳಿ. ನಿನ್ನೆ ಭಾಳಷ್ಟು ಸರ್ವೆ ಮಾಡೀವಿ. ಭಾಳಷ್ಟು ರೈತರು ನಮ್ಮ 2 ತಳಿಗಳಲ್ಲಿ ಸರ್ ನೀವು ಯಾಕೆ ಬಂದ್ ಮಾಡ್ತೀರಿ, ನಾವು ನಿಮ್ಮ ವಿಶ್ವವಿದ್ಯಾಲಯ ಮುತ್ತಿಗೆ ಹಾಕ್ತೀವಿ ಹಿಂಗೆಲ್ಲ ಮಾತಾಡಿದರು. ನಾವು ಹೇಳಿವಿ 2 ರೋಗಗಳು ಬಂದಾವ, ಆ ರೋಗಗಳನ್ನು ಸ್ವಲ್ಪ ಮತ್ತೆ ನಮ್ಮಲ್ಲೇ ಇರ್ತಾವೆ ಅದ್ರದ್ದು ಗಂಡ ಹೆಣ್ಣೆ, ಅವುಗಳನ್ನು ಸುಧಾರಿಸಿ ಈ ತಳಿಗಳನ್ನು ಮತ್ತೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಆಶ್ವಾಸನೆಯನ್ನು ಕೊಟ್ಟಿವಿ. ಈಗಾಗಲೇ ರೈತರು ನಮ್ಮ 13374, 13436 2 ತಳಿಗಳನ್ನು ಎಕರೆಗೆ 100 ಟನ್ಗಿಂತ ಹೆಚ್ಚು ಬೆಳೆದವರು ಅದರ. ಅಕ್ಟೋಬರ್ ನವಂಬರ್ನಾಗ ಪ್ಲಾಂಟಿಂಗ್ ಮಾಡಿದವರು ಮಾಡ್ಯಾರ, ಜನವರಿನೂ ಫೆಬ್ರವರಿಯಾಗೂ ಮಾಡ್ಯಾರ. ಸಂಜಯ್ ಪಾಟೀಲ್ ಸರ್ ಅಂತಿದ್ರು, ಅವ್ರೀಗ ನಿಪ್ಪಾನಿಗೆ ಅದಾರೆ. ಅದಕ್ಕೆ ಅವರು ನಾವು ಭಾಳಷ್ಟು ಅವಿರತವಾಗಿ ಕೆಲಸ ಮಾಡಿ ಇವು ತಳಿಗಳನ್ನು ಬಿಡುಗಡೆ ಈಗೂ ಇನ್ನೂ ಭಾಳಷ್ಟು ನಮ್ಮ ಪೈಪ್ಲೈನ್ನಾಗ ಅದಾವೆ. ನಾವೀಗ ಅವನ್ನ ಗಡಬಡಿ ಮಾಡಲ್ದೇ ಸಾವಕಾಶವಾಗಿ ಹೋಗೋಣ ಅಂತೇಳಿ ಹೆಜ್ಜೆ ಸಣ್ಣಗೆ ಇಡಾಕತ್ತೀವಿ, ಗಡಬಡಿ ಮಾಡೋದು ಬೇಡ ಅಂತ. ಅದಕ್ಕೆ ತಾವು ಈಗಾಗಲೇ ತಳಿಗಳ ಬಗ್ಗೆ ಕೇಳಿದ್ರಿ. ನಾನು ಒಂದು 4-5 ಪಾಯಿಂಟ್ ಹೇಳ್ತೀನಿ ಇಷ್ಟೇ ಸರ್. ಮಣ್ಣು ಭಾಳ ಇಂಪಾರ್ಟೆಂಟ್. ಇವತ್ತು ಸುಧೀರ್ ಕತ್ತಿ ಸಾಹೇಬರು 110 ಟನ್ ತೆಗಿಬೇಕಂದ್ರೆ ಅವ್ರು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನೀವು ಸಾವಯವ ಇಂಗಾಲದ ಪ್ರಮಾಣ ಎಷ್ಟೈತೆ ಅನ್ನೋದು ಗೊತ್ತಾಗ್ತದೆ ಸರ್. ಸಾವಯವ ಇಂಗಾಲ ಭೂಮಿಯೊಳಗೆ ಇರಲಿಲ್ಲ ಅಂದರೆ
ನಾವು ಇಂಥ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ರು ನೀವು 100 ಟನ್ ಬೆಳಿಲಿಕ್ಕೆ ಆಗೋದಿಲ್ಲ. ಅದು ಸಾವಯವ ಇಂಗಾಲ ಅಂದ್ರೆ ಏನು ರೀ? ಈಗ ನಾವೇನಂತೀವಿ, ನಮ್ಮ ಎಲ್ಲ ಮಣ್ಣಿನಲ್ಲಿ 0.5% ಅದ, 0.5% ಐತಿ, ಅದಕ್ಕಿಂತ ಹೆಚ್ಚಿಲ್ಲ. ಏನೋ ಒಬ್ಬರು ಇಬ್ಬರು ಸಾಹೇಬ್ರಂಗೆ ಸಿಗ್ತಾರೆ, 1 ಇರ್ಬೋದು, 0.7 ಇರ್ಬೋದು, ಅದಕ್ಕಿಂತ ಹೆಚ್ಚಿರ್ಬೋದು. ಅಲ್ಲಷ್ಟೇ 100 ಟನ್ ಬರ್ತದೆ ವಿನಾ ಅದಕ್ಕಿಂತ ಕಮ್ಮಿ ಇದ್ರೆ ಬರೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಸಾವಯವ ಇಂಗಾಲ ಅಂದ್ರೆ ಏನು? ಎಲ್ಲರಿಗೂ 0.5% ಅಂದ್ರೆ ಏನು ಗುರ್ತದ ಇಲ್ಲಿ ಹೇಳ್ರಿ ನೋಡು ಸರ್. 100 ಗ್ರಾಮ್ ಮಣ್ಣು ತೊಗೊಂಡ್ರೆ ನಮ್ಮ ಮನ್ಯಾಗ 5 ಗ್ರಾಮ್ ನಟ್ಟು ಕಸ ಕಡ್ಡಿ ಸಗಣಿ ಉಳ್ದದ, ಉಳ್ಕಿದ ಮಣ್ಣು ಎಲ್ಲ ಏನೂ ನಿರ್ಜೀವ ಅದ. ಮುಂದೆ ಅದಕ್ಕೆ ನೀವು ಏನೇ ಮಾಡಿದ್ರೂ ಅದು ಬೆಳೆ ಅಂದರೆ ಹೆಂಗೆ ಬೆಳಿಬೇಕು? ಸಾಧ್ಯನೇ ಇಲ್ಲ. ಯಾವ ಕಬ್ಬಂತಲ್ಲ, ನೀವು ಬೇಕಾದ ಬೆಳೆ ಬೆಳೆದ್ರೂ ಇಳುವರಿ ಅದಕ್ಕೆ ಸಾಮರ್ಥ್ಯ ಇಳುವರಿ ಐತಲ್ಲ ಅಷ್ಟು ಬರೋದೇ ಇಲ್ಲ. ಒಂದನೇ ಪಾಯಿಂಟ್ ಇದು. ಎರಡನೇದು, ನಮ್ಮ ಮಣ್ಣು ರಸಸಾರವನ್ನು ಯಾರೂ ತಿಳ್ಕೊಲಿಕ್ಕೆ ತಯಾರಿಲ್ಲ. ರಸಸಾರ ಅಂದ್ರೆ ಏನು ರೀ? ಮಣ್ಣಿನ pH ಅಂತೀವಿ ನಾವು. ಈಗ ಇಲ್ಲಿ ಹೆಣ್ಮಕ್ಳು ಕುಂತಾರೆ, ಒಂದು ಮುಟ್ಕಿ ಅಕ್ಕಿ ತಗೋರಿ, ಒಂದು ಮುಟ್ಕಿ ಉಪ್ಪು ತಗೋರಿ, ಎರಡೂ ಮಿಕ್ಸ್ ಮಾಡಿರಿ, ಅನ್ನ ಆಗ್ತೈತೆ? ಇಲ್ಲ, ಅನ್ನ ಆಗ್ತೈತಿ. ಅನ್ನ ತಿನ್ರಿ, ಅದನ್ನು ಉಗುಳ್ತೀವಿ. ಯಾಕಂದ್ರೆ ಈ ರಸ ಐತಲ್ಲ, ಲಾಲಾ ರಸ, ಇದು ತಟಸ್ತದ. ನಮ್ಗೆ ಆರಾಮ ಇಲ್ದಾಗ ಇದು ತಟಸ್ತಿರಂಗಿಲ್ಲ, ಆಮ್ಲೀಯತೆಯರಾಗಿರ್ತೈತಿ, ಪ್ರತ್ಯಾಮ್ಲೀಯತೆಯರಾಗಿರ್ತೈತಿ. ಹಿಂಗಾಗಿ ಊಟ ಹೋಗಂಗಿಲ್ಲ. ಹಂಗೆ ಮಣ್ಣಿನ ರಸಸಾರ ತಟಸ್ತಿಲ್ಲ ನಮ್ಮದು. ಮಣ್ಣು ಈ ಕಡೆ ಆಮ್ಲೀಯ ಅಂದರೆ ಕೆಂಪು ಭೂಮಿ ಇದ್ದಲ್ಲಿ ಆಮ್ಲೀಯ ಆಗೈತಿ, ಇಲ್ಲಿಗೆ ಪ್ರತ್ಯಾಮ್ಲೀಯ ಆಗೈತಿ. ಇದು ತಡ್ಕೊಂಡ್ರೆ ಎರಡು ತಡ್ಕೋತದೆ, ಸ್ವಲ್ಪ ತಡ್ಕೋತದೆ ಕಬ್ಬು. ಅದಕ್ಕೆ ಮಣ್ಣಿನ ಬಗ್ಗೆ ಬಹಳಷ್ಟು ನಾವು ಮಾತಾಡಬೇಕಾಗಿದೆ. ಸಂಜಯ್ ಮಾನೆ ಸಾಹೇಬರು ತಮ್ಮ ಯಾವುದೇ ಅವರನ್ನು ನಾ ಎಷ್ಟೋಗಿ ನೋಡಿನಲ್ಲ, ಯಥೇಚ್ಛವಾಗಿ ಸಾವಯವ ಗೊಬ್ಬರ ಹಾಕಂತ ಹೇಳ್ತಾರೆ ಅವ್ರು. ಯಥೇಚ್ಛವಾಗಿ ಸಾಕಷ್ಟು, ಅವ್ರು ಲಿಮಿಟೇ ಇಲ್ಲ ಅಂತ ಹೇಳ್ತಾರೆ. ನೀವು ಎಟ್ಟರೆ ಯಾಕೆ? ನಾವು ಹೆಂಗಾಗೈತೆ ಅಂದ್ರೆ ಟ್ಯಾಕ್ಟ್ರ್ ಸಗಣಿ ಹಾಕು ಕಂಡು ಹಿಡಿಬೇಕಾಗೈತಿ. ಸಗಣಿನೇ ಇಲ್ಲ, ಆಕಳಿಲ್ಲ, ಹೆಮ್ಮಿಲ್ಲ, ಏನೂ ಇಲ್ಲ. ಮತ್ತು ನೋಡಿದರೆ ನಾವು 100 ಟನ್ ಬೆಳೆಯುವಂತ ಬರ್ತೀವಿ. ಬರೋದು ಬೇಡ ಅನ್ನಂಗಿಲ್ಲ ರೀ ಸಾಹೇಬರು. ಅವ್ರು ಕೇಳ್ರಿ ನಾವು ಎಷ್ಟು ಉಪಯೋಗ ಮಾಡ್ತಾರೆ. ಅದಕ್ಕೆ ನಾನು ಒಂದಂದ್ರೆ ಮಣ್ಣಿನ ಬಗ್ಗೆ ಭಾಳಷ್ಟು ವಿಚಾರ ಮಾಡಿರಿ. ಮಣ್ಣಿನ ಬಗ್ಗೆ ಏನು ಮಾಡಲಿಕ್ಕೆ ನಮ್ಗೆ, ಯಾಕಂದ್ರೆ ಈ ಸದ್ಗುರುನಂತವ ಮಣ್ಣು ಸೇವ್ ಸಾಯಿಲ್ ಅನ್ಕೋತ ಹೊಂಟ. ಅವೇನು ವಿಜ್ಞಾನಿನೂ ಅಲ್ಲ, BSc ಅಗ್ರಿನೂ ಅಲ್ಲ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಬರೀ ಮಣ್ಣಿನ ಬಗ್ಗೆ ಹೇಳ್ತಿದ್ರು. ಮಣ್ಣಿನಿಂದನೇ ಎಲ್ಲ ಏನು ನಾವು ತಿಂತೀವಲ್ಲ, ದಾಳ ಯಾವುದೇ ಹಣ್ಣುಗಳನ್ನು ತಿನ್ನಲಿ ಎಲ್ಲ ಮಣ್ಣಿನಿಂದೇ ಬರ್ತದೆ. ಮತ್ತು ಮಣ್ಣಿಗೆ ನಾವು ಏನು ಮಾಡಲಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಗುಣಧರ್ಮಗಳು ಮತ್ತು ಮಣ್ಣಿನ ಇದ್ರ ಬಗ್ಗೆ ನಾವು ಭಾಳಷ್ಟು ಕೆಲಸ ಮಾಡಬೇಕಾಗ್ಯದ. ಇಲ್ಲ ಅಂದ್ರೆ ನಾವು ಮಣ್ಣಿನಲ್ಲಿ ಏನೂ ಉಳಿಲಿಲ್ಲ ಅಂದರೆ ನಾವು ಪದೇ ಪದೇ ಯಾವುದೇ ಸಾಹೇಬ್ರು ಮಾತಾಡಲಿ, ನಾ ಮಾತಾಡಲಿ, ಯಾರೇ ಮಾತಾಡಲಿ, ಈ ಕಡೆ ಕೇಳೋದು ಈ ಕಡೆ ಬಿಡೋದಾಗ್ತದೆ, ಇಳುವರಿ ಬರೋದಿಲ್ಲ. ಆದರೆ ಈ ಬೆಳೆ ಹೆಂಗೈತಂದ್ರೆ ಸಾಕಷ್ಟು ಹೊಳ್ಳಿ ಕೊಟ್ಟು ಹೋಗುವಂಥ ಬೆಳೆ ಐತಿ. ಈಗೇನು ನಿಮ್ಮ ರೌದಿ ಐತಲ್ಲ, ಇದು ರೌದಿ ಭಾಳಷ್ಟು ಕೊಡುವಂಥ ಬಯೋಮಾಸ್ ಇರುವಂಥ ಪ್ಲ್ಯಾಂಟ್ ಇದು ಡಿಮಾಂಡ್ ಮುಂದೆ ಇನ್ನಾದರೂ ಭಾಳಷ್ಟೇ ಬರೋದು. ಯಾಕಂದ್ರೆ ಇಥನಾಲ್ ಪ್ರೊಡಕ್ಷನ್ಗೆ ಈಗಾಗಲೇ 15% ಬ್ಲೆಂಡಿಂಗ್ ಕೊಟ್ಬಿಟ್ರೆ ಇನ್ನೂ ಭಾಳ ಡಿಮಾಂಡ್ ಬರ್ತದೆ. ದೇವ್ರು ನಮ್ಗೆಲ್ಲರಿಗೂ ರೊಕ್ಕ ಕೊಡಲಿ. ನಾನು ಈ ಕಬ್ಬು ಬೆಳೆಗಾರನೇ ಅದೀನಿ. ಆದರೆ ನಾನು ಇಷ್ಟೆಲ್ಲ ಮಾತಾಡ್ತೀನಿ, 50 ಟನ್ ದಾಟಕ್ಕಾಗಿಲ್ಲ ನನಗೂ. ಇಲ್ಲೇ ನಮ್ಮ ಮಾವುಗಳದಾರೆ, ನನ್ನ ಮಾತು ಎಂದೂ ಕೇಳಲ್ಲ ಅವರು. 5 ಮಂದಿ ಮಾವುಗಳದಾರ್ರಿ, ಯಾರೂ ಮಾತಾಡಂಗಿಲ್ಲ. ಒಂದು ಕಬ್ಬಿನ ಬೀಜ ಬಂದು ಶಂಕೇಶ್ವರ ಹುಕ್ಕೇರಿಗೆ ಹೋಯಂಗಿಲ್ಲ. ಇಲ್ಲೂ ಬಂದಿಲ್ಲ ಅವ್ರು ಪ್ರೋಗ್ರಾಮ್ಗೆ. ನಾ ಬಂದಿನಂದ್ರು ಅವ್ರು ಬೆಟ್ಟಾಗೆ ಬಂದೀನಿ. ಈಗ ಮನೆಗೆ ಹೋಗಿ ಬರಂಗಿಲ್ಲ ಅವ್ರು. ಯಾಕೆ ಗೊತ್ತೇನ್ರಿ? ತಲೆಯಾಗ ಹಂಗೆ ಇರ್ತದೆ. ಅದಕ್ಕೆ ಹಿತ್ತಲ ಗಿಡ ಮದ್ದಿಲ್ಲ ಅಂತಾರೆ. ಇಲ್ಲೇ ಒಂದು ಉದಾಹರಣೆ ಹೇಳ್ತೀನಿ ನಾನು, ನಿಮ್ದು ಯಾವುದೂ ಮಾತಾಡಂಗಿಲ್ಲ. ಸರ್ ಇಲ್ಲಿ ಕಬ್ಬು ಹಚ್ಚಾರ, ಇಲ್ಲೇ ಪಕ್ಕದಾಗ ಒಬ್ಬ ರೈತ ಹಚ್ಚ, ನಾವು ಬಂದಾನೇನಿಲ್ಲ ನಂಗೆ ಗೊತ್ತಿಲ್ಲ. ಇವ್ರದ್ದು ಡ್ರಿಪ್ ಇರಿಗೇಷನ್ ಅದ, ಅವನದು ಡ್ರಿಪ್ ಇಲ್ಲ ನೋಡ್ರಿ. ಹೈ ನೀರು ಬಿಟ್ಟ ನಾವು. ಯಾಕ್ರಿ ಸರ್? ಕಬ್ಬು ಹೆಂಗಾಗೈತಿ? ಜಸ್ಟ್ ಇಲ್ಲೇ ನೀವು ಹೋಗ್ಬೇಕಾದ್ರೆ ಇನ್ನೊಂದು ಮಧ್ಯಾಹ್ನ ಹೋಗ್ರಿ, ನಾ ಅಲ್ಲೇ ನೋಡ್ಕೋತ ಬರಾಕತ್ತಿದ್ದೆ. ಕ್ಲಿಯರ್ ಅಬ್ಸರ್ವೇಷನ್. ಅವನದ್ರಾಗ ಕಬ್ಬಿನ ಮರಿ ಹೊಡಿಯೋದು ಕಮ್ಮಿ ಅದ. ಆಮೇಲೆ ಕಬ್ಬಿನ ಮರಿ ಹೊಡಿಯೋದು ಒಂದೇ ಅಲ್ಲ, ಕಬ್ಬಿಂದು ಎಷ್ಟು ಪೋಷಕಾಂಶಗಳ ಕೊರತೆಯ ಚಿಹ್ನೆಗಳು ಅದು ಹೇಳಕತ್ತೈತಿ ಕರೆದು. ನಂದ್ರಾಗ ಇದು ಇಲ್ಲ, ಬಾ ನೀ ಹಾಕ್ ಬಾ ಅಂತ. ಈಗ ನಾ ಮುಂಜಾನೆ ಹೋದ್ರೆ ಆಫೀಸ್ಗೆ ಹೋದ್ರೆ ಸಂಜೆ ತನಕ ನೌಕರಿ ಮಾಡಿದ್ರೆ ಪಗಾರ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಂಗಿಲ್ಲ. ಹಂಗೆ ಅವ್ರಿಗೂ ಹೇಳತೈತಿ. ಇಲ್ಲೇ ಪಕ್ಕದಾಗ ಅದಾರ ಇವರು ಸಾವುಕಾರ. ಅವ್ರೇನು ನಮ್ಮ ಇಡೀ ಎಲ್ಲ ರಾಯಚೂರು ಮಂದಿನ ಕರೆಸಿ ಕುಂದ್ಸ್ಯಾರ. ಇಲ್ಲಿ ಎಷ್ಟೋ ಮಂದಿನ ಸನ್ಮಾನ ಮಾಡತ್ತಾರೆ. ಪಕ್ಕದಾಗೆ ಅದಾರ. ನಿಮ್ದು ಯಾಕೆ ಐತ್ರಿ, ನಂದು ಹೆಂಗೈತಿ ಅಂತ ಕೇಳೋಕ್ಕಾಗಿಲ್ಲ ಅವ್ರಿಗೆ. ಇದೇ ಒಂದೇ ದೇಶ ಸುತ್ತಿ ಕೋಶ ಓದಂತಾರೆ. ಅದಕ್ಕೆ ನಾವು ದೇಶ ಎಲ್ಲ ಸುತ್ತೋದು ಬೇಕಾಗಿಲ್ಲ. ನಮ್ಮ ಒಳ್ಳೆ ರೈತರದಾರಲ್ಲ ಅವ್ರನ್ನೇ ನೋಡೋದದ. ಅದಕ್ಕೆ ನಾನು ಒಂದು ನಿಮಗೆ ಇದು ಹೇಳೋದಂದ್ರೆ, ಸರ್ ಅಲ್ಲಿ ಯಾಕೆ ಹಂಗಾಗ್ಯದ ಅದಕ್ಕೆ ಸೈಂಟಿಫಿಕ್ ಆಗಿ ರೀಸನ್ ಹೇಳ್ಬಿಡ್ತೀನಿ. ಸಿಕ್ಕಾಪಟ್ಟಿ ನೀರು ಬಿಟ್ಟಾರೆ. ನೀರು ಬಿಡಾನ ಏನಾಗ್ತೈತಿ? ಕುತ್ತಿಗೆ ಚಿಕ್ಕದಂಗೆ ಆಗ್ತೈತಿ. ಮನ್ಯಾಗ ಗಾಳಿ ಕನ, ನೀರಿನ ಕನ ಇರ್ತಾವೆ, ಎಲ್ಲ ನೀರು ತುಂಬ್ಕೋತದ. ಮೊದಲು 3 ದಿವಸ ಉಸಿರಾಡಂಗಿಲ್ಲ. ಅದು ನೆರೆ ಮಾಡ್ದಂಗೆ, ನೀವು ಫ್ಲಡ್ ಮಾಡ್ದಂಗೆ. 4ನೇ ದಿವಸ, 5ನೇ ದಿವಸ, 6ನೇ ದಿವಸ ಗಾಳಿ ಕಂದಾಗಿನ ನೀರು ಆಗಿ ಹೋಗಿರ್ತದೆ. ನೀರಿನ ಕಂದಾಗಿನ ನೀರು ಜಕ್ಕೋತದೆ, ಗೊಬ್ಬರ ಜಕ್ಕೋತದೆ. 3ನೇ ದಿವಸ ನೀವು ಎಷ್ಟು ಸತ ನೀರು ಬಿಡ್ತಿರಲ್ಲ,
2 ರಿಂದ 3 ದಿವಸ ಅಟ್ಟ ಕಬ್ಬು ಬೆಳಿತೈತಿ. ಮೊದಲೇ 3 ದಿವಸ ನೆರೆ ಆಗ್ತೈತಿ, ಕೊನೆಯ 3 ದಿವಸ ಬರ ಆಗ್ತೈತಿ. ಮತ್ತು ಹಿಂಗಾಗಿ ತೆಳ್ಳಗೆ ಬಿಡ್ರಿ, ಪದೇ ಪದೇ ಬಿಡ್ರಿ ನೀರು, ಬೇಡ ನಂಗಿಲ್ಲ. ಡುಬುಕ್ ನೀರಾವರಿ ಮಾಡೋದು ಬೇಡ, ಇಲ್ಲ ಹನಿ ನೀರಾವರಿಗೆ ಹೋಗ್ರಿ. ವೈಜ್ಞಾನಿಕವಾಗಿ ನಾವು ತಳಹದಿ ಮೇಲೆ ಕೆಲಸ ಮಾಡ್ತೀವಲ್ಲ ಅವು ಸೈಂಟಿಫಿಕ್ ಆಗಿ ಮಾಡ್ದಂಗೆ. ಈಗ ಸುಧೀರ್ ಕತ್ತಿ ಸಾಹೇಬರು 2018 ತನಕ ತಮಗೆ ಒಟ್ಟು ಇಳುವರಿ ಬಂದಿದ್ದಿಲ್ಲ ಅಂತ ಹೇಳಿದ್ರು. ವೈಜ್ಞಾನಿಕವಾಗಿ ಯಾವಾಗ ಅಳವಡಿಸ್ಕೊಂಡ್ರು ಸಂಜಯ್ ಮಾನೆ ಸಾಹೇಬ್ರದ್ದು, ಹಾಲಪ್ಪನವ್ರ ಸಾಹೇಬ್ರದ್ದು, ಯಾರ್ದಾರೇ ಇರಲಿ, ಒಟ್ಟು ವೈಜ್ಞಾನಿಕವಾಗಿ ಹೊಂಟ್ರವ್ರು. ಈಗೇ ನಾವು ಜಸ್ಟ್ ನೀವು ಅಲ್ಲಿ ಬೋಧ್ ಎರ್ಸೋದು, ಮಾನೆ ಸಾಹೇಬ್ರ ಅವ್ನು ಡ್ರೈವರ್ನ ಕರಿ ಅಂದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಆಗೈತೆ ಹೇಳೇನ. 5 ಫುಟಿನ ಕಬ್ಬು ಹಚ್ಚಾರ, ಅಲ್ಲಿ ಹೊಡ್ಯಾಕತ್ತಿದ್ದು ಪವರ್ ಟಿಲ್ಲರ್ದು 4 ಫುಟಿಂದ ಅದ, ಮನೆ ಎರ್ಸಂಗಿಲ್ಲ. 27 HP ಕುಬೋಟ ತೊಗೋರಿ, ಬೇಕಾದಂಗೆ ಹೊಡಿತದ. ಹದ ಬಿಟ್ಟು ಕೆಲಸ ಏನು ಮಾಡಾಕತ್ತೀವಲ್ಲ ಸರ್ ಅಗ್ರಿಕಲ್ಚರ್ನಾಗ. ಈಗ ನಾವು ಒಂದೇ ನಿಮ್ಗೆ ಕೇಳ್ತೀನಿ, ಈಗ ನೀವು ಎಷ್ಟೋ ಎಲ್ಲರೂ ಜೇಕ ಮತ್ತು ಈ ಕರಿಕಿ ಬಗ್ಗೆ ಮಾತಾಡಿದ್ರು. ಕರಿಕಿ ಜೇಕ ಯಾರು ಹೆಚ್ಚಾಗೈತೆ ಅನ್ನೋದು ಯಾರೇ ಕೂತವ್ರು ಹೇಳ್ರಿ ನೋಡೋಣ. ಹೊಲ ತುಂಬ ರೋಟೋವೇಟ್ರ್ ಬಳಸೋದ್ರಿಂದ ನಿಮ್ಮ ಹೊಲ ತುಂಬ ಜೇಕ ಕರಿಕಿ ಆಗೈತಿ ಇಲ್ಲಿ ಹೇಳ್ಬಿಡ್ರಿ ಇವತ್ತು. ಸರ್ ಜೇಕ ಕರಿಕಿ ಇದು ಕಂಟ್ರೋಲ್ ಮೆಜರ್ ಎಲ್ಲೂ ಇಲ್ಲ, ಮಾನೆ ಸಾಹೇಬ್ರ ಕಡೆನೂ ಇಲ್ಲ, ನನ್ನ ಕಡೆನೂ ಇಲ್ಲ. ನೀವು ಬರೇಬೇಡ್ರಿ. ಮತ್ತೆ ಹೇಳ್ತೀನಿ, ಕೆಮಿಕಲ್ ಇವೆಲ್ಲ ನಿಮ್ಗೆ ವಿಷಕಾರಿ, ಎಸ್ಪೆಷಲಿ ರೌಂಡ್ ಅಪ್ ಇವೆಲ್ಲ ಏನೂ ಉಪಯೋಗ ಇಲ್ಲ. ಮತ್ತು ನೀವು ಜೇಕ ಕರಿಕಿ ಯಾಕೆ ಹಚ್ಚಕ್ಕೆ? ಕರಿಕಿ ಎಷ್ಟು ಹೊಲ ಹೊಡೆಯಂಗಿಲ್ಲ ಅಷ್ಟು ಕಡಿಮೆ ಆಗ್ತದೆ. ಇದನ್ನ ನೆನ್ಪಿಟ್ಕೊರಿ. ಯಾಕಂದ್ರೆ ಕರಿಕಿಗೆ ಜೇಕಿಗೆ ಅದಕ್ಕೊಂದು ಮಗಳು ಹುಟ್ಟುತ್ತಾಳೆ, ಡಾಟರ್ ಪ್ಲ್ಯಾಂಟ್ ಅಂತೀವಿ. ಕಟ್ ಮಾಡಿದ್ರಿ ಹೆಂಗೆ ಹೊಂಕಳು ಹುರಿ ಕಟ್ ಮಾಡ್ತೀವಲ್ಲ ಹಂಗೆ ಬೆಳ್ಕೊತ ಹೋಗ್ತದೆ. ಮತ್ತು ಎಷ್ಟು ರೋಟೋವೇಟರ್ ಹೊಡಿತೀರಿ ಅಷ್ಟು ಅದ್ರ ತಾಯಿ ಬೇರುಗಳು ಹೊಲಕ್ಕೆ ತುಂಬ ಹತ್ತವ. ಜೇಕಿಗೆ ಔಷಧ ಏನು ಮಾಡೋರು? ಈಗ ಭಾಳಷ್ಟು ಔಷಧಗಳು ಬಂದಾವ, ವಿಷಗಳದಾವ, ಅವನ್ನೆಲ್ಲ ಎದಕ್ಕೆ ಬೇಕಾಗಿಲ್ಲ. ಆಮೇಲೆ ಕರಿಕಿ ಎಷ್ಟು ಹೊಲ ಹೊಡಿತೀರಿ ಅಷ್ಟು ಕಡಿಮೆ ಆಗ್ತದೆ. ಆದ್ರೆ ಹೇಳಿದ್ರಲ್ಲ 2 ಮೈ ಪಲ್ಟಿ ಹೊಡಿರಿ, ಆರಿಸಿ ತೆಗೀರಿ ಅಂದ್ರೆ ನಾವು ಹೋಗೋದು, ಇಲ್ಲಾಂದ್ರೆ ಹೋಗೋದಿಲ್ಲ. ಹದ ಬಿಟ್ಟು ಕೆಲಸ ಮಾಡಿವಿ ಅಂದ್ರೆ ಮುಗ್ದ ಹೋದ ಕೆಲಸ. ಅಗ್ರಿಕಲ್ಚರ್ ಲೈನ್ ಎಲ್ಲಿ ತಪ್ತೀವಿ ಅಂದ್ರೆ ನಾವು ಸೈಂಟಿಫಿಕ್ಕಾಗಿ ಬಿಟ್ಟು ಹೊಂಟಿವಲ್ಲ ಅಷ್ಟೇ. ಸರ್ ಇವತ್ತು ಮುಂಜಾನೆ ನಾವು ಗುಡಿಗೆ ಹೋಗ್ಬೇಕಾದ್ರೆ ಗಂಟೆ ಹೊಡೆದು ಬರ್ತೀವಿ, ಹೌದಿಲ್ಲ? ಗಂಟೆ ಹೊಡೆದು ಮನೆಗೆ ಬರ್ತೀವಿ ಇಲ್ಲ? ಮತ್ತೆ ದೇವ್ರೇನು ಮಕ್ಕೊಂಡಿರ್ತಾನೆ ನಾವು ಎಬ್ಬಿಸಿ ಅವನಿಗೆ ನನಗೆ ವರ ಕೊಡಂತೀರೇನು? ಇಲ್ಲ, ಅದಕ್ಕೂ ವೈಜ್ಞಾನಿಕ ತಳಹದಿ ಅದ. ಗಂಟೆ ಹೊಡೆದ ಕೂಡಲೇ ಗರ್ಭ ಗುಡಿಯಾಗೆ ಕಿಡಿಕಿರಂಗಿಲ್ಲ, ಅದು ಒಂದು ನುಷಿ ಹುಡ್ತೈತಿ. ಆ ನುಷಿ ನೀವು ಏನೇನು ಮಾಡಿದ್ರೆ ಇಲ್ಲೇ ಕೂತಾರ, ಚೌರಡಿ ಅವ್ರು ಕೇಳ್ರಿ, ಅಸ್ತಮಾ ಬರ್ತೈತಿ. ಗಂಟೆ ಹೊಡೆದ್ರೆ ಅದು ಜೀವನ ಚರಿತ್ರೆ ಅಲ್ಲೇ ಮುಗಿಸಿ ಹೋಗ್ತೈತಿ. ಹಿಂಗೆ ವೈಜ್ಞಾನಿಕವಾಗಿ ಇದ್ದಾಗ ರಂಗೋಲಿ ಹಾಕ್ತಿದ್ರು, ಅದು ವೈಜ್ಞಾನಿಕ. ಸಗಣಿ ಸಾರಿಸ್ತಿದ್ರು, ಅದು ವೈಜ್ಞಾನಿಕ. ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ, ಕಾಲು ಹಂಗೆ ಚಪ್ಪಲ್ ಇಲ್ಲದೆ ಒಳಗೆ ಬರ್ತಿದ್ವಿ. ಹಂಗೆ ಸರ್ ಇಲ್ಲಿ ಭಾಳ ಪಾಯಿಂಟ್ ನಾ ಹೇಳಕ್ಕೆ ಹೋಗಂಗಿಲ್ಲ. ಬೀಜದ ಬಗ್ಗೆ ಹೇಳಿದ್ರು, ಬೀಜೋಪಚಾರ ಕಂಪಲ್ಸರಿ ಮಾಡಿರಿ. ಬೀಜೋಪಚಾರ ಮಾಡಲಿಲ್ಲ ಅಂದ್ರೆ ಇನ್ನು ಕಬ್ಬಿನಾಗ ನಾವು ಉಳೋದಿಲ್ಲ. ಈ ಡ್ರೋನ್ ಗೀನ್ ಅಂತಾರಲ್ಲ ಸರ್, ಡ್ರೋನ್ ಮೇಲೆ ನಾವು 2 ವರ್ಷ ಈಗ ಕೆಲಸ ಮಾಡಕತ್ತೀವಿ. ಯಾಕಂದ್ರೆ ಇದು ಎಲ್ಲರಿಗೂ ತಲುಪ್ತೈತೆ ಅಂತಲ್ಲ, ಅದ್ರಾಗ ಇನ್ನೂ ನಾಸಲ್ಗಳೇ ಫೈನಲ್ ಆಗಿಲ್ಲ. ಕೆಲವೊಂದು ಹರ್ಬಿಸೈಡ್ ಬೀಳಂಗಿಲ್ಲ, ಕೆಲವೊಂದು ಒಳಗೆ ಹೋಗಿ ಕುಂದಿರ್ತಾವೆ, ಪೂರ್ತಿ ಸ್ಪ್ರೇ ಆಗಂಗಿಲ್ಲ. ಇದಕ್ಕೀಗ ನಾಳೆ ನಾವು ಜನವರಿ ಒಳಗೆ ಒಂದು ದೊಡ್ಡ ನ್ಯಾಷನಲ್ ಸೆಮಿನಾರ್ ಮಾಡಕತ್ತೀವಿ. ಅವ್ರಿಗೆ ಹೇಳೋರಿದ್ದೀವಿ ನಾಸಲ್ ಎಂಥವು ಬೇಕಪ್ಪ ಅಂತೇಳಿ. ಅದಕ್ಕೆ ಇವೆಲ್ಲ ನಡೆದದ. ಅದಕ್ಕೆ ನಾನು ಒಂದೇ ನಿಮಗೇನಂದ್ರೆ ತಳಿಗಳನ್ನು ಸರಿಯಾಗಿ ಆಯ್ಕೆ ಮಾಡ್ಕೋರಿ. ಮಣ್ಣಿನ ಫಲವತ್ತತೆ ಬಗ್ಗೆ ಹೆಚ್ಚು ಆದ್ಯತೆ ಕೊಡ್ರಿ. ಅದಾದಮೇಲೆ ನೀರು ನಿಲ್ಲದಂಗೆ ಬಸದು ಹೋಗುವಂಥ ಮಣ್ಣನ್ನು ಆಯ್ಕೆ ಮಾಡಿರಿ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊರಿ. ಹನಿ ನೀರಾವರಿ ಪದ್ಧತಿಯೊಂದಿಗೆ ರಸಾವರಿ ಮಾಡಿರಿ. ರಸಾವರಿ ಅಂದ್ರೆ ಏನ್ರಿ? ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳನ್ನು ಹನಿ ನೀರಾವರಿ ಮೂಲಕ ಬೆಳೆಗಳಿಗೆ ಕೊಡ್ರಿ. ಯಾಕಂದ್ರೆ ಬೆಳೆ ಈಗ ಹೆಂಗಾಗೈತೆ ಅಂದ್ರೆ ತನಗೆ ಎಷ್ಟು ಬೇಕು ಅಷ್ಟೇ, ಸುಮ್ಮನೆ ಹುಯ್ಯತ್ತು ಬೇಕಾಗಿಲ್ಲ. ಅದಕ್ಕೆ ಪ್ರಿಸಿಷನ್ ಫಾರ್ಮಿಂಗ್ ಅಂತೀವ, ನಿಖರ ಕೃಷಿ ಅಂತೇಳಿ ಕರೆಯಾಕತ್ತೀವಿ. ಈಗ ನಾವು ಹೆಂಗೆ ನಮ್ಮವ್ವ ಅಪ್ಪ ಚಲೋ ಗಟ್ಟಿದ್ರು, 70 ವರ್ಷ ಬದುಕ್ಯಾರ. ಈಗ ನಾ ಎಷ್ಟು ಬದುಕ್ತೇನೆ ಅನ್ನೋದು ಗೊತ್ತಿಲ್ಲ. ನನ್ನ ಮಕ್ಕಳದಂತೂ ಏನೂ ಹೇಳಂಗಿಲ್ಲ, ಬರೀ ಬ್ರೆಡ್ ತಿಂತಾವೆ. ಇನ್ನು ಈ ಬೆಳೆನೂ ಹೆಂಗಾಗ್ಯಾವ ಅಂದ್ರೆ ಈಗ ಅದಕ್ಕೆ ಏನು ಬೇಕೋ ಅದಕ್ಕೆ ಬಿಡ್ತಾವೆ. ಸಮತೋಲನವಾಗಿ ಆಹಾರವನ್ನು ಕೊಡ್ರಿ. ಭಾಳಷ್ಟು ಹಾಲಪ್ಪನವ್ರು ಸರ್ ಅದು ಹೇಳ್ತಿರ್ತಾರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋದಂತ. ಹೌದು, ಕರೆಕ್ಟ್ ಅದು. ಕಬ್ಬಿನ ಸಂಖ್ಯೆ ಕಾಪಾಡ್ರಿ, ಕಬ್ಬಿನ ತೂಕ ಬರುವಂಗೆ ಮಾಡಿರಿ, ಆಟೋಮೆಟಿಕ್ಲಿ ಬರ್ತದೆ. ನಾಟಿ ಪದ್ಧತಿಗಳು ಭಾಳ ಅದಾವೆ. ಇದ್ದಿದ್ದು ಹೇಳ್ತೀನಿ ಸರ್. ಅಡಸಾಲಿ ಕಬ್ಬು ಹಚ್ಚಿದ್ರೆ ಹೂ ಆಡೋದೇ ಇಲ್ಲ. ಯಾಕಂದ್ರೆ ಅದು ಜೂನ್ ಜುಲೈನಾಗೆ ಈ ಎಲೆ ಒಳಗೆ ಫ್ಲೋರಿಜಿನ್ ಅಂತೇಳಿ ಒಂದು ಹಾರ್ಮೋನ್ ಬರ್ತದೆ. ಅದು ತಂಪಾದ ವಾತಾವರಣ ಇದ್ದಾಗ ಫ್ಲೋರಿಜಿನ್ ಅಂತೇಳಿ ಒಂದು ಹಾರ್ಮೋನ್ ಬತ್ತಪ್ಪ ಅಂದ್ರೆ ಅದು ಹೂ ಆಡ್ಸಕ್ಕೆ ಚಲೋ ಮಾಡಿರ್ತದೆ. ಅಡಸಾಲಿ ಕಬ್ಬಿನಾಗ ಜೂನ್ ಜುಲೈನಾಗ ಇನ್ನು ಕಬ್ಬು ಹಚ್ತಿರ್ತೀರಿ, ಜುಲೈ ಆಗಸ್ಟ್ನಾಗ. ಅಲ್ಲಿ ಎಲಿನೂ ಇರಂಗಿಲ್ಲ, ಏನೂ ಇರಂಗಿಲ್ಲ, ಆ ಹಾರ್ಮೋನೇ ಬರೋಂಗಿಲ್ಲ, ಆಟೋಮೆಟಿಕ್ಲಿ ಹೂವೇ ಬರೋದಿಲ್ಲ. ಅಡಸಾಲಿ ಇಳುವರಿ ಮಾತ್ರ ಮಸ್ತ್ ಜಬರ್ದಸ್ತ್ ಬರ್ತದೆ. ಯಾಕೆ ಹೇಳ್ರಿ? ಒಂದು 18 ತಿಂಗಳ ತನಕ ಬೆಳೆ ಇಟ್ರಂದ್ರೆ ಡ್ರೈ ಮ್ಯಾಟರ್ ಪ್ರೊಡಕ್ಷನ್ ಅಂತೀವಿ ನಾವು ವೈಜ್ಞಾನಿಕವಾಗಿ. ಅದರಲ್ಲಿ ಸಾಕಷ್ಟು ಉತ್ಪಾದನೆ ಆಗ್ತಿರ್ತದೆ, ಅದಕ್ಕೆ ಇಳುವರಿ ಬರ್ತದೆ. ಅದನ್ನೇ ನೀವು ಅಕ್ಟೋಬರ್ ನವಂಬರ್ಗೆ ಹೋದ್ರೆ ಪೂರ್ವ ಹಂಗಾಮು ಅಂತೀವಿ ನಾವು, ಪ್ರೀ ಸೀಸನಲ್ ಅಂತೇಳಿ. ಅಡಸಾಲಿಕ್ಕಿಂತ 20% ಇಳುವರಿ ಕಡಿಮೆ. ಯಾಕೆ ಹೇಳ್ರಿ? ಅಲ್ಲಿ
ಅಕ್ಟೋಬರ್ನಾಗ ಹಚ್ಚಿದ್ದು ಇಳುವರಿ ಕಡಿಮೆ ಆಗ್ತದೆ. ಮುಂದೆ ತಂಪು ಬರ್ತದೆ, ಅದಕ್ಕೆ ಶುಷ್ಕ ವಾತಾವರಣ ಸಿಗಂಗಿಲ್ಲ, ಅವೆಲ್ಲ ಇರ್ತಾವೆ. ಮುಂದೆ ಎಕ್ಸಾಲಿ ಜನವರಿ ಫೆಬ್ರವರಿಗೆ ಹೋದ್ರೆ ಅಕ್ಟೋಬರ್ಕಿಂತ 20% ಕಡಿಮೆ. ಅದಕ್ಕೆ ನಾಟಿ ಪದ್ಧತಿನೂ ಇಳುವರಿಯನ್ನು ನಿರ್ಧಾರ ಮಾಡ್ತದೆ. ಇವತ್ತು ಕತ್ತಿ ಸಾಹೇಬರು 100 ಟನ್ ತೆಗಿಬೇಕಂದ್ರೆ ನಾಟಿ ಪದ್ಧತಿ ಅಲ್ಲಿ ಬರ್ದಾರ ಅವರು. ಅದಕ್ಕೆ ಎರಡನೇದು ಇಂಪಾರ್ಟೆಂಟ್ ಬೀಜೋಪಚಾರ. ಮೂರನೇದು ಬೀಜೋಪಚಾರ ಬಗ್ಗೆ ನಾನು ಹೇಳೋದಿಲ್ಲ. ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಇದು ಕ್ಯಾದಗಿ ರೋಗ ಬರಬಾರ್ದು, ಅದು ಬರಬಾರ್ದು ಅಂದ್ರೆ ಸಿಂಪಲ್ ಇವು ಬಂದವರಿಗೆ ಏನಂದ್ರೆ ಕೆಮಿಕಲ್ಸ್, ಅವುಗಳನ್ನು ಬೆವಿಸ್ಟಿನ್ ಮಾತ್ರ 6 ತಾಸು ಮಿನಿಮಮ್ ಡಿಪ್ ಮಾಡಿ ಹತ್ತಲೇಬೇಕು. ಇಲ್ಲಕಂದ್ರೆ ಅದು ವಿಕೃತ ಕೊಳೆ ರೋಗ ಅಂತೇಳಿ ಬರಾಕತ್ತದ, ಗಂಡಸುಳಿ ರೋಗ ಅಂತೀರಿ ನೀವು. ಆ ಗಂಡಸುಳಿ ರೋಗ ಬಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್. ಸರ್ ಅದು ಏರ್ಬಾರ್ನ್ ಡಿಸೀಸ್ ನಿಮ್ಮ ತಲೆಯಾಗೆಲ್ಲ ಇರಲಿ. ನನಗೆ ಇದು 86 ಬಂದಿಲ್ಲ, ನಂದು 13,374 ಗಂಟೆ ಆಗಾಕತ್ತೈತಿ, 436 ಬಂದೈತಿ. ಗಂಡಸುಳಿ ರೋಗ ಅಂತೇಳಿ ಏನು ಬರ್ತದೆ, ವಿಕೃತ ಕೊಳೆ ರೋಗ ಅಂತೀವಿ, ಪೊಕ್ಕಾ ಬೋಯಿಂಗ್. ಸರ್ ಕನ್ನಡನಾಗ ವಿಕೃತ ಕೊಳೆ ರೋಗ ಅಂತಾರೆ ಸರ್. ಇದು ಫಸ್ಟ್ ಐಡೆಂಟಿಫೈ ಆಗಿದ್ದು ಭಾಳ ಹಿಂದಿದು. ನಾನು ಚೌರಡ್ಡಿ ಅವ್ರು ಭಾಳ ಮಾತಾಡ್ತಿರ್ತೀವಿ ಇದ್ರ ಬಗ್ಗೆ. ಸರ್ ನನಗೂ ಭಾಳ ಅದ, ನಾ ಇದೇವ್ರು, ಆದ್ರೆ ನನಗೆ ಕಟ್ ಹಾಕ್ಯಾರ ಯೂನಿವರ್ಸಿಟಿಯಿಂದ, ಭಾಳ ಜಲ್ದಿ ಹೊರಗೆ ಬಿಡಂಗಿಲ್ಲ ಸರ್. ಹಂಗೆ ಹೊರಗ್ತೀರಿ. ಇವತ್ತು ರವಿವಾರ ನಾ ಸರ್ಗೆ ಹೇಳಿ ನನಗೆ ಯಾರಿಗೂ ಹೇಳ್ಬೇಡ್ರಿ ಯೂನಿವರ್ಸಿಟಿಯಾಗೆ ಬಂದ ಬಿಡ್ತಾನೆ ನಾ ಅಂತೇಳಿ. ಒಂದು ನಮ್ಮ ಮಾವುಗಳಿಗೆ ಭೇಟಿ ಆದಂಗೆ ಆಗ್ತದೆ, ನಮ್ಮ ಊರಿಗೆ ಬಂದಂಗೆ ಆಗ್ತದೆ. ಅದಕ್ಕೆ ಅಂತೇಳಿ ಬನ್ನಿ. ಅದಕ್ಕೆ ನಂದು ಏನು ಒಂದೇ ಉದ್ದೇಶ ಇಷ್ಟೇ, ನಿಮ್ಗೆ ಒಂದೇ ಹೇಳೋದಂದ್ರೆ ಈ ರೋಗಗಳು ಭಾಳ ಬರಕತ್ತವಲ್ಲ, ಇವು ಎಲ್ಲ ಏರ್ಬಾರ್ನ್ ಡಿಸೀಸ್ ಬರಕತ್ತವ. ಏರ್ಬಾರ್ನ್ ಅಂದರೆ ಗಾಳಿಯಿಂದ ಬರು. ಅದಕ್ಕೆ ಈ ಪೊಕ್ಕಾ ಬೋಯಿಂಗ್ ನಾವು ನಿನ್ನೆ ಆಲ್ಮೋಸ್ಟ್ ಸವದತ್ತಿ ರಾಮದುರ್ಗ ಅಡ್ಡಾಡೀವಿ. ಇವನ್ 86ಗೆ ಬಂದದ್ದು. ಆಮೇಲೆ ಇದು ಕಾಡ್ಗಿ ರೋಗ, ಇದು ಭಾಳ ಕೆಟ್ಟ ಕಾಡ್ತದೆ. ಅವರು ಸರ್ ಒಂದು ಸ್ವಲ್ಪ ಇದಕ್ಕೆ ಆದ್ರೆ ಅವರು, ಯಾಕಂದ್ರೆ ಟೈಮ್ ಇಲ್ಲ ನಮಗೆ ಭಾಳ ಮಾತಾಡೋಕ್ಕೆ. ಆದರೂ ನಾನು ಇನ್ನೊಂದು 2 ನಿಮಿಷ ತೊಗೋತೀನಿ. 2 ನಿಮಿಷ ತೊಗೋತೀನಲ್ರಿ ಸರ್. ಅದಕ್ಕೆ ಇಲ್ಲ ನೀವು ಹೇಳ್ರಿ, ನಾನು ಭಾಳ ಮತ್ತೆ ನೋಡ್ರಿ ಇನ್ನೊಂದು ಹೇಳ್ತೀನಿ. ಇನ್ನು ಮುಂದೆ ನಮ್ಮಲ್ಲಿ ಈಗ ಕೃಷಿ ಸಂಶೋಧನಾ ಕೇಂದ್ರ ಅಂತಿತ್ತು. ಇದನ್ನ ಏನು ಮಾಡಿದ್ರು ವಿಶ್ವವಿದ್ಯಾಲಯದವರು, ಕೃಷಿ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಅಂತ ಮಾಡ್ಯಾರ. ಇನ್ಮೇಲೆ ತಾವು ಬಂದ್ರಂದ್ರೆ 50 ಮಂದಿ ಬಂದ್ರೆ ನಾವು ಟ್ರೈನಿಂಗ್ ಕೊಡ್ತೀವಿ. ಎಲ್ಲ ನಮ್ಮದೇ. ಚಾ ಮತ್ತು ಬಿಸ್ಕಿಟ್ ಅಟ್ಟೆ ಕೊಡೋರು, ಊಟ ಗೀಟ ನಮ್ಮಲ್ಲಿ ಇದ್ದಿದ್ದೆ ಹೇಳ್ಕೊಡ್ತೀನಿ. ಸರ್ ಅದಾರ ಇಲ್ಲೇ ಬಾಲ್ಕೋಟಿ ಸರ್, ಬರೋದ್ರೆ ಬರೀ ಹೊರಕ್ಕೆ, ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಷ್ಟೇ ಅನುಮತಿ ಅದ. ಆದರೆ ನನ್ನ ಪ್ರೀತಿಯಿಂದ ನಮ್ಮ ಊರಿನಂದು ಬಂದ್ರೆ ನಾನು ಏನಾರು ಕೊಡಿಸ್ತೀನಿ, ಇಲ್ಲ ನನಗಿಲ್ಲ. ಇನ್ನು ಸರ್ ಈಗ ನಾವು ಎಲ್ಲಿಗೆ ಬಂದೀವಿ ಅಂದ್ರೆ ಬೀಜೋಪಚಾರ ಬಂದೀವಿ, ನಾಟಿ ವಿಧಾನ ಹೇಳಿದೆ. ಇನ್ನು ನೆಕ್ಸ್ಟ್ ನೀರಿನ ನಿರ್ವಹಣೆ ಬಗ್ಗೆನೂ ನಾನು ನಡು ಹೇಳಿದೆ, ಅಲ್ಲಿ ಕಂಪೇರ್ ಮಾಡಿ ಹೇಳಿದೆ. ಸರ್ ಹನಿ ನೀರಾವರಿ ಮತ್ತು ರಸಾವರಿ ಇವೆರಡೂ ಮರಿಬೇಡ್ರಿ. ಡ್ರಿಪ್ ಇರಿಗೇಷನ್ ಆ್ಯಂಡ್ ಫರ್ಟಿಗೇಷನ್ ಅಂತ ಹೇಳ್ತೀವಿ ಸರ್. ಒಂದು ಸಿಕ್ಕಾಪಟ್ಟಿ ನೀರು ಕೊಡೋದು, ನಾವು ಎಷ್ಟು ನೀರು ಕೊಡ್ತೀವಿ ಅಂದ್ರೆ 1 ಕೋಟಿ ಲೀಟ್ರ್ ನೀರು 1 ಎಕರೆಗೆ ಹೊಂಟದ. 1 ಕೋಟಿ ಲೀಟ್ರ್ ನೀರು ಅಂದ್ರೆ ನೀವು ಅದನ್ನು ತಿಳ್ಕೊಂಡ್ರಿ 30 ರಿಂದ 33 ಸತ ನೀರು ಹಾಸ್ತಾರೆ. ನಾವು ಆನ್ ಆನ್ ಎವರೇಜ್ ಇಲ್ಲೆಲ್ಲ ಸರ್ವೆ ಮಾಡಿ ನೋಡೀವಿ. ಈ ಪರಿ ನೀರು ಹಾಸೋದ್ರಿಂದ ಬರೀ 90 ದಿವಸ ಕಬ್ಬು ಬೆಳೀತದ. ಒಂದು. ಎರಡನೇದು ಅಸಮರ್ಪಕ ನೀರಿನ ಬಳಕೆ, ಗೊಬ್ಬರ ಹೆಚ್ಚಾಕಿ ಇವೆಲ್ಲ ಏನು ಮಾಡ್ಕೋತ ಹೊಂಟಿವಲ್ಲ, ಭೂಮಿ ಸವಳು ಜವಳಾಗತ್ತದ, ಭೂಮಿ ಕರ್ಲಾಗತ್ತದ. ಆಮೇಲೆ ಕಬ್ಬು ಬೆಳಿಲಾರ್ದಂಥ ಸ್ಥಿತಿಗೆ ಹೊಂಟು ನಿಂತದ. ಮುಂದಿನ ಪೀಳಿಗೆಗೆ ಮಣ್ಣು ಬಿಟ್ಟು ಹೋಗ್ಬೇಕಾಗ್ಯದ ನಾವು. ಅದಕ್ಕೆ ಹನಿ ನೀರಾವರಿ ಯಾಕೆ ನಮ್ಮ ಪ್ರಧಾನಮಂತ್ರಿಗಳು ಅಥವಾ ಈಗ ಇರುವಂಥ ರಾಜ್ಯ ಸರ್ಕಾರದವರು 90% ಸಬ್ಸಿಡಿ ಕೊಟ್ಟು ಹಾಕಾಕತ್ತಾರೆ. ಯಾಕಂದ್ರೆ ಹನಿ ನೀರಾವರಿಯಿಂದ ನೀರಿನ ಉಳಿತಾಯ ಆಗ್ತದೆ. ಬೆಳೆ ಇದಕ್ಕೆ ಹೆಂಗದಂದ್ರೆ ಇದು 5 ಹಂತನಲ್ಲಿ ಬೆಳೀತದೆ ಕಬ್ಬು. ನೀವೇನು ತಿಳ್ಕೊಂಡ್ರಿ ಸರ್ ಹುಯ್ಯತ್ ನೀರು ಬಿಡೋದ್ರಿಂದ ಏನಾಗ್ತದೆ ಹೇಳಿ ನಿಮ್ಗೆ, ಕಬ್ಬು ಇನ್ವರ್ಷನ್ ಆಗ್ತದೆ. ಕಬ್ಬು ಇನ್ವರ್ಷನ್ ಅಂದ್ರೆ ಇದ್ರಾಗ ಸುಕ್ರೋಸ್ ಆಗಿದ್ದು ಮತ್ತು ಗ್ಲೂಕೋಸ್ ಆಗ್ತದೆ. ಇದು ಭಾಳ ವರ್ಸ್ಟ್ ಬೆಳೆಯದ, ಇದ್ರದ್ದು ಗುರ್ತಾಗಿಲ್ಲ ನಮ್ಗೆ. ಆಮೇಲೆ ಹುಯ್ಯತ್ ನೀರು ಬಿಡೋದ್ರಿಂದ ಏನಾಗತ್ತದ, ಯಾವಾಗ ಬೇಕಾದಾಗ ಈಗ ಒಬ್ರು ಕೇಳಿದ್ರೆ ನನಗೆ ನಾ ಅಲ್ಲಿ ಮಾತಾಡಲಿಲ್ಲ ಸರ್, 150 ದಿವಸ ಆದರೂ ನೀರಿನ ಕಂದಕಗಳು ಬರಾಕತ್ತವ. ಅಂದ್ರೆ ಮರಿ ಹೊಡಿತದ ಕಬ್ಬು, ನೀರಿನ ಕಂದಕ ಆಗ್ತದೆ. ನೀರಿನ ಕಂದಕ ಆಗ್ತದೆ ಇಲ್ಲ ಅನ್ನಂಗಿಲ್ಲ, ವಾಟರ್ ಶೂಟ್ಸ್ ಅಂತೀವಿ, ಅದು ಬೇಕಾಗಿಲ್ಲ ನಮ್ಗೆ. ಅದಕ್ಕೆ ನೀವು ನೀರನ್ನು ಕರೆಕ್ಟಾಗಿ ಬಿಟ್ಟರೆ ತಾನೇ ಚಂದ ಹೊಡಿತದೆ, ಎಲ್ಲ ಕಬ್ಬು ಮರಿ ಆಗ್ತಾವ. ಅಂದ್ರೆ ಮರಿ ಬಂದಿದ್ದು ಎಲ್ಲ ಕಬ್ಬಾಗಿ ಪರಿವರ್ತನೆ ಆಗ್ತಾವೆ. ಆಗಲ್ಲ ಅಂತರ ಸಾಲ ಕಬ್ಬು ಹೇಳೋದು ಅದೇ, 4 ಫೂಟ 2 ಫೂಟ 3 ಫೂಟ ಹಚ್ಚಿದ್ರಂದ್ರೆ ಕಮ್ಮಿ ಹಚ್ಚಿದಂಗೆ 1 ಫೂಟ್ ಒಂದಕ್ಕೊಂದು ಜಗಾಡ್ತಾವ, ಸಾಯ್ತಾವ. ಅದಕ್ಕೆ ಹಾಲಪ್ಪನವ್ರು ಸರ್ ಮಾತನ್ನ ನೆನ್ಪಿಟ್ಕೊಂಡಿದ್ದೀನಿ, ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಬೇಕಂತ ಹೆಂಗೆ ಮನ್ಯಾಗ ವಿಚಾರ ಮಾಡ್ತೀವಿ, ಇದಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಬೇಕು. ಅದಕ್ಕೆ ಆಗಲ್ಲ ಅಂತರ ಸಾಲಿನಾಗ ಕಬ್ಬು ಬೆಳೆದ್ರೆ ತಾನೇ ಆಟೋಮೆಟಿಕ್ ಇದಾಗ್ತದೆ. ಈ 86-032 ಒಂದು ಹೊಲಸು ಗುಣ ಏನಂದ್ರೆ ಭಯಂಕರ ಮರಿ ಹೊಡಿತೈತ್ರಿ ಇದು. ಆದರೆ ಎಲ್ಲ ಮರಿ ಆಗಂಗಿಲ್ಲ, ಅದನ್ನು ನೆನ್ಪಿಟ್ಕೊರಿ ನೀವು. ಎಲ್ಲ ಮರಿ ಕಬ್ಬಾಗಿ ಪರಿವರ್ತನೆ ಆಗೋದು ಇಲ್ಲೇ ಇಲ್ಲ. ಈಗ ತೊಗರಿ 80% ಹೂ ಬಿಡ್ತದೆ, ಅದು 100% ಬಿಟ್ಟು ಎಲ್ಲ ಹೂ ಆಡೋದು ತಿಕ್ಕೋರಿ. ಕಬ್ಬೆ ಬೆಳೆಯೋದು ಬೇಡ, ನಾವು ತೊಗರಿ ಬೆಳೆದ ದುನಿಯಾದ ಗಳಿಸ್ಬೋದು. ನಾನು ಅಲ್ಲೂ ಕೆಲಸ ಮಾಡಿ 5 ವರ್ಷ 75% ಹೂ ಉದುರ್ತದೆ ನೈಸರ್ಗಿಕವಾಗಿ. ಅದಕ್ಕೆ ನಿಸರ್ಗ ಎಲ್ಲನೂ ಕೊಡೋದಿಲ್ಲ ನಮಗೆ. ಹನಿ ನೀರಾವರಿ ಮತ್ತು ರಸಾವರಿ
1 TMC ಅಂದರೆ 2830 ಕೋಟಿ ಲೀಟ್ರ್ ನೀರು. 1 TMC ಒಳಗೆ 2830 ಎಕರೆ ನಾವು ಕಬ್ಬು ಲಾವಣಿ ಮಾಡ್ಬೋದು. ಅದನ್ನೇ ಡ್ರಿಪ್ ಮಾಡಿದರೆ ಇನ್ನೂ 1415 ಎಕರೆ ಕಬ್ಬು ಹಚ್ಬೋದು. ಅದಕ್ಕೆ ವಿಚಾರ ಮಾಡಿರಿ. ಸುಮ್ಮನೆ ಹುಯ್ಯತ್ ನೀರು ಬಿಡೋದು ಬೇಡ. ಹನಿ ರಸಾವರಿ ಅಂದರೆ ಏನು ರೀ, ನೀರಿನ ಕರಗು ಗೊಬ್ಬರ ಮತ್ತು ಕೊಂಡು ತರಕ್ಕೆ ಹೋಗ್ಬೇಡ್ರಿ. ಈಗೇನು ನಮ್ದು ನೀಮ್ ಕೋಟೆಡ್ ಯೂರಿಯಾ ಕೊಡ್ತಾರೆ, ಅದು ಕರಗ್ತದೆ. ಬಿಳಿ ಬಣ್ಣದ ಪೊಟ್ಯಾಶ್ ಕರಗ್ತದೆ. ಆಮೇಲೆ ಫಾಸ್ಫರಿಕ್ ಆ್ಯಸಿಡ್ ಅಂತ ಸಿಗ್ತದೆ. ಈ ಕಡೆ ಡ್ರಿಪ್ಪು ತೊಳಿತದೆ, ಈ ಕಡೆ ಗೊಬ್ಬರನೂ ಕೊಡ್ತದೆ. ಇದು ಹೆಂಗೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ. ನಾ ಇಲ್ಲಿ ಯಾವುದೂ ಎವರೇಜ್ ಹೇಳಂಗಿಲ್ಲ, ಎಷ್ಟು ಏನು ಅಂತೇಳಿ. ನಾನು ಸರ್ ಹಂಗೆ ಬುಕ್ಕ ಬರ್ದೀನಿ, ಇಲ್ಲ ಅನ್ನಂಗಿಲ್ಲ. ಅದನ್ನು ನಾನು ಫಾಲೋ ಮಾಡಬೇಡ್ರಿ ಅಂತ ಹೇಳ್ತೀನಿ. ನೀವು ಮಣ್ಣು ಪರೀಕ್ಷೆ ಮಾಡಿಸ್ರಿ, ಯಾವುದು ಕಡಿಮೆ ಐತಿ 4ನೇ ಹೆಚ್ಚಿಗೆ ಹಾಕ್ರಿ, ಯಾವುದು ಹೆಚ್ಚೈತಿ 4ನೇ ಕಮ್ಮಿ ಹಾಕ್ರಿ. ನಾವು ರೆಕಮೆಂಡ್ ಮಾಡಿದ್ದು ಯಾವುದು ಎವರೇಜ್ ಐತಿ, ನಾ ಹೇಳಿದ್ದು ಮಾನ್ಯ ಸಾಹೇಬ್ರು ಹೇಳಿದ್ದು ಅಥವಾ ಹಾಲಪ್ಪನವ್ರ ಸಾಹೇಬ್ರು ಏನು ಬುಕ್ನಾಗ ಬರ್ಸ್ಯಾರ ಅದನ್ನು ಮಾಡಿರಿ. ಇಲ್ಲ ಅಂದ್ರೆ ಸುಮ್ಮನೆ ಯಥೇಚ್ಛವಾಗಿ ಬಳಕೆ ಮಾಡಬೇಡ್ರಿ. ಇದು ಭಾಳ ಕಳವಳಿಕಾರಿದ ಸಂಗತಿ. ಇನ್ನು ಕೆಲವೊಂದು ಏನು ಲಘು ಪೋಷಕಾಂಶಗಳ ಕೊರತೆ ಮತ್ತು ಇವು ಬರಾಕತ್ತವ. ಬರ ಸರಿ, ಇದು ನಾವು ಬರ ಅಂತರೂ ಪಾಸೇ ಮಾಡ್ಬೇಕು. ಅದಕ್ಕೆ ನಾನು NB ಪ್ರಕಾಶ್ ಅಂತೇಳಿ ಇವ್ರು ಅದಾರೆ, ಬೆಂಗಳೂರಿಗೆ ಡೀನ್ ಅದಾರ ರೀ. ಅವರು ಈಸ್ ಮೈ ಗುರು. ಅವರು ನಾವು ಭಾಳಷ್ಟು ಸಂಶೋಧನೆ ಮಾಡೀವಿ ನಮ್ಮ ಸ್ಟೂಡೆಂಟ್ ಕರ್ಕೊಂಡು. ಈಗ ಅವರು ದೊಡ್ಡ ಅಡ್ಮಿನಿಸ್ಟ್ರೇಟರ್ ಆಗ್ಯಾರ. ನಾನು ಅವ್ರ ಜೋಡಿ ಫೋನ್ಯಾಗ ಮಾತಾಡೋದು ಬಿಟ್ಟಿನಿ. ಸಿಲಿಕಾನ್ ಅಂತೇಳಿ ನಮ್ದು ಐತಲ್ಲ, ಎಸೆನ್ಷಿಯಲ್ ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್. ಅದು ಕೆಲವೊಂದು ನಮಗೆ ಬೇಕಾಗಿಲ್ಲ, ಅವು ಬೇಕಾಗ್ತಿರ್ತಾವೆ. ಈಗ ಸರ್ ಅಲ್ಲೇ ಮಾತಾಡ್ಕೋತ ನಾ ಕೇಳಿದವ್ರು ಧ್ವನಿ, ಕ್ಯಾಲ್ಶಿಯಂ ಕೊಟ್ಟಿರೇನ್ರಿ ಅಂತ ಕೇಳಿದ್ರು. ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟ್ ನಮ್ಮ ಭೂಮಿಯೊಳಗೆ ಭಾಳಷ್ಟು ಇತ್ತು ರೀ, ಈಗ ಕಡಿಮೆ ಹಾಕೋತ ಹೊಂಟದ. ಅದಕ್ಕೆ ಕ್ಯಾಲ್ಶಿಯಂ ಇತ್ತು, ಕ್ಯಾಲ್ಶಿಯಮು ಕೊಡ್ಬೇಕು ಇದಕ್ಕೆ. ಆದ್ರೆ ಅದು ನೀರಿನಾಗ ಎಲ್ಲ ಜೋಡಿ ಅದು ಒಂದೇ ಅಲೋನ್ ಹಾಕ್ಬೇಕಂದ್ರೆ ಸುಮ್ಮನೆ ಎಲ್ಲ ಜೋಡಿ ಹಾಕಬೇಡ್ರಿ, ಅದು ಮಿಕ್ಸ್ ಆಗಂಗಿಲ್ಲ. ಹಂಗೆ ಸರ್, ನಾನು ಲಾಸ್ಟ್ ಪೋಷಕಾಂಶಗಳ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಏನು ಮಾಡಿರಿ, ಯಥೇಚ್ಛವಾಗಿ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಿರಿ. ಆಮೇಲೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಹಾಕಿರಿ. ಅದರಲ್ಲಿ 2 ರಸಗೊಬ್ಬರಗಳು ಸಾರಜನಕ ಮತ್ತು ಪೊಟ್ಯಾಷನ್ನು ಕಂತುಗಳಲ್ಲಿ ಕೊಡ್ರಿ. ಕಂತುಗಳಲ್ಲಿ ನಾವು ನಮ್ಮ ಪ್ಯಾಕೇಜ್ ಮಾಡಿಫಿಕೇಷನ್ ಮಾಡೀವಿ. 30 ದಿವಸ, 60 ದಿವಸ, 90 ದಿವಸ, 120 ದಿವಸ, 150 ದಿವಸ 5 ಸ್ಪ್ಲಿಟ್ ತೊಗೊಂಬಂದಿವಿ. ಅದು ಹೆಂಗೆ ಆಗಲ್ಲ ಅಂತರ ಸಾಲಿನಾಗ ಕಬ್ಬು ಬೆಳೆದ್ರೆ ಅಷ್ಟೇ, ಇಲ್ಲಿಕ್ಕೆ ಉಳ್ಕಿದ ಕಡೆ ಸಾಧ್ಯ ಆಗೋದಿಲ್ಲ. ಆದ್ರೆ ರಂಜಕದ ಗೊಬ್ಬರ ಮಾತ್ರ ಒಟ್ಟ ಸ್ಪ್ಲಿಟ್ನಾಗ ಕೊಡಬೇಡ್ರಿ. ಸಾರ್ವಜನಿಕವನ್ನು ಪೊಟ್ಯಾಷವನ್ನು ದೀರ್ಘಾವಧಿವರೆಗೆ ಕಬ್ಬುಗಳಿಗೆ ಕಂತುಗಳಲ್ಲಿ ಕೊಡೋದ್ರಿಂದ ಕಬ್ಬಿನಲ್ಲಿ ಸಕ್ರಿಯ ಇಳುವರಿ ಹೆಚ್ಚಾಗ್ತದೆ. ರೋಗ ಮತ್ತು ಕೀಟದ ಬಾಧೆಗೆ ತುತ್ತಾಗಂಗಿಲ್ಲ. ಕಬ್ಬ ಬರ ನಿರೋಧಕ ಶಕ್ತಿಯನ್ನು ಬರ್ತದೆ. ಹಾಗೆ ಸಿಲಿಕಾನನ್ನು ನಾಟಿ ಮಾಡುವ ಪೂರ್ವದಲ್ಲಿ ಎಕರೆಗೆ 100 kg ರೆಕಮೆಂಡೇಶನ್ ತಂದಿದ್ದು ನಾ. ಆಮೇಲೆ 60 ದಿವಸ ಆದಮೇಲೆ ನೆಲಕ್ಕೆ ಹಾಕೋಕ್ಕಾಗಲಿಲ್ಲ ಅಂದ್ರೆ ಒಂದು ಸ್ಪ್ರೇ ಮಾಡಿರಿ. ಇಷ್ಟು ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ, ಕಳೆ ನಿರ್ವಹಣೆ. ಭಾಳಷ್ಟು ಹೊಸ ಕಳೆನಾಶಕಗಳು ಬಂದಾವೆ, ಅವುಗಳನ್ನು ಉಪಯೋಗ ಮಾಡಿರಿ. ಪ್ರೀ ಎಮರ್ಜೆನ್ಸ್ ಬಂದಾವೆ, ಪೋಸ್ಟ್ ಎಮರ್ಜೆನ್ಸ್ ಬಂದಾವೆ. ಆದರೆ ಒಂದೇ ಒಂದು ನನ್ನ ಪಾಯಿಂಟ್ ಹೇಳೋದಂದರೆ, ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಪದ್ಧತಿಯಲ್ಲಿ ಬಳಸ್ರಿ. ಯಾವುದೇ ರಾಸಾಯನಿಕಗಳು ಅವು ನಮಗಷ್ಟೇ ವಿಷಕಾರಿ ಅಲ್ಲ, ಮಣ್ಣಿಗೂ ವಿಷಕಾರಿ. ಅವು ಬಹಳ ಅವಧಿವರೆಗೆ ನಮ್ಮ ಮಣ್ಣಿನಲ್ಲಿ ಉಳಿದು ಅಂದರೆ ಮುಂದೆ ಒಂದು ದಿನ ನಮ್ಮ ಯುವ ಪೀಳಿಗೆ ಉಳಿತೈತೋ ಇಲ್ಲೋ ಅನಿಸ್ತದೆ. ಯಾಕಂದ್ರೆ ನೀರೆಲ್ಲ ಕಲ್ಮಶ ಆಗಿ ಹೋಗ್ಯಾವ. ನಾ ಅನ್ಬಾರ್ದು ಇಲ್ಲೇ ಭಾಳಷ್ಟು ಹರ್ಬಿಸೈಡ್ ಯೂಸ್ ಮಾಡಿದ್ದಕ್ಕೆ ಈಗ ಏನು ನಿಮ್ಮ ನೀರು ವಾಟರ್ ಸ್ಟ್ಯಾಗ್ನೆಟ್ ಆಗೈತಲ್ಲ, ನೀವು ಅದನ್ನು ಪರೀಕ್ಷೆ ಮಾಡಿದರೆ ಹರ್ಬಿಸೈಡ್ ರೆಸಿಡ್ಯೂ ಭಾಳ ಅದ. ನಾ ಹೇಳಂಗಿಲ್ಲ ಅದು, ಯಾಕಂದ್ರೆ ನಾವು ಮಾಡೀವಿ. ಮೊನ್ನೆ ನಮಗೊಂದು ಈಗಿನ ಕುಲಪತಿಗಳು, ನಾನು, ಇನ್ನೊಬ್ರು ಡಾಕ್ಟರ್ CR ಪಾಟೀಲ್ ಅಂತೇಳಿ ಅದನ್ನೇ ಕೆಲಸ ಮಾಡತ್ತೀವಿ. ಬಟ್ ಭಾರಿ ವಾಸ್ಟ್ ಅದ ರೀ. ಅದನ್ನೆಲ್ಲ ಹೇಳಿದ್ರೆ ಇವನ್ ನನಗೂ ಅಂಜಿಕೆ ಬರ್ತದೆ ನೀರು ಕುಡಿಯೋಕ್ಕೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳಿದ 3 ಪಾಯಿಂಟ್ ನೆನ್ಪಿಟ್ಕೋರಿ. ಹರ್ಬಿಸೈಡ್ ಸಾಕಷ್ಟು ಅದಾವೆ. ಅವ್ರು ಸರ್ ಬುಕ್ ಬರ್ದಾರಲ್ಲ, ಅದನ್ನ ತೊಗೊಂಡಿದ್ರೆ ಹತ್ರ ರಗಡ ಹರ್ಬಿಸೈಡ್ ಅದಾವೆ. ಆದರೆ ಸರಿಯಾದ ಸಮಯದಲ್ಲಿ. ಇನ್ನು ಲಾಸ್ಟ್ 1-2 ಕುಳೆ ಕಬ್ಬಿಗೆ ಎಲ್ಲರದು ಕಬ್ಬು ಕಟಾವಾಗ್ಯದ. ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಇಷ್ಟೇ, ನಾವು ಈಗಾಗಲೇ ಒಂದಿಷ್ಟು PhD ಹುಡುಗರು ನಮ್ಮಲ್ಲಿ ವರ್ಕ್ ಮಾಡತ್ತಾರೆ ಈ ಮೆಕನೈಸೇಷನ್ ಮೇಲೆ. ಹಾರ್ವೆಸ್ಟ್ರ್ ಯೂಸ್ ಮಾಡಿದರೆ ಏನಾಗ್ತದೆ, ಮಾಡಲಿಲ್ಲ ಅಂದರೆ ಈ ಕಬ್ಬು ಕಟಾವು ಮಾಡಿದರೆ ಏನಾಗ್ತದೆ. ಈಗ ಒಬ್ಬ ಹುಡುಗ ಮುಗಿಸೋಕೆ ಬಂದಾನೆ, ನಾಳೆ ಸಾವುಕಾರ 26ಕ್ಕೆ ಒಂದು ಮಷಿನ್ ಕೊಟ್ಟಾರ್ರಿ ನಮಗೆ ಹಾರ್ವೆಸ್ಟ್ ಮಾಡೋಕೆ. ಒಂದು ತಮಿಳ್ನಾಡಿಂದ ಕೆಲಸ ಮಾಡತ್ತ ನಾವು ಇಲ್ಲೇ ಶಂಕೇಶ್ವರ್ನಾಗ 2 ಎಕರೆ ಜಮೀನಾಗ. ನಾನು ನೋಡಿದೆ ಸರ್, ಮೆಕನೈಸೇಷನ್ ಈಸ್ ಎ ನೀಡ್ ಆಫ್ ಎ ಅವರ್. ಇನ್ನು ಮುಂದೆ ನಮಗೆ ಬೇಕಿದು. ನೀವು ಬಂದರೆ ಹುಕ್ಕೇರಿಗೆ ಕಬ್ಬು ನಾಟಿ ಮಾಡೋದು ಮಷಿನ್ ನಾನೇ ಮಾಡಿಸೀನಿ. ಇವತ್ತು ತೋರಿಸ್ಕೊಂಡು ಬಂದಿನಿ ಸುತ್ತಗುಂಡಿ ಸಾಹೇಬ್ರಿಗೆ ಅವ್ರಿಗೆ. ಆಮೇಲೆ ಒಂದು ನಿನ್ನೆ ನಾನೇ ನನ್ನ ಟೆಕ್ನಾಲಜಿ, ಕೆಲವು ಮಂದಿ ಹಿಂಗೆ ಕತ್ತಿ ಸಾಹೇಬ್ರಂಗೆ ಇರ್ತಾರಲ್ಲ, ಅವ್ರ ಜೋಡಿ ಹೋಗೋದು, ತಲೆ ಹೊಡ್ಕೋದು, ಏನು ಮಾಡಬೇಕು ಅನ್ನೋದು ವಿಚಾರ ಮಾಡ್ಕೊಂಡು ನಮ್ಮಲ್ಲಿ ಹುಕ್ಕೇರಿಗೆ ಫಾರ್ಮಿಂಗ್ ನಾ ಇರ್ಲಿಕ್ಕೂ ನನಗೆ 4-5 ಚಾರ್ಜ್ ಕೊಟ್ಟಾರ್ರಿ. ಎಲ್ಲಿ ಇರ್ತೀನೋ ಅನ್ನೋದು ಗುರ್ತಾವತ್ತು ನನಗೆ.
PG ಕೋರ್ಸ್ ಕೊಟ್ಟಾರ, ಎಲ್ಲನೂ ಕೊಟ್ಟಾರ. ಈಗ ನಾಳೆ ಹೊಂಟಿನಿ ಅಂದ್ರೆ ಮಾನಿಟ್ರಿಂಗ್ ಹೊಂಟೀನಿ 15 ದಿವಸ ಕೊಯಮತ್ತೂರ್ಗೆ. ಯಾವಾಗ ಬರ್ತೀನಿ ಅನ್ನೋದು ಗುರ್ತಿಲ್ಲ. ನಾ ಇರಲಿಕ್ಕೂ ನಮ್ಮಲ್ಲಿ ಭಾಳಷ್ಟು ಲೇಬರ್ಗಳು ಇರ್ತಾರೆ ಆಫೀಸ್ನಾಗ, ಅದೇನು ಓಪನ್. ಅದಕ್ಕೆ ನೀವು ಬಂದು ದಯಮಾಡಿ ನೋಡಿರಿ. ಕಬ್ಬು ನಾಟಿ ಮಾಡೋದು ಒಂದು ಸಣ್ಣ ಮಷೀನ್. ಕಲ್ಮೇಶ್ ಎಲ್ಲಡಿಗೆ ಅಂತ ಹೇಳೋ ರೈತ ಅದಾನೆ, ಸಾಹೇಬ್ರಂಥವ್ರು ರೈತರು ಅದಾರ. ಅವ್ರನ್ನ ಕರ್ಕೊಂಡು ಅವ್ರು ಹೊಲದಾಗ ಅದನ್ನು ಕೊಟ್ಟು ಡೆಮೋ ಮಾಡಿಸಿ ಈ ಕಬ್ಬು ಹೆಂಗೆ ಅದು ನಾ ಪೂರ್ತಿ ಮೆಕನೈಸ್ಡ್ ಮಾಡಿಲ್ಲ, ಸೆಮಿ ಮೆಕನೈಸ್ಡ್ ಅದು. 4 ಎಕರೆ ನಾಟಿ ಮಾಡ್ತದೆ. ಆಮೇಲೆ ಬೂಮ್ ಸ್ಪ್ರೇಯರ್ ತಂದೀನಿ, ಸಣ್ಣ ಟ್ಯಾಕ್ಟರ್ ಗಾಲಿ ಅವೆಲ್ಲ ಇದ್ದು. ಅದಕ್ಕೊಂದು ಎಡಿ ಹೊಡ್ಯಾಕೆ ಒಂದು ಇದು ಮಾಡ್ಕೊಂಡಿವಿ, ನಿನ್ನೆ ಸಣ್ಣದು ಮಾಡೀವಿ. ಹಂಗೆ ಸೋ ಮೆನಿ ಸಣ್ಣ ಇಂಪ್ಲಿಮೆಂಟ್ಸ್ ನಮ್ಮಲ್ಲಿ ಟೆಸ್ಟಿಂಗ್ ಬರ್ತಾವಲ್ಲ, ಅವ್ರು ನೋಡಿ ನಾವೇ ಡೆವಲಪ್ ಮಾಡ್ಕೋಕತ್ತೀವಿ. ಇನ್ನು ಮುಂದೆ ಮೆಕನೈಸೇಷನ್ ಬರ್ತದೆ. ಕಬ್ಬಿಗೆ ಯಾವುದೇ ಸಮಸ್ಯೆ ಇಲ್ಲ. ಈಗ ಸಾಹೇಬರು ಕಬ್ಬು ಮಷಿನ್ಲೇನೂ ಕಟ್ ಮಾಡ್ಯಾರ. ಮಷಿನ್ ಕಟ್ ಮಾಡಿದ್ದು ನೋಡಿದ್ರಿ, ರೌಂದ್ ಎಲ್ಲ ಸಣ್ಣಗೆ ಬುಕ್ಕಿನಾಗಿ. ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ, ರೌದಿ ಎಲ್ಲಿ ತನ ನೆಲಕ್ಕೆ ಹತ್ತಂಗಿಲ್ಲ, ಅಲ್ಲಿ ತನಕ ಕಳೆಯಂಗಿಲ್ಲ. ಇದನ್ನೊಂದು ನೆನ್ಪಿಟ್ಕೊಂಬಿಡ್ರಿ ಸರ್. ಕೊಳಸ್ಬಾರ್ದು ಏನೂ ವಸ್ತು, ಕಳಿಸ್ಬೇಕು. ಉಪ್ಪಿನಕಾಯಿ ಹಾಕಿದ್ರೆ ಕಳಿಸ್ತಾರೆ, ಉಪ್ಪು ಹಾಕ್ತಾರೆ, ಅದಕ್ಕೆ ಕಳೀತೈತಿ, ಆಮೇಲೆ ತಿಂತೀವಿ. ಅದಕ್ಕೆ ಭಾಳಷ್ಟು ಇನ್ನೂ ಹೇಳು ಇದ್ದು ಸಾಹೇಬ್ರು ಮಾತಾಡ್ತಾರೆ. ಯಾಕಂದ್ರೆ ಅವ್ರದ್ದು ಭಾಳ ಇಂಪಾರ್ಟೆಂಟ್ ಅದ. ಅವರು ಬೇರೆ ರಾಜ್ಯದಿಂದ ಬಂದು ನಮಗೆ ಹೇಳ್ತಾರೆ ಅಂದ್ರೆ ನಾವು ಭಾಳ ಇಂಪಾರ್ಟೆಂಟ್ ಕೊಡೋದು. ನಾವು ಇಲ್ಲಿಯವರೇ ಇರ್ತೀವಿ, ಯಾವಾಗರೇ ಸಿಗ್ತೀವಿ ಮತ್ತೆ. ಅದಕ್ಕೆ ದಯಮಾಡಿ ರೌದಿ ಒಟ್ಟ ಸುಡಬೇಡ್ರಿ. ರೌದಿ ಸುಟ್ರಿ 8,592 ರೂಪಾಯಿ ನೋಟಿಗೆ ಬೆಂಕಿ ಹಚ್ಚಿದಂಗೆ. ಹೌದ್ರಿ ಸರ್, ಅದ್ರಾಗ ಲೆಕ್ಕ ಮಾಡಿ ನನ್ನ ಕಡೆ ಸೈಂಟಿಫಿಕ್ ಆಗಿ ಡಾಟಾ ಐತಿ. ಬರ್ರಿ ನೀವು ನಿಮ್ಮ ರೌದಿ ಒಳಗೆ ಸಾರ್ವಜನಿಕ ಅದ, ರಂಜಕ ಅದ, ಪೊಟ್ಯಾಶ್ ಅದ, ಕ್ಯಾಲ್ಸಿಯಂ ಅದ, ಮ್ಯಾಗ್ನೇಷಿಯಮ್ ಅದ, ಸಲ್ಫರ್ ಅದ. ಮತ್ತು ಅಂಗಡಿಗೆ ಹೋಗಿ ಹಾಕ್ತರ್ತೀರಿ, ಅದನ್ನ ಹಾಕ್ರಿ. ಆಮೇಲೆ ಎಲ್ಲಿ ಸಗಣಿ ಗೊಬ್ಬರ ಹಾಕೋಕ್ಕಾಗಂಗಿಲ್ಲ ಅಂತೀರಿ. ಈಗ ನೋಡ್ರಿ ಅವ್ರು ಹೆಂಗೆ ಮಾಡ್ಯಾರ, ಎಷ್ಟು ಫಸ್ಟ್ ಕ್ಲಾಸ್ ಐತಿ ಕಬ್ಬು. ಹಸಿರೆಲ್ಲ ಗೊಬ್ಬರ ಅಂತರ ಬೆಳೆಯಾಗಿ ಬೆಳೀರಿ. ಬೆಳೆದು ನಿಮಗೆ ಮತ್ತೆ ಅದನ್ನು ಮೊಗ್ಗು ಹೊಡ್ಯೋಕ್ಕಾಗಲಿಲ್ಲ ಅಂದ್ರೆ ಸರ್ ಹೇಳಿದ್ರೆ ಮೆಟ್ರಿಬ್ಯೂಷನ್ 2,4-D ಹೊಡ್ರಿ, ಬ್ರೌನ್ ಮ್ಯಾನ್ಯೂರಿಂಗ್ ಆಗ್ತದೆ, ಗ್ರೀನ್ ಮ್ಯಾನ್ಯೂರಿಂಗ್ ಬದಲಿ. ಫಸ್ಟ್ ಕ್ಲಾಸ್ ಕಬ್ಬು. ಅದಕ್ಕೆ ಸರ್ ಒಂದೇ ಒಂದು ಲಾಸ್ಟ್ ಕುಳೆ ಕಬ್ಬಿನಾಗ ಹೇಳ್ತೀನಿ. ಉಳ್ಕಿದ್ದೆಲ್ಲ ಸರ್ ಮಾತಾಡ್ರ, ಅಲ್ಲೂ ಇನ್ನೂ ಮಾತಾಡ್ತಾರೆ, ಮಧ್ಯಾಹ್ನ ಮಾತಾಡ್ತಾರೆ. ಸರ್ ಒಂದೇ ಒಂದಂದ್ರೆ ಇದ್ರಾಗ 20% ಗ್ಯಾಪ್ ಇರ್ತದೆ ನಿಮ್ಮ ಕುಳೆ ಕಬ್ಬಿನಾಗ. ಒಂದು ಸಾಲಿನಾಗ ಎಲ್ಲರಿ 2 ಫೂಟ್ನಾಗ ಗ್ಯಾಪ್ ಕಾಣಕತ್ತಂದ್ರೆ, ಸಾಲು ಇರ್ತದಲ್ಲ 4 ಫೂಟ್ ಇರ್ಕೋರಿ, 5 ಫೂಟ್, 2 ಫೂಟ್ನಾಗ ಎಲ್ಲರೇ ಗ್ಯಾಪ್ ಕಾಣಕತ್ತಿತ್ತ ತಿಕ್ಕೋರಿ, 100% ನೀವು ಕಬ್ಬು ಅಲ್ಲಿ ನಿಮ್ಗೆ ಇಳುವರಿ ಕಡಿಮೆ ಬರ್ತದೆ. ಅದಕ್ಕೆ ನೀವು ಏನು ಮಾಡಿರಿ ಸರ್, ಮತ್ತೆ ಹೋಗಿ ಅಗಿತನ್ನೇ ಕಬ್ಬು ತುಳಿದ್ನೆ ಅವು ಯಾವೂ ಹೊಂದ್ಕೋಂಗಿಲ್ಲ ಕುಳೆ ಕಬ್ಬಿನಾಗ. ಆ ಗದ್ದು ಏನು ಹೊಡಿತೈತಲ್ಲ, ಹೊಡೆದಿದ್ದು ಒಂದು ಭಾಗ ಕಿತ್ತು ಅಲ್ಲೇ ಪ್ಲ್ಯಾಂಟಿಂಗ್ ಮಾಡಿರಿ, ಫಸ್ಟ್ ಕ್ಲಾಸ್ ಕೊಡ್ತದೆ. 20% ಗ್ಯಾಪ್ ಆಗಿರ್ತದೆ ರೀ. ಯಾಕಂದ್ರೆ ಮಿಷಿನ್ ಒಳಗೆ ಅಡ್ಡಾಡಿರ್ತಾವೆ, ಮಂದಿ ತುಳಿ ಮುಂದೆ ಕ್ಲಂಪಿಗೆ ಡ್ಯಾಮೇಜ್ ಆಗಿರ್ತದೆ, ಎಲ್ಲ ಆಗಿರ್ತದೆ. ಅದಕ್ಕೆ ಅದನ್ನೊಂದು. ಇನ್ನೊಂದು ಪಾಯಿಂಟ್ ಏನು ಹೇಳ್ಬೇಕಂದ್ರೆ, ಯಾರು ಕೈಲೇ ಕಬ್ಬು ಕಡ್ಸಾಕತ್ತೀರಿ, ಇಟ್ಟಿಟ್ಟು ಕಬ್ಬು ಬಿಟ್ರೆ ತಿಕ್ಕೋರಿ ಅವ್ರು ಕಡಿಯವರು. ಈಗ ನಂದು ನಡ್ದೈತಿ ಕಬ್ಬು. ನೀವು ಆಲ್ರೆಡಿ ನಿನ್ನೆ 100 ಟನ್ ಮೇಲೆ ಹೋಗೈತೆ ನಂದು. 14 ಎಕರೆ. ನಾನು ಸರ್ 3 ಸತ ಅವಾರ್ಡ್ ತೊಗೊಂಡಿನಿ. ಹುಕ್ಕೇರಿ ಫಾರ್ಮ್ ಬೆಸ್ಟ್ ಫಾರ್ಮ್ ಅವಾರ್ಡ್. ಎಂದೂ ಹುಕ್ಕೇರಿಗೆ ಅವಾರ್ಡ್ ಕೊಟ್ಟಿದ್ದಿಲ್ಲ. ನಾನು ಅಂದತ್ತೆ ಹೇಳ್ಕೊಕತ್ತಿಲ್ಲ, ಪಾಪ ಎಲ್ಲ ಕೆಲಸ ಮಾಡತ್ತಾರ. ನನಗೆ ಪೂರ್ತಿ ಸಪೋರ್ಟ್ ಕೊಟ್ಟವ್ರು ಸಾವ್ಕಾರ. ಅವರು ತಮ್ಮ ಹೊಲಕ್ಕೆ ಕರೆಸ್ತಿದ್ರು, ನನಗೆ ಬೈತಿದ್ರು, ಮಗನ ನೀ ಮಾಡಿ ಹಿಂಗನವ್ರು. ಎಲ್ಲ ಬೆಳಿತೀನಿ, ನೀವು ಬರ್ರಿ ನೋಡಿ ಬರ್ರಿ. ಕ್ಯಾಟ್ ಕುರ್ಚಿಲ್ ಭೂಮಿ ಇತ್ತು. ನಂದೇನು ಪಗಾರ ಇಲ್ಲ, ನಾ ಎಕ್ಸ್ಟ್ರಾ ಐ ಆಮ್ ಇನ್ಚಾರ್ಜ್ ಆಫೀಸರಲ್ಲಿ, ಯಾವಾಗ ಬೇಕಾದಾಗ ತೆಗಿಬೋದು. ನಾನು 3 ಸತತ ಅವಾರ್ಡ್ ತೊಗೊಂಡಿನಿ. ಯಾಕಂದ್ರೆ ನನಗೆ ಇಳುವರಿ ಬರಾಕತ್ತದ. ಸರ್ ಇಷ್ಟಿಷ್ಟು ಕಬ್ಬು ಬಿಟ್ರು ಎಟ್ಟಿರ್ತೈತೆ ರೀ, 2 ಇಂಚ್ ಕಬ್ಬು ಅಂದ್ರೆ 10ರಿಂದ 15 ಗ್ರಾಮ್. 1 ಎಕರೆಗೆ 40,000 ಹೇಳ್ತಾರೆ ಮಾನೇ ಸಾಹೇಬ್ರು. 40 × 20 ಗ್ರಾಮ್ ಮಾಡಿದ್ರೆ 800 kg ಕಬ್ಬು ಅಲ್ಲೇ ಐತಿನ. 2 ಟನ್ ಹೊಂಡ್ತೈತೆ ರೀ ಸರ್ ಹೇಳ್ದಂಗೆ ಕರೆಕ್ಟ್. 2 ಟನ್ ಹೊಂಡ್ತದೆ. ಅದಕ್ಕಿಂತ ನಿಮ್ಮ ಕುಳೆ ಇಷ್ಟು ಬಿಟ್ರೆ ತಿಕ್ಕೋರಿ ಅದು ಮ್ಯಾಲಿಂದು. ಅದು ನಿಮ್ಗೆ ಏನು ಮಾಡ್ತೈತೆ ಅಂದ್ರೆ ಕಬ್ಬು ನಾಟಿ ಇದು ಜರ್ಮಿನೇಷನ್ ಸರಿ ಬರೋಲ್ಲ, ಮುಂದೆ ಬೀಳುತ್ತದೆ, ಭಾಳ ಪ್ರಾಬ್ಲಮ್ ಅದಾವೆ. ಅದಕ್ಕೆ ಅದನ್ನು ಸಾಹೇಬ್ರು ಹೇಳ್ತಾರೆ. ಆಮೇಲೆ ಇನ್ನೊಂದು ಲಾಸ್ಟ್ 2-3 ಪಾಯಿಂಟ್ ಹೇಳ್ಬೇಕಂದ್ರೆ, ರೌದಿ ಈ ಸುಡಬಾರ್ದು. ಇದು ಅಂದ್ರೆ ರೌದಿ ಕಳಿಸ್ಬೇಕಂದ್ರೆ ನಮ್ಮಲ್ಲಿ ಒಂದು ರೌದಿ ಕಳಿಸು ಗೊಬ್ಬರದ್ದು ಕನ್ಸೋರ್ಷಿಯ ಕಂಡಿಡ್ತೀವಿ. ಎಲ್ಲಿ? ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಧಾರವಾಡ. ನೀವು ಹೇಳಿದ್ರೆ ಇಲ್ಲೂ ತರಿಸ್ಕೊಡ್ತೀವಿ ನಾವು. ಕತ್ತಿ ಸಾಹೇಬ್ರ ಆಫೀಸ್ ಇವರು ಅವರು ಹೊಲಕ್ಕೆ ಕಳ್ಸಂದ್ರೆ ಕಳಿಸ್ತೀನಿ ನಾನು. ರೊಕ್ಕ ಬೇಕಾದ್ರೆ ಆಮೇಲೆ ಕೊಡು ಹೊರಕ್ಕೆ. ನಂಗೆ 10 ಕಿಲೋ ಇದನ್ನು ಉಪಯೋಗ ಮಾಡಿರಿ. ಇಲ್ಲ ನಮ್ಮ ಸುತ್ತಗುಂಡಿ ಸಾಹೇಬರು R&D ಹೆಡ್ ಆಗ್ಯಾರಿಗೆ ಅವರಲ್ಲಿ ಇರ್ಬೋದು. ಅದನ್ನು ತರಿಸಿ ಇಲ್ಲಕ್ಕೆ ಮಟ್ಟಿಕೊಪ್ಪಕ್ಕೆ ಹೇಳ್ರಿ, ತರಿಸಿ ಅದನ್ನು ಉಪಯೋಗ ಮಾಡಿ. ಈ ರೌದಿ ಜಲ್ದಿ ಕಳತ್ ಹೋಗ್ತದೆ. ಇಲ್ಲಕ್ಕೆ ಗೋಕುಪಾಮೃತ ಕನ್ಯಾರ ಮಠ ಸ್ವಾಮಿಗಳು ಬೆನ್ನು ಹತ್ಬಿಟ್ರೆ ಪುಕ್ಕಟ್ ಕೊಡ್ತಾರೆ ರೀ, ಅದನ್ನ ಯೂಸ್ ಮಾಡಿರಿ. ಐತಿ ಸರ್ ಕಡೆನೂ ಐತಿ, ತಗೋರಿ. ಇಲ್ಲ ಸರ್ ಇನ್ನೊಂದು ಹೇಳ್ತೀನಿ ಸಿಂಪಲ್. ಸರ್ ಈಗ ನಾವು ಏನು ಕಂಡು ಹಿಡಿದೀವಿ ಅಂದ್ರೆ, ಈಗ ನೀವು ಎಲ್ಲರೇ ಚಲೋ ಭೂಮಿ ಇತ್ತು ಅಂದರೆ ಒಂದು ಸ್ಥಾನಿಕ ಎರೆಹುಳು ಕೃಷಿ ಮಾಡ್ಬೋದು. ಅದ್ರಾಗ ಒಂದು 5 ಕಿಲೋ ಹುಳ ತೊಗೊಂಬರ್ರಿ, ಎರೆಹುಳ 5 ಕಿಲೋ. ಎಲ್ಲಿ ಸಿಗ್ತಾವೆ ಹೇಳ್ತೀನಿ. ಹುಕ್ಕೇರಿ ಫಾರ್ಮ್ ನಮ್ಗೆ ಬರ್ರಿ, ನನಗೆ ಅಡ್ವಾನ್ಸ್ ಹೇಳ್ಬೇಕು. ಯಾಕೆ ಹುಳ ಆರಿಸಿಡ್ಬೇಕು. ನಾ
₹500 ಕಿಲೋ ಮತ್ತು ಗೌರ್ಮೆಂಟ್ ರೇಟ್. ಅದನ್ನ ತೊಗೊಂಡೋಗಿ ಮಾರ್ಕೋಕತ್ತೀರಿ, ರೇಟ್ ಹೆಚ್ಚು ಮಾಡ್ಯಾರ ನಮ್ಮಲ್ಲಿ. ಎರಿಹುಳನೂ ಗೊಬ್ಬರ ಕೊಡ್ತಿದ್ದೀವಿ ನಾವು, ₹5 ಕೊಡೋಣ, ಅದು ₹11 ಮಾರಾಕತ್ರು. ಬೇಡ ₹18 ಕಿಲೋ ಮಾಡ್ಯಾರ ಈಗ. ಅದಕ್ಕೆ ದಯಮಾಡಿ ನಮ್ಮಲ್ಲಿ ಸಿಗ್ತಾವ, ತೊಗೊಂಬರ್ರಿ. ರೌದಿಗೆ ಏನು ಬುಕ್ಕಿನಾಗ ಐತಲ್ಲ ಮೆಷಿನ್ ಇತ್ತು ಎಲ್ಲೇ ಐತಂದ್ರೆ ಮ್ಯಾಲೆ ಚಕ್ರ ಬುಟ್ಟಿ ಮಣ್ಣು ಹೊಡ್ರಿ, ಸ್ಪ್ರಿಂಕ್ಲರ್ ಹಚ್ಚಿರಿ, ಹೀಟ್ ಹೊರಗೆ ಹೋಗ್ತದೆ. 5 ಕಿಲೋ ಹುಳ ಎಲ್ಲೆಲ್ಲರ ಗುಂಪಿಯಾಗಿ ಬಿಟ್ಬಿಡ್ರಿ, 1 ತಿಂಗಳಾಗ ಚಾ ಪುಡಿ ಆದಂಗೆ ಆಗಿರ್ತದೆ. ಹುಳ ಹೋದ್ರೆ ಹೋಗ್ಲಕ್ಕೆ, ಕತ್ತಿ ಸಾಹೇಬ್ರು ಹಾಕಿದ್ರೆ ಬೇರೆಯವ್ರು ಹೊಲಕ್ಕೆ ಹೋದ್ರೆ ಹೋಗ್ಲಕ್ಕೆ ಏನಾಗೋದೈತಿ. ನಮ್ಮಲ್ಲಿ ಗೊಬ್ಬರ ಮಾಡಿ ಹೋಗೈತಲ್ಲ, 5 ಕಿಲೋ ಕೆಟ್ಟ ₹2,500. ಅದಕ್ಕೆ ದಯಮಾಡಿ ಮೆಟ್ರೈಜಿಯಮ್ ಮಾತ್ರ ಉಪಯೋಗ ಮಾಡಿರಿ, ಮೆಟ್ರೈಜಿಯಮ್ ಬಿಡಬೇಡ್ರಿ. ಮೆಟ್ರೈಜಿಯಮ್ ಹಾಕೋಕ್ಕಾಗಲಿಲ್ಲ ಅಂದ್ರೆ ಇನ್ನೊಂದು ಹೇಳಿಲ್ಲ ಅವ್ರು ಗಡ್ಬಡ್ಯಾಗ, 1 ಕಿಲೋ ಮೆಟ್ರೈಜಿಯಮ್ ಎಕರೆಗೆ ಸಾಕು. ಹೆಂಗಂದ್ರೆ ಒಂದು ಅರ್ಧ ಚಕಡಿ ಹೇಳಿದ್ರಲ್ಲ ಮನಿ ಹಿತ್ಲಾಗ ಅದನ್ನು ಹಾಕ್ರಿ, 1 ಕಿಲೋ ತಂದು ಅದ್ರಾಗ ಒಳಗೆ ಮಿಕ್ಸ್ ಮಾಡಿರಿ, ಮ್ಯಾಲೆ ತಟ್ಟಿನ ಚೀಲ ಹೋಗಿರಿ, ನೀರು ಹೊಡ್ರಿ, ಮುಂಜಾನೆ ಸಂಜೆಗೆ ಮಧ್ಯಾಹ್ನ ನಿಮ್ಮ ಹುಡುಗರಿಗೆ ಹತ್ತಿರಿ, ಹೆಂಡತಿಗೆ ಹತ್ತಿರಿ, ಏನಾರು ಕೊಡ್ರಿ ತಂದವ್ರಿಗೆ. ಅದನ್ನು ಮಾಡಿರಿ, 15 ದಿವ್ಸನಾಗ 1 ಕಿಲೋ ಇದ್ದಿದ್ದು ನೀವು ಎಷ್ಟು ಚಕಡಿ, ಅರ್ಧ ಚಕಡಿ ಹಾಕಿದ್ರೆ ಅರ್ಧ ಚಕಡಿ ಮೆಟ್ರೈಜಿಯಮ್ ರೆಡಿ. ಮತ್ತು ಅದನ್ನು ಪಾಕೆಟ್ನಾಗ ಹಾಕಿ ಮಾರಬೇಡ್ರಿ, ಮತ್ತು ನಿಮ್ಮ ಹೊಲಕ್ಕೆ ಉಪಯೋಗ ಮಾಡಿರಿ. ಇನ್ನೊಂದು ಕಂಡು ಹಿಡಿದ್ವಿ, ಅದು ಪಾಪ ಅವ್ರು ಮಂಜುನಾಥ್ ಸಾಹೇಬ್ರಿಗೆ ಟೈಮ್ ಸಿಗಲಿಲ್ಲ. ಒಂದೇ ಸ್ಪೀಕರೇ ಲಾಸ್ಟ್ನೇ ಸ್ಪೀಕರ್ ಭಾಳ ಕಷ್ಟ ಇರ್ತದೆ, ನಡುವಿನವ್ರು ಆರಾಮ ಹೊಡಿತಿರ್ತೀವಿ ನಾವು. ಸರ್ ಇನ್ನೊಂದು 2 ಕಿಲೋ ತೊಗೊಂಬರ್ರಿ. ನಾಟಿ ಮಾಡೋ ಪೂರ್ವದಲ್ಲಿ ಇನ್ನೂ 15 ದಿವಸ ಐತಂದ್ರೆ, ಅಥವಾ ನಾಟಿ ಮಾಡೋದು 1 ವಾರ ಐತಂದ್ರೆ 2 ಕಿಲೋ ಬ್ಯಾರಲ್ ತೊಗೊರಿ, 200 ಲೀಟ್ರ್ ಬ್ಯಾರಲ್. ಸರ್ ಇದನ್ನು ನಾವು ತೆಗ್ಗಿಹಳ್ಳಿ ಸುನೀಲ್ ಕುಮಾರ್ ಅಂಥೇಳಿ ಭಾಳ ತಲೆ ಕೆಡ್ಸ್ಕೊಂಡಿವಿ. 2 ಕಿಲೋ 200 ಲೀಟ್ರ್ ನೀರಿನಾಗ ಅದನ್ನು 2 ಕಿಲೋ ಹಾಕಿರಿ, ಮುಂದೆ ಒಂದು 2 ಕಿಲೋ ಬೆಲ್ಲ ಹಾಕಿರಿ, ಆಮೇಲೆ 2 ಕಿಲೋ ಕಡ್ಲಿ ಹಿಟ್ಟು ಹಾಕಿರಿ, ಅಥವಾ ಇದು ವಟಾಣಿ ಹಿಟ್ಟು, ಯಾವುದು ದ್ವಿದಳ ಜಾತಿಗೆ ಸೇರಿದ್ದು. ಒಮ್ಮೆ ಕಲಿಸ್ರಿ, ಮತ್ತು ದಿನ ಕಲಿಸೋಂಗಿಲ್ಲ, ಒಮ್ಮೆ ದಬಾಶ್ ಕಲಿಸಿ ಮುಚ್ಚಿ ಇಟ್ಬಿಡ್ರಿ. 8 ದಿವಸ ಆದಮೇಲೆ ಅದನ್ನು ತೆಗೀರಿ, ಸೋಸ್ರಿ, 20 ಲೀಟ್ರ್ ಉಸ್ಕೋರಿ, ಡ್ರೆಂಚ್ ಮಾಡಿರಿ. ನಾಟಿ ಮಾಡಿರ್ತಿರಲ್ಲ, ಡ್ರೆಂಚಿಂಗ್ ಮಾಡಿರಿ, ಮತ್ತು ನಿಮ್ಮ ಮೆಟ್ರೈಜಿಯಮ್ ಬೆಳಿತಿರ್ತದೆ. ಏನೂ ಆಗಂಗಿಲ್ಲ ಸರ್, ಅದು ಎಷ್ಟು ಕಳಿತೈತೆ ಅಷ್ಟು ಚಲೋ. ಅದಕ್ಕೆ ಇಷ್ಟು ಮಾಡಿರಿ ಸರ್. ಇದು ಸಿಂಪಲ್ ಟೆಕ್ನಾಲಜಿ. ಯಾಕಂದ್ರೆ ನಾವು ಈಗ 5 kg ಹೇಳಿವಂದ್ರೆ ₹2,200 ಕಿಲೋ, ಅದನ್ನು 1,200 ಮತ್ತು ಬೋಧೆರ್ಸೋ ಟೈಮಿಗೆ 1,200 ತರೋಕ್ಕಾಗಂಗಿಲ್ಲ. ನಾ ಹೇಳೇನ್ರಿ, ರೊಕ್ಕ ಖರ್ಚಿದ್ದು ಕಮ್ಮಿ ಇದ್ದಿದ್ದು ಹೇಳ್ಬೇಕಾಗೈತಿ. ಈಗ ಇಷ್ಟು ಹೇಳಿ ಮತ್ತೇನಾದರೂ ಇದ್ದರೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ನಮಗೆ. ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ನಾವು ಉತ್ತರ ಹೇಳಲಿಕ್ಕೆ, ಯಾಕಂದ್ರೆ ನಾವು ಕಬ್ಬಿನಾಗ ತಲೆ ಹೊಡ್ಕೊಂಡು ಸರ್, ಇವನ್ ನಾನು ಭಾಳಷ್ಟು ನಾನು ಎಲ್ಲ ವಾಟ್ಸಪ್ನಾಗ ಬಿಟ್ಟೀನಿ, ಕತ್ತಿ ಸಾಹೇಬ್ರಿಗೂ ಬಿಡ್ತೀನಿ. ನನ್ನದಿಂದ ಏನು ನಂದು ಎಲ್ಲನೂ 100% ಕರೆಕ್ಟ್ ಇಲ್ಲ. ನಾನು ಒಬ್ಬ ವಿಜ್ಞಾನಿ, ನಾನು ನಿಮ್ಮಂಗೆ, ನೀವು ಎಲ್ಲರೂ ವಿಜ್ಞಾನಿಗಳೇ. ನೀವು ಸಂಶೋಧನೆ ಮಾಡೋದಿಲ್ಲ, ನಾವು ಸಂಶೋಧನೆ ಮಾಡ್ತಿರ್ತೀವಿ ನಿರಂತರ. ನಾವು ಕೈ ಸುಟ್ಕೋತೀವಿ, ನೀವು ಕೈ ಸುಟ್ಕೋತೀರಿ, ನಾವು ಒಮ್ಮೆ ಫೇಲ್ ಆಗ್ತೀವಿ, ನೀವು ಫೇಲ್ ಆಗಿರ್ತೀರಿ. ಸಕ್ಸಸ್ ಅಂತೂ ಒಮ್ಮೆ ಬರ್ತಿರ್ತದೆ. ಅದಕ್ಕೆ ನನ್ನಲ್ಲಿರುವಂಥ ಯಾವ್ಯಾವ ಏನೇ ಇದ್ರೂ ನಾನು ಕೆಲವೊಂದುಗಳನ್ನು ಪುಕ್ಕಟ್ಟೆಯಾಗಿ ಹಂಚ್ಕೋಬೇಕಂತೇಳಿ ನಾನು ನಿರ್ಧಾರ ಮಾಡಿಬಿಟ್ಟಿನಿ. ವಿಶ್ವವಿದ್ಯಾಲಯದವ್ರು ತೆಗೆದು ಹೋಗಿದ್ರು ಹೋಗಿಲ್ಲ, ನಾವು ವಿಚಾರ ಮಾಡೋದಿಲ್ಲ. ಯಾಕಂದರೆ ನನಗಿರೋದು ರವಿವಾರ ಶನಿವಾರ ನನ್ನ ಕೆಲಸ. ಬುಕ್ ಬರೆದ್ರೂ ನಾನೇ ಓನ್ ಬರಿತೀನಿ, ಅದನ್ನು PDF ರೂಪದಲ್ಲಿ ಬಿಡ್ತೀನಿ. ಇವನ್ ನಿನ್ನೆ ಒಂದು ರೇಡಿಯೋ ಪ್ರೋಗ್ರಾಮ್ ಕೊಟ್ಟರು, ಅದನ್ನು ಯೂಟ್ಯೂಬ್ ಮಾಡಿಸಿದ್ದೆ ನಾವು, ಬೆನ್ ಹತ್ತಿ ಆಲ್ ಇಂಡಿಯಾ ರೇಡಿಯೋ ಧಾರವಾಡದವ್ರಿಗೆ. ಅದನ್ನು ಮಾಡಿಸಿ ರೈತರು ಒಂದು 4 ಮಂದಿ ಕೇಳಿ ಅಷ್ಟೇ ಆಸೆ. ತಾವೆಲ್ಲರೂ ಸಂಜಯ್ ಮಾನೆ ಸಾಹೇಬರು, ಹಾಲಪ್ಪನವ್ರು ಸಾಹೇಬ್ರು, ಇವತ್ತು ನನಗೆ ಏನಂದ್ರೆ ಒಂದು ದೊಡ್ಡ ಪುಣ್ಯ ಅಂದರೆ, ನನ್ನ ಹುಟ್ಟಿದ ಊರಿಗೆ ನನ್ನ ಕರೆದು ನನಗೆ ಅವಕಾಶ ಕೊಟ್ಟಂತಹ ಕತ್ತಿ ಸಾಹೇಬರಿಗೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ಅನಂತ ನಮಸ್ಕಾರಗಳು. ಈ ಹೊಟ್ಟೆ ಹಸ್ತದ, ಮಾತು ಭಾಳ ಆಗಬಾರ್ದು, ಊಟ ಭಾಳ ಆಗಬಾರ್ದು, ನಿದ್ದೆ ಬರ್ತದೆ. ಎಲ್ಲರಿಗೂ ವಂದನೆ ಹೇಳಿ ನನ್ನ ಮಾತು